ವಿಘ್ನರಾಜ ವಿಶುದ್ಧವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ ಆದಿಮಧ್ಯ ಅಂತದ ವ್ಯಾಪ್ತಕ್ಕೆ ಸಚ್ಚಿತ್ ಆನಂದ ಆತ್ಮಜ್ಞಾನಕ್ಕೆ ರೂಪು ನೂರರ ಶುದ್ಧ ಚೈತನ್ಯಕ್ಕೆ ನಮೋ ನಮಃ. ಪ್ರತಿನಾಯಕನ ಬಗ್ಗೆ ನಿನ್ನೆ ನಾನು ನನ್ನ ಉಪನ್ಯಾಸವನ್ನು ಪರಿಚಯ ಭಾಷಣವನ್ನು ಆರಂಭ ಮಾಡಿದೆ. ರಾವಣನಿಗೆ ಸಂಬಂಧಪಟ್ಟಂತಹ ವಿಷಯ. ವಾಸ್ತವವಾಗಿ ರಾವಣ ಅನ್ನುವುದು ಆತನ ಹೆಸರಲ್ಲ. ಮುಖ್ಯಮಂತ್ರಿ, ಪ್ರಧಾನಮಂತ್ರಿ, ಇಂದ್ರ ಇಂತಹ ಪದಗಳೆಲ್ಲ ನಾಮಪದಗಳಲ್ಲ, ವ್ಯಕ್ತಿಗೆ ಇಟ್ಟ ಹೆಸರುಗಳಲ್ಲ. ಅವೆಲ್ಲ ಇಲ್ಲ ಪದನಿಮಿತ್ತವೋ ಅಥವಾ ಬಿರುದೋ ಆಗಿ ಬಂದಿರತಕ್ಕಂಥದ್ದು. ಹಾಗೆ ರಾವಣ ಅನ್ನತಕ್ಕಂಥದ್ದು ಒಂದು ಬಿರುದು, ನಿಜವಾದ ಹೆಸರಲ್ಲ. ಅದು ಹೇಗೆ ಬಂತು, ಯಾವಾಗ ಬಂತು ಅಂತ ನಾನು ಸುಂದರಕಾಂಡದಲ್ಲಿ ಹೇಳಲಿಕ್ಕೆ ಪ್ರಯತ್ನ ಪಡ್ತೀನಿ, ಈಗ ಕಾಲವನ್ನು ಉಳಿಸಿಕೊಂಡು. ಹೇಗೂ ಈ ರಾವಣನ ಹಿನ್ನೆಲೆ ಏನು, ಈ ರಾವಣನ ಜನನವೇನು? ನನಗೆ ಚಿಕ್ಕವನಾಗಿದ್ದಾಗಿನಿಂದಲೂ ಒಂದು ದೊಡ್ಡ ಪ್ರಶ್ನೆ ಇತ್ತು. ರಾವಣ ಬ್ರಹ್ಮ ಅಂತ ಹೇಳಿ ಈ ರಾವಣನನ್ನು ತುಂಬ ವಿಶೇಷವಾಗಿ ಕರೀತಾ ಇದ್ರು. ನಾನು ಪೆದ್ದಾಗ ಅವಾಗೆಲ್ಲಾನು ರಾವಣನನ್ನು ರಾವಣ ಬ್ರಹ್ಮ ಅಂತಲೇ ಕರ್ಕೊಳ್ತಾ ಇದ್ದೆ, ಅಧ್ಯಯನವನ್ನು ಆರಂಭ ಮಾಡುವ ತನಕ. ನನಗೆ ಇದ್ದ ಪ್ರಶ್ನೆ ಏನು ಅಂದರೆ, ಶಮೋದಮಸ್ ತಪಶೌಚಂ ಕ್ಷಾಂತಿರಾರ್ಜವಮೇವ ಚ ಜ್ಞಾನಂ ವಿಜ್ಞಾನಮಾಸ್ತಿಕ್ಯಂ ಬ್ರಹ್ಮಕರ್ಮ ಸ್ವಭಾವಜಂ. ನೋಡಯ್ಯ, ಯಾವನನ್ನಾದರೂ ಬ್ರಾಹ್ಮಣ ಅಂತ ಕರೆಯಬೇಕಾಗಿದ್ದರೆ ಹುಟ್ಟಿನಿಂದ ಅಲ್ಲ. ಕೃಷ್ಣ ಮತ್ತೆ ಮತ್ತೆ ಆ ಮಾತನ್ನು ಹೇಳ್ತಾನೆ. ಹುಟ್ಟಿನಿಂದ ಜಾತಿಯನ್ನು ಪುರಸ್ಕರಿಸಿದ್ದಲ್ಲವೇ ಅಲ್ಲ ಕೃಷ್ಣ. ಯಾರನ್ನಾದರೂ ಬ್ರಾಹ್ಮಣ ಅಂತ ಕರಿಬೇಕಾಗಿದ್ದರೆ ಈ ಗುಣಗಳಿರಬೇಕು. ಶಮೋ ದಮಸ್ ತಪಶೌಚಂ ಕ್ಷಾಂತಿರಾರ್ಜವಮೇವ ಚ ಜ್ಞಾನಂ ವಿಜ್ಞಾನಂ ಆಸ್ತಿಕ್ಯಂ. ಈ 9 ಗುಣಗಳು ಯಾರಲ್ಲಿ ಇರುತ್ತದೆಯೋ ಅವನನ್ನು ಬ್ರಾಹ್ಮಣ ಅಂತ ಕರಿಬೇಕು ಅಂತ. ಆದರೆ ರಾವಣನಲ್ಲಿ ತಪಸ್ಸು ಅನ್ನೋ ಒಂದು ಗುಣವನ್ನು ಬಿಟ್ಟರೆ ಇನ್ನು ಯಾವ ಗುಣವೂ ಇಲ್ಲ. ಹಾಗಾದರೆ ಈ ರಾವಣನನ್ನು ಅದು ಹೇಗೆ, ಯಾಕೆ ಬ್ರಾಹ್ಮಣ ಅಂತ ಕರೆದರು ಅನ್ನುವುದು ನನಗೆ ಚಿಕ್ಕವನಾಗಿದ್ದಾಗಿಂದಲೂ ಇದ್ದಂಥ ಪ್ರಶ್ನೆ. ಒಬ್ಬನು ಕೂಗಾಡ್ತಾ ಇದ್ದಾನೆ ಅಂದರೆ, ಸಿಟ್ಟು ಮಾಡ್ಕೊಳ್ತಾ ಇದ್ದಾನೆ ಅಂದರೆ ಬ್ರಾಹ್ಮಣ ಅಂತ ಅನ್ನೋಕ್ಕಾಗಲ್ಲ. ಪೆದ್ದಾಗಿ ಅಜ್ಞಾನಿಯಾಗಿ ಕೆಟ್ಟ ಭಾಷೆ ಬಳಸ್ತಾ ಅವನು ಬ್ರಾಹ್ಮಣ ಅಲ್ಲ. ಅವನು ಮತ್ತೊಬ್ಬನು ಕೂಗಾಡುತ್ತಿದ್ದರೂ ಸಿಟ್ಟುಗೊಳ್ಳುತ್ತಿದ್ದರೂ ವೆಂಕಟನಾರಾಯಣರಂತೆ ಸಮಾಧಾನ ಚಿತ್ತರಾಗಿ ಇರಬಲ್ಲವರೇ ಏನು ಸ್ವಾಮಿ ವೆಂಕಟನಾರಾಯಣವರೇ, ಅವರು ಬ್ರಾಹ್ಮಣರು. ಹೀಗಾಗಿ ರಾವಣ ಬ್ರಾಹ್ಮಣನೇ ಅನ್ನುವುದು ಒಂದು ಪ್ರಶ್ನೆ ನನಗೆ. ನಾನು ಏನು ಕಂಡುಕೊಂಡೇನೋ ಅದನ್ನು ಈ ಹೊತ್ತು ನಿಮ್ಮ ಮುಂದೆ ಮಂಡನೆ ಮಾಡ್ತೀನಿ. ನೋಡುವ, ರಾವಣನ ಜನನಕ್ಕೆ ಸಂಬಂಧಪಟ್ಟ ವಿಷಯ ಇದು ಬಹಳ ಪ್ರಧಾನವಾದದ್ದು ಈ ಹೊತ್ತು. ನಿನ್ನೆ ಅವಸರವಾಗಿ ಮುಗಿಸಿದಂಥ ಒಂದು ಕಥೆಯನ್ನು ಸ್ವಲ್ಪ ನೆನಪಿಸಿಕೊಂಡು ಮುಂದಕ್ಕೆ ಹೋಗೋಣ. ಆ ಕಥೆಯೂ ಏನು ಹೇಳ್ತಾ ಇದೆ ಅಂದರೆ, ಬಹಳ ದೊಡ್ಡದೊಂದು ತತ್ವವನ್ನು ಹೇಳ್ತಾ ಇದೆ. ಪುಲಸ್ತ್ಯ ಬ್ರಹ್ಮರ್ಷಿ ತೃಣಬಿಂದು ಮಹರ್ಷಿಗಳ ಹತ್ತಿರಕ್ಕೆ ಬಂದಾಗ ಆತ ನಿರ್ಣಯ ಮಾಡಿದ್ರು, ನಾನು ಸಂಸಾರಿಯಾಗಲ್ಲ, ನಾನು ಸನ್ಯಾಸಿಯಾಗಿಯೇ ಇರ್ತೀನಿ ಅಂತ. ವೆಂಕಟನಾರಾಯಣವರು ಶಪಥ ಮಾಡಿದ್ರು ಯೌವನದಲ್ಲಿದ್ದಾಗ, ನಾನು ಪೇಜಾವರ ಸ್ವಾಮಿಗಳಿದ್ದಾಗೆ ಇರ್ತೀನಿ ಅಂತ. ಮದುವೆ ಆಗ್ಬಿಟ್ರಲ್ಲಪ್ಪ ಅವರು. ಹಾಗೇ ಪುಲಸ್ತ್ಯನದು ಸಂದರ್ಭ. ಪುಲಸ್ತ್ಯ ಹೋಗಿ ತನ್ನ ಸ್ನೇಹಿತನ ಹತ್ತಿರ ಕೇಳ್ತಾನೆ, ನಾನು ಜಪತಪ ಮಾಡೋಕೊಂದು ಜಾಗ ಕೊಡಯ್ಯ. ಕತೆ ಹೇಳಿದೆ ನಾನು ನಿನ್ನೆ ನಿಮಗೆ. ಒಂಟಿಯಾಗಿದ್ದು ತಪಸ್ಸು ಮಾಡಲಿಕ್ಕೆ ಬಂದಂತಹ ಪುಲಸ್ತ್ಯ ಆ ಸಾಂದರ್ಭಿಕ ಪ್ರಭಾವದಿಂದ ತೃಣಬಿಂದುವಿನ ಮಗಳನ್ನೇ ಮದುವೆ ಆಗಬೇಕಾಗಿ ಬರುತ್ತೆ. ಗೋ ಅನ್ನುವುದು ಆಕೆ ಹೆಸರು ಅಂತ. ಶ್ರೀಮದ್ ರಾಮಾಯಣದಲ್ಲಿಲ್ಲ, ಪುರಾಣ ನಾಮ ಚೂಡಾಮಣಿಯಲ್ಲಿದೆ, ಅದರ ಕಥೆ ರಾಮಾಯಣದಲ್ಲಿದೆ. ಆ ಪುಲಸ್ತ್ಯ
ವೇದವನ್ನು ವಿಶ್ರುತ ಮಾಡುತ್ತಿದ್ದಾಗ, ಅಂದರೆ ವೇದಾಧ್ಯಯನ ಮಾಡುತ್ತಿದ್ದಾಗ, ವೇದದ ಮಂತ್ರಗಳನ್ನು ಉಚ್ಚಾರ ಮಾಡ್ತಾ ಇದ್ದಾಗ, ವೇದದ ಋಗ್ವೇದದ ರುಚಿಗಳು ಆತನ ಬಾಯಿನಿಂದ ಬರ್ತಾ ಇದ್ದಾಗ ಆ ಗೋ ಕೇಳಿಸಿಕೊಳ್ತಾಳೆ. ಹೀಗಾಗಿ ಒಂದು ಅರ್ಥದಲ್ಲಿ ವೇದಗರ್ಭಿಣಿ ಯಾಕೆ. ಆದ್ದರಿಂದ ಅವರಿಗೆ ಹುಟ್ಟತಕ್ಕಂತಹ ಮಗ ವಿಶ್ರವಸ್. ವೇದ ವಿಶ್ರುತವಾಗುತ್ತಿದ್ದಾಗ ಗರ್ಭಿಣಿಯಾದ್ದರಿಂದ ಆಕೆಗೆ ಹುಟ್ಟಿದ ಮಗು ವಿಶ್ರವಸ್. ಇದನ್ನೆಲ್ಲ ಓಡಿ ಓಡಿ ಹೇಳಿದೆ. ಆ ವಿಶ್ರವಸ್ಗೆ ಭರದ್ವಾಜ ಮಹರ್ಷಿಗಳ ಮಗಳು ದೇವವರ್ಣಿನಿ ಅಂತ, ಆಕೆಯ ಜೊತೆಗೆ ವಿವಾಹ ಆಗತ್ತೆ. ಅವರಿಬ್ಬರಿಗೆ ವೈಶ್ರವಣ ಅನ್ನತಕ್ಕಂಥವನು ಹುಟ್ಟುತ್ತಾರೆ. ವಿಶ್ರವಸ್ನ ಮಗ ವೈಶ್ರವಣ. ಆ ವೈಶ್ರವಣ ತಪಸ್ಸು ಮಾಡ್ತಾನೆ. ನೋಡಿ, ಶ್ರೀಮದ್ ರಾಮಾಯಣದಲ್ಲಿ ಮತ್ತೆ ಮತ್ತೆ ನಿಮಗೆ ಕಥಾನಾಯಕನಾಗಲಿ, ಪ್ರತಿನಾಯಕನಾಗಲಿ, ಉಪನಾಯಕನಾಗಲಿ, ದುಷ್ಟನಾಗಲಿ, ಶಿಷ್ಟನಾಗಲಿ, ಸ್ತ್ರೀಯಾಗಲಿ, ಪುರುಷನಾಗಲಿ, ಯುವಕನಾಗಲಿ, ವೃದ್ಧನಾಗಲಿ, ಸನ್ಯಾಸಿಯಾಗಲಿ, ಎಲ್ಲರಿಗೂ ಶ್ರೀಮದ್ ರಾಮಾಯಣ ಕೊಡತಕ್ಕಂಥ ಉಪದೇಶ ಅಂದರೆ ತಪಸ್ಸು. ನೀವು ಏನನ್ನು ಗಳಿಸಬೇಕಿದ್ದರೂ ತಪಸ್ಸು. ವೈಶ್ರವಣ ತಪಸ್ಸು ಮಾಡದ. ಯಾಕೆ ತಪಸ್ಸು ಮಾಡದ? ತನ್ನ ಹುದ್ದೆ ಏನು ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ, ನಾವು ಕೆಲಸಗಳನ್ನು ಹುಡುಕ್ತೀವಲ್ರಿ, ನಾವು ತಪಸ್ಸು ಮಾಡಿ ಕೆಲಸ ಹುಡುಕ್ಬೇಕು. ನಾವು ಸುಮ್ಮನೆ ಕೆಲಸವನ್ನು ಹುಡುಕ್ತೀವಿ, ತರಬೇತಿ ತೆಗೆದುಕೊಂಡು ಕೆಲಸ ಹುಡುಕಬೇಕು. ಪ್ರಶ್ನೆ, ಕೆಲಸ ಕೊಡದೆ ತರಬೇತಿ ಸಿಗುತ್ತೆ ಅಂತಂತ. ನಿಮಗೆ ತರಬೇತನ್ನು ಕೊಡ್ತಾನಲ್ಲ ಒಬ್ಬ ವ್ಯಕ್ತಿ, ಅವನ ಮನಸ್ಸನ್ನು ನೀವು ಹೇಗೆ ಆಕರ್ಷಿಸಿರಬೇಕು ಅಂದರೆ, ಇವನು ತರಬೇತಿ ಕೊಡಬೇಕಯ್ಯ ಅನ್ನೋ ಹಾಗಿರಬೇಕು. ಅಂಥ ತಪಸ್ಸು ನಿಮ್ಮಲ್ಲಿರಬೇಕು. ವೈಶ್ರವಣ ತಪಸ್ಸು ಮಾಡ್ದ. ಯಾಕಾಗಿ? ಹುದ್ದೆಗಾಗಿ. ಯಾಕಾಗಿ? ಸ್ಥಾನಕ್ಕಾಗಿ. ಯಾಕಾಗಿ? ವಸತಿಗಾಗಿ. ಯಾಕಾಗಿ? ತನ್ನ ಮುಂದಿನ ಜೀವನಕ್ಕಾಗಿ. ಅವನಿಗೆ ಫಲ ಸಿಕ್ತು. ಏನಪ್ಪ ಬೇಕು ಅಂದ. ಸ್ವಾಮಿ, ಈ ಹೊತ್ತಿಗೆ ನಮಗೆ ಅಷ್ಟದಿಕ್ಪಾಲಕರಿದ್ದಾರೆ. ವೈಶ್ರವಣನ ಕಾಲಕ್ಕೆ ಕೇವಲ 3 ಜನ ಇದ್ದಿದ್ದು. ಒಬ್ಬ ಇಂದ್ರ, ಒಬ್ಬ ಯಮ, ಒಬ್ಬ ವರುಣ, ಇನ್ಯಾರೂ ಇರಲಿಲ್ಲ. ಆಗ ಇವನು ಕೇಳ್ದ, ನನಗೆ ಒಂದು ದಿಕ್ಪಾಲಕ ಪದವಿ ಬೇಕು. ಅದಕ್ಕೆ ಉದ್ಯೋಗಾಕಾಂಕ್ಷಿಗಳು ತಪಸ್ಸು ಮಾಡಬೇಕು. ಮೊದಲು ದಿಕ್ಪಾಲಕ ಪದವಿ ಬೇಕು. ಆ ವೈಶ್ರವಣನಿಗೆ ಬ್ರಹ್ಮವರ ಕೊಟ್ಟ. ನಿನಗೆ ಒಬ್ಬ ದಿಕ್ಪತಿ ಅಂತ ಮಾಡ್ತಾ ಇದ್ದೇನೆ, ನಿನ್ನನ್ನು ಹಣಕ್ಕೆ ಒಡೆಯನನ್ನಾಗಿ ಮಾಡ್ತಾ ಇದ್ದೇನೆ. ನೀನು ಧನದ, ನೀನೇ ಕುಬೇರ. ಈಶ್ವರನ ಸಖ್ಯದಲ್ಲಿ ಇರು ನೀನು. ಈಶ್ವರನಿಗೆ ಪರಮಾಪ್ತ ಅಂದರೆ ಕುಬೇರ. ನೋಡಿ, ಇಲ್ಲಿ ಒಂದು ದೊಡ್ಡ ರಹಸ್ಯ ಅಡಗಿದೆ. ವಿಷ್ಣುವಿಗೋ ಲಕ್ಷ್ಮಿಗೋ ಪರಮಾಪ್ತನಾಗಲಿಲ್ಲ ಆತ, ಈಶ್ವರನಿಗೆ ಆಪ್ತನಾಗಿ ಬಿಟ್ಟ. ಬಹಳಷ್ಟು ಜನ ಒಂದು ತಪ್ಪು ತಿಳಿದುಕೊಂಡಿದ್ದಾರೆ. ಈಶ್ವರನನ್ನು ಭೋಳೇಶಂಕರ ಅಂತ ಕರೀತಾರೆ, ಈಶ್ವರನನ್ನು ಬೈರಾಗಿ ಅಂತಾರೆ, ಈಶ್ವರನನ್ನ ಸ್ಮಶಾನವಾಸಿ ಅಂತಾರೆ. ಅದೆಲ್ಲ ಇರಬಹುದು, ಆದರೆ ಈಶ್ವರ ವಿಭೂತಿ ಪುರುಷ. ವಿಭೂತಿ ಅಂದರೆ ಅರ್ಥವೇನ್ರಿ? ಭೂತಿ ಅಂದರೆ ಐಶ್ವರ್ಯ. ವಿಶೇಷವಾದ ಭೂತಿಯನ್ನು ವಿಭೂತಿ ಅಂತ ಕರೀತಾರೆ. ಆ ವಿಭೂತಿಯನ್ನು ಧಾರಣ ಮಾಡಿದ್ದಾನೆ ಅಂದರೆ ಅವನು ಮಹಾ ಐಶ್ವರ್ಯವಂತ ಅಂತ. ನಿಮಗೆ ಯಾರಿಗಾದರೂ ಸಿರಿಬೇಕಿದ್ದರೆ, ನೀವು ಐಶ್ವರ್ಯವಂತರಾಗಬೇಕಾಗಿದ್ದರೆ ಈಶ್ವರನ ಧ್ಯಾನವನ್ನು ಮಾಡಬೇಕು. ಈಶ್ವರ ಮನಸ್ಸಿಗೆ ಒಡೆಯ. ಜ್ಯೋತಿಷ್ಶಾಸ್ತ್ರದ ಪ್ರಕಾರ ಈಶ್ವರ ಹಣವನ್ನು ಕೊಡುವುದರಲ್ಲಿ ಒಡೆಯ. ಯಾಕೆಂದ್ರೆ ಅವನು ವಿಭೂತಿ ಪುರುಷ. ಅವನಿಗೆ ಬೇಕಿಲ್ಲ ಸ್ವಾಮಿ, ಅವನಿಗೇನೂ ಬೇಕಾಗಿಲ್ಲ, ನಿಮಗೆ ಬೇಕಿದ್ದೆಲ್ಲ ಕೊಡ್ತಾನೆ ಆತ. ಅಂತಹ ಈಶ್ವರನ ಸಖ್ಯವನ್ನು ಮಾಡಯ್ಯ ನೀನು. ನಿನಗೆ ಮತ್ತೊಂದು ಹೆಸರನ್ನು ಕೊಡ್ತೀನಿ, ಅದೇ ಕುಬೇರ ಅಂತ ಹೇಳಿ. ಈ ಕುಬೇರ ಅಪ್ಪನನ್ನು ಕೇಳಿದ. ಯಾರನ್ನ? ವಿಶ್ರವಸ್ಸನ್ನು ಕೇಳಿದ. ಅಪ್ಪ, ನಾನು ಎಲ್ಲಿ ಇರಬೇಕು?
ಈ ಒಂದೊಂದು ಅಂಶವನ್ನೂ ನೀವು ದಾಖಲು ಮಾಡಿಕೊಳ್ಳಬೇಕು. ಯಾಕೆ ದಾಖಲು ಮಾಡಿಕೊಳ್ಳಬೇಕು ಅಂದರೆ, ಇದನ್ನು ದಾಖಲು ಮಾಡಿಕೊಳ್ತಾ ಹೋದರೆ ನಿಮ್ಮಿಂದ ಪ್ರಶ್ನೆಗಳು ಬರೋದೇ ಕಡಿಮೆ ಆಗುತ್ತೆ. ಶ್ರೀಮದ್ ರಾಮಾಯಣವನ್ನು ನೀವು ಆಗಲೇ ಹೇಳಿದೆ ನಾನು ಮೊದಲನೇ ದಿವಸ, ಒಂದು 23 ದಿವಸಗಳು ಸತತವಾಗಿ ಕೇಳಿಬಿಟ್ಟರೆ, ಶ್ರದ್ಧೆಯಿಂದ ಕೇಳಿದರೆ, ತಪಸ್ವಿಗಳಾಗಿ ಕೇಳಿದರೆ, ನಿಮಗೆ ಶ್ರೀಮದ್ ರಾಮಾಯಣದ ಬಗ್ಗೆ ಬರಬಹುದಂಥ ಯಾವ ಸಂದೇಹವೂ ಇರೋದಿಲ್ಲ. ಅಕಸ್ಮಾತ್ ಉಳಿದಿದ್ರೆ ನಾನು ಉತ್ತರ ಕೊಡ್ತೀನಿ. ಎಲ್ಲಿರಬೇಕು ಅಂದ ಆತ, ನನ್ನ ವಸತಿ ಯಾವುದು ಅಂದ, ಯಾವ ಊರಿನಲ್ಲಿರಬೇಕು ನಾನು ಅಂದ. ಅದಕ್ಕೆ ಅಪ್ಪ ಹೇಳ್ದ, ನೋಡಯ್ಯ, ತ್ರಿಕೂಟಾಚಲ ಪರ್ವತ ಅಂತ ಒಂದಿದೆ. ಆ ತ್ರಿಕೂಟಾಚಲ ಪರ್ವತದಲ್ಲಿ ಒಂದು ಶಿಖರ, ಆ ಶಿಖರದಲ್ಲಿ ಚಿನ್ನದಿಂದಲೇ ನಗರವನ್ನು ಕಟ್ಟಿದ್ದಾನೆ ವಿಶ್ವಕರ್ಮ. ಅದನ್ನು ಸ್ವರ್ಣಲಂಕ ಅಂತ ಕರೀತಾರೆ. ಅದು ಈಗ ಖಾಲಿಯಾಗಿದೆ. ಆ ಸ್ವರ್ಣಲಂಕೆ ನಿನ್ನ ಮನೆಯಾಗಲಿ ಅಂತ ಹೇಳಿದ. ಈಗ ಯಾರ ಮನಸ್ಸಿನಲ್ಲಿಯಾದರೂ ಅಕಸ್ಮಾತ್ ಸ್ವರ್ಣಲಂಕೆ ಎನ್ನತಕ್ಕಂಥದ್ದು ರಾವಣನ ನಿರ್ಮಾಣ ಅಂದರೆ ಅದು ಸುಳ್ಳು ಅಂತ ಗೊತ್ತಾಯ್ತು. ಈಗ ನಿಮಗೆ ರಾವಣ ಕಟ್ಟಿದ್ದಲ್ಲ, ಅದು ಯೋಗ್ಯನಾಗಿ ಬಂದು ಸೇರಿಕೊಂಡಿದ್ದು. ಅದು ಹೇಳ್ತೀನಿ. ಕುಬೇರ ಅಲ್ಲಿ ಹೋದ. ಆದರೆ ಹೋಗೋದಕ್ಕೆ ಮುಂಚೆ ಆ ಮನೆಯಲ್ಲಿ ಕಟ್ಟಿದ್ರಲ್ಲ, ಯಾತಕ್ಕೆ ಕಟ್ಟಿದ್ರು, ಹ್ಯಾಕೆ ಕಟ್ಟಿದ್ರು, ಯಾಕೆ ಕಟ್ಟಿದ್ರು, ಯಾವಾಗ ಕಟ್ಟಿದ್ರು ಸ್ವರ್ಣಲಂಕೆಯನ್ನ? ಬ್ರಹ್ಮ ಸೃಷ್ಟಿಯನ್ನು ಮಾಡಿದಾಗ ಆ ಪ್ರಾಣಿಗಳು, ಬಹುಶಃ ಮನುಷ್ಯರಿರಬಹುದು, ನಂಗೆ ಗೊತ್ತಿಲ್ಲ, ಆ ಜೀವಿಗಳು ತಮ್ಮ ಸುತ್ತಲೂ ನೀರಿದ್ದಿದ್ದನ್ನು ನೋಡಿದರು. ಆ ಬ್ರಹ್ಮನನ್ನ ಕೇಳಿದರು, ಸ್ವಾಮಿ, ನಾವೇನು ಮಾಡಬೇಕು? ನಮ್ಮ ಊಟಕ್ಕಾಗಲಿ, ನಮ್ಮ ಅರ್ಜನೆಗಾಗಲಿ, ಅಥವಾ ನಮ್ಮ ಕರ್ತವ್ಯ ಅಂತಲಾಗಲಿ ನಾವು ಏನು ಮಾಡಬೇಕು? ಬ್ರಹ್ಮ ಹೇಳಿದ, ರಕ್ಷಣೆ ಮಾಡಿ ಇಂದ. ರಕ್ಷಾ ಅಂದ. ಅವನು ರಕ್ಷಾ ಅಂದಿದ್ದನ್ನು ಸರಿಯಾಗಿ ಕೆಲವರು ಕೇಳಿಸ್ಕೊಂಡ್ರು. ರಕ್ಷಾಮ ಇತಿ ಚೈರ್ಯುಕ್ತ ರಾಕ್ಷಸಾಸ್ತೆ ಭವಂತುವಃ. ರಕ್ಷಣೆ ಮಾಡಿ ಎನ್ನುವುದನ್ನು ಕೇಳಿಸಿಕೊಂಡು ಆ ನೀರನ್ನು ರಕ್ಷಣೆ ಮಾಡಿದರು, ಕಾಲುವೆಗಳಿಗೆ ಹರಿಸಿದರು, ಗದ್ದೆಗಳನ್ನು ಮಾಡಿದರು, ಆಹಾರವನ್ನು ಬೆಳೆದರು. ರಕ್ಷಾಮ ಇತಿ ಚೈರ್ಯುಕ್ತ, ರಕ್ಷಾ ಅನ್ನೋದನ್ನು ಕೇಳಿಸಿಕೊಂಡವರೆಲ್ಲ ರಕ್ಷಣೆ ಮಾಡಿದ್ದರಿಂದ ಅವರೆಲ್ಲ ರಾಕ್ಷಸರು ಅಂತ ಆದ. ಆದರೆ ಕೆಲವರಿಗೆ ಅದು ಯಕ್ಷಾಮ ಅಂತ ಕೇಳಿಸ್ಬಿಡ್ತು. ಯಕ್ಷ ಅಂದರೆ ಪೂಜೆ ಮಾಡೋದು ಅಂತ, ಯಕ್ಷಿಸುವುದು ಅಂತ. ಯಕ್ಷಾಮ ಇತಿ ಚೈರ್ಯುಕ್ತ ಯಕ್ಷ ಏವ ಭವಂತುವಃ. ಯಾರು ಯಾರು ಯಕ್ಷಾಮ ಪೂಜೆ ಮಾಡು ಅಂತ ಹೇಳಿದ್ದನ್ನು ಕೇಳಿಸಿಕೊಂಡರೋ, ಯಾರು ಯಾರು ವರುಣ ಸೂಕ್ತಗಳನ್ನು ಸೃಷ್ಟಿ ಮಾಡಿದರೋ, ಯಾರು ಯಾರು ವರುಣ ಜಪಗಳನ್ನು ಮಾಡಿದರೋ ಅವರೆಲ್ಲ ಯಕ್ಷರು ಅಂತ. ಯಕ್ಷಾಮ ಇತಿ ಚೈರ್ಯುಕ್ತ, ಯಾರೋ ಯಾರು ಯಕ್ಷಾಮ ಯಕ್ಷ ಯಕ್ಷಿಸಿ ಪೂಜೆ ಮಾಡಿ ಅಂತ ಕೇಳಿಸಿಕೊಂಡರೋ ಯಕ್ಷ ಏವ ಭವಂತು, ಅವರೆಲ್ಲ ಯಕ್ಷರು ಅಂತ ಆದರು. ಕುಬೇರ ಆ ಯಕ್ಷರ ಗುಂಪಿಗೆ ಸಂಬಂಧಪಟ್ಟ. ಈ ರಾಕ್ಷಸರು ಅಂತ ಇದ್ರಲ್ಲ, ಅದರಲ್ಲಿ ಪ್ರಾರಂಭದಲ್ಲಿ ಇದ್ದವರು ಮಹಾಶಕ್ತಿಶಾಲಿಗಳಾಗಿದ್ದಂತಹ ಹೇತಿ ಹಾಗೂ ಪ್ರಹೇತಿ ಅಂತ. ಹೇತಿ ಮದುವೆ ಮಾಡಿಕೊಂಡ ಯಾರನ್ನ? ಯಮಧರ್ಮರಾಯನ ತಂಗಿಯನ್ನ. ಅವಳ ಹೆಸರು ಭಯ ಅಂತ. ಇನ್ಯಾವುದಾಗಿರುತ್ತೆ? ಭಯ ಅಂತಲೇ ಆಗಿರಬೇಕು. ಪ್ರಹೇತಿ ಸನ್ಯಾಸಿಯಾಗಿಬಿಟ್ಟ. ಈ ಹೇತಿ ಭಯ ಅನ್ನುವವಳ ಜೊತೆಗೆ ಸಂಸಾರವನ್ನು ಆರಂಭ ಮಾಡಿದಾಗ ವಿದ್ಯುತ್ ಕೇಶ ಅನ್ನುವ ಒಬ್ಬ ಮಗ ಹುಟ್ಟಿದ.
ಅದೆಲ್ಲ ದೊಡ್ಡ ಕಥೆ, ಅದೆಲ್ಲ ಹೇಳ್ತಿಲ್ಲ. ಆ ವಿದ್ಯುತ್ಕೇಶ ಸಂಧ್ಯಾದೇವಿಯ ಮಗಳಾಗಿರತಕ್ಕಂತಹ ಸಾಲ ಕಟಂಕಟೆ ಅವಳ ಹೆಸರು. ಅವಳನ್ನು ಮದುವೆಯಾದ, ಮುಗಿಸ್ಬಿಡೋಣ. ಅವರಿಗೆ ಸುಕೇಶ ಅನ್ನೋ ಒಬ್ಬ ಮಗ ಹುಟ್ಟಿದ. ಆ ಸುಕೇಶನಿಗೆ 3 ಜನ ಮಕ್ಕಳು. ಇದೇ ಮುಖ್ಯವಾದ ನಮಗೆ. ಮಾಲಿ, ಸುಮಾಲಿ, ಮಾಲ್ಯವಂತ ಅಂತ. ಈ ಮಾಲಿ, ಸುಮಾಲಿ, ಮಾಲ್ಯವಂತ ಅನ್ನತಕ್ಕಂತಹವರು ವಿಶ್ವಕರ್ಮನಿಂದ ಆ ಸ್ವರ್ಣಲಂಕೆಯನ್ನು ಕಟ್ಟಿಸಿಕೊಂಡ್ರು. ಆಗ ಕಟ್ಟಿಸಿದ್ದು. ಈ ಮಾಲಿ, ಸುಮಾಲಿ, ಮಾಲ್ಯವಂತನಿಗೂ ದೇವತೆಗಳಿಗೂ ಯುದ್ಧವಾಯಿತು. ವಿಷ್ಣು ದೇವತೆಗಳ ಪರವಾಗಿದ್ದ. ಆತ ಮಾಲಿಯ ವಧೆಯನ್ನು ಮಾಡಿದ. ಆನಂತರ ಮಾಲ್ಯವಂತನು ಸತ್ತ. ಇಡೀ ರಾಕ್ಷಸರೆಲ್ಲ ಹೆದರಿಕೊಂಡು ಆ ಸ್ವರ್ಣಲಂಕೆಯನ್ನು ಬಿಟ್ಟು ಪಾತಾಳಕ್ಕೆ ಹೋದರು. ಈ ಪಾತಾಳ ಅಂದರೆ ಏನು, ಅದರ ಅರ್ಥ ಏನು, ಇದನ್ನೆಲ್ಲ ನಾನು ನಿಧಾನವಾಗಿ ಹೇಳ್ತೀನಿ. ನಾವು ತಿಳ್ಕೊಂಡಿರತಕ್ಕಂಥ ಪಾತಾಳ ಅದಲ್ಲ. ಅದನ್ನೆಲ್ಲ ಮಹಾರಾಷ್ಟ್ರದಲ್ಲಿ ಇರತಕ್ಕಂಥ ಬಹಳ ದೊಡ್ಡ ವೈದ್ಯರೊಬ್ಬರು ಶ್ರೀಮದ್ ರಾಮಾಯಣವನ್ನು ಅಧ್ಯಯನ ಮಾಡಿ ವಾಸ್ತವ ರಾಮಾಯಣ ಅನ್ನತಕ್ಕಂಥ ಗ್ರಂಥವನ್ನು ಬರೆದು ಅಮೆರಿಕದ ವಿಶ್ವವಿದ್ಯಾನಿಲಯಕ್ಕೆ ಕೊಟ್ಟು ಅಲ್ಲಿ ಅವರದನ್ನು ಮೆಚ್ಚಿ ಅವರಿಗೆ ಡಾಕ್ಟರೇಟ್ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ಪದ್ಮಾಕರ ವಿಷ್ಣು ವರ್ತಕ ಅಂತ ಅವರ ಹೆಸರು. ಅದನ್ನು ನಾನು ನಿಧಾನವಾಗಿ ನಿಮ್ಮ ಹತ್ರ ಬಹುಶಃ ಕಿಷ್ಕಿಂಧ ಕಾಂಡದಲ್ಲಿ ವರ್ಣನೆ ಮಾಡ್ತೀನಿ. ಅವರ ವೈಶಿಷ್ಟ್ಯ ಏನು, ವಾಸ್ತವವಾಗಿ ಪಾತಾಳ ಅಂದರೆ ಅರ್ಥ ಏನು ಅನ್ನುವುದನ್ನು. ಯಾಕೆ ನಾನು ಮುಂದೆ ಹೇಳ್ತೀನಿ ಸ್ವಲ್ಪ ಕುತೂಹಲದಿಂದ ಗಮನಿಸ್ತಾ ಇರಬೇಕು ನೀವು ಅಂತ. ಈ ಪ್ರಶ್ನೆಗೆ ಯಾವಾಗ ಉತ್ತರ ಬರುತ್ತೆ ಅನ್ನುವುದನ್ನು ಕಾಯ್ತಾ ಇರಬೇಕು ನೀವು. ಕಾಯೋದು ಅಂದ್ರೆ ಅರ್ಥ ಏನ್ರಿ? ತಪಸ್ಸು ಮಾಡೋದು. ನೀವು ತಪಸ್ಸು ಮಾಡ್ತಾ ಇರಬೇಕು, ಜಾಗೃತರಾಗಿರ್ಬೇಕು. ಪಾತಾಳಕ್ಕೆ ಹೋದ ಯಾರು ಹೋಗಿದ್ದು? ಸುಮಾಲಿ ತನ್ನ ಅಳಿದುಳಿದ ರಾಕ್ಷಸ ಪಡೆಯನ್ನು ತಗೊಂಡು ಪಾತಾಳಕ್ಕೆ ಹೋದ. ಹೀಗಾಗಿ ಆ ಲಂಕೆ ಖಾಲಿಯಾಯಿತು. ಹೌದೇ? ಆ ಖಾಲಿಯಾದ ಲಂಕೆಗೆ ಇವರು ಹೋಗಿದ್ದಾರೆ. ಈಗ ಯಾರು? ಕುಬೇರ ಹೋಗಿದ್ದಾನೆ. ಅವನ ಸ್ನೇಹಿತರೆಲ್ಲ ಅಲ್ಲಿದ್ದಾರೆ. ಸಂಸಾರಗಳಿವೆ. ಯಕ್ಷನಗರಿಯಾಗಿದೆ. ಗಾನ, ಗಾಯನ, ಗಂಧರ್ವ, ವಾದ್ಯ, ಸಂಗೀತ, ನೃತ್ಯ ಇತ್ಯಾದಿಗಳೆಲ್ಲ ನಡೀತಾ ಇದೆ ಲಂಕೆಯಲ್ಲಿ. ಈಗಿನಿಂದಲೂ ಕಥೆ ಶುರು. ಇಷ್ಟೊತ್ತು ಪೀಠಿಗೆ. ಈಗ ಆ ಸುಮಾಲಿ ಅಷ್ಟು ಹೊತ್ತಿಗೆ ಅವನಿಗೊಬ್ಬ ಮಗಳು ಹುಟ್ಟಿದ್ದಾಳೆ, ಕೈಕಸಿ ಅಂತ ಅವಳ ಹೆಸರು. ಓ ಅಂದ್ರು ಯಾರೋ. ಆ ಕೈಕಸಿಯನ್ನು ಕರೆದುಕೊಂಡು ಬಂದ ತನ್ನ ಹಳೆ ಮನೆ ತೋರಿಸ್ಲಿಕ್ಕೆ. ಮಗಳಿಗೆ ಹೇಳ್ಕೊಂಡು ಬರ್ತಾ ಇದ್ದಾನೆ, ಅಮ್ಮ ನಮ್ಮದು ಭಾಳ ಹಿಂದೆ ಇಲ್ಲೊಂದು ಮನೆ ಇತ್ತು, ಏನು ಮಾಡೋದು, ದೇವತೆಗಳ ಜೊತೆ ಯುದ್ಧ ಆಯಿತು, ವಿಷ್ಣು ಇದಾನಲ್ಲ ಅವನು ನಮ್ಮನ್ನೆಲ್ಲ ಸೋಲಿಸ್ದ, ಹೀಗಾಗಿ ನಾವು ದೇಶಭ್ರಷ್ಟರಾಗಿ ಬಂದಿದ್ದೇವೆ. ಸುಮ್ಮನೆ ಬಾ, ಆ ಮನೆ ಹೇಗಿದೆಯೋ, ಹಾಳು ಬಿದ್ದಿದೆಯೋ, ಇಲಿ ಹೆಗ್ಗಣ ಇದೆಯೋ, ಜೇಡನ ಬಲೆ ಕಟ್ಟಿದೆಯೋ, ಏನೇನಾಗಿದೆಯೋ, ಕಾಡು ಮೃಗಗಳಿದೆಯೋ ನೋಡ್ಕೊಂಡು ಬರೋಣ ಬಾ ಅಂತ ಕರ್ಕೊಂಡು ಬಂದು ನೋಡ್ತಾನೆ. ಅವನಿಗೆ ಆಶ್ಚರ್ಯ ಆಗುತ್ತೆ. ಏನು ದೇದೀಪ್ಯಮಾನವಾಗಿದೆ. ಭುಜ ಕಿರೀಟಗಳನ್ನು ತೊಟ್ಟುಕೊಂಡು ಭಲ್ಲೆಗಳನ್ನು ಹಿಡ್ಕೊಂಡು ಜನರು ಓಡಾಡ್ತಾ ಇದ್ದಾರೆ. ಅಲ್ಲಿ ಮಹದಾಶ್ಚರ್ಯ ಆಯಿತು ಆತನಿಗೆ. ಅತಿ ಶುಭ್ರವಾಗಿದೆ, ಹೊಳಿತಾ ಇದೆ, ನೃತ್ಯ ಮಾಡ್ತಾ ಇದ್ದಾರೆ, ಗಾನ ಕೇಳ್ತಾ ಇದೆ. ಆಶ್ಚರ್ಯ ಆಯಿತು. ಏನಯ್ಯ ಹಾಳು ಬಿದ್ದು ಹೋಗಿದೆ ಮನೆ ಅಂದ್ಕೊಂಡ್ರೆ ಇಷ್ಟು ಜಾಗೃತವಾಗಿದೆಯಲ್ಲ ಅಂತ ಅಂದ್ಕೊಳ್ತಾನೆ. ಅಷ್ಟೊತ್ತಿಗೊಂದು ಪುಷ್ಪಕ ವಿಮಾನ ಹೊರಗೆ ಬರ್ತಾ ಇದೆ. ಪುಷ್ಪಕ ವಿಮಾನದಲ್ಲಿ ಒಬ್ಬರು ಕೂತ್ಕೊಂಡಿದ್ದಾನೆ, ನವ ಯೌವನ ತರುಣ. ದ್ವಾರಪಾಲಕನ ಕೇಳಿದ, ಯಾರಯ್ಯ ಇದು? ಸ್ವಾಮಿ, ಇವರು ಕುಬೇರ ಅಂತ. ಅವರಿಗೆ ಈ ಪುಷ್ಪಕ ವಿಮಾನ ಅನ್ನತಕ್ಕಂಥದ್ದು ಬಹುಮಾನವಾಗಿ ಕೊಟ್ಟಿದ್ದಾರೆ ದೇವತೆಗಳು, ಬ್ರಹ್ಮನೇ ಕೊಟ್ಟಿದ್ದಾನೆ. ಆ ಪುಷ್ಪಕ ವಿಮಾನವನ್ನು ಹತ್ತಿಕೊಂಡು ಅವರು ಎಲ್ಲಿಗೆ ಬೇಕು ಅಂದ್ರೆ ಅದಕ್ಕೆ ಓಡಾಡ್ತಾರೆ. ಇದು ಅವರ ನೆಲೆ. ಹೊಟ್ಟರುದು ಹೋಗ್ಬಿಡ್ತು. ನಮ್ಮ ಮನೆಗೆ ಬಂದಿದ್ದಾನೆ, ನಮಗಿನ್ನ ಚೆನ್ನಾಗಿ ಆಳ್ತಾ ಇದ್ದಾನೆ, ಪುಷ್ಪಕ ವಿಮಾನ ಬೇರೆ ಬಂದಿದೆ, ಎಲ್ಲಿ ಹೋಗ್ತಾನೆ ನೋಡೋಣ, ಹೋಗೋಣ ಅಂತ ಹೋದ. ಅವನು ಕುಬೇರ ಅವರ ಅಪ್ಪನ ಅವನದೊಂದು ಪ್ರತಿನಿತ್ಯದ ಒಂದು ಪದ್ಧತಿ ಇತ್ತು. ಅವನು ಯಾವುದೇ ಕೆಲಸಕ್ಕೆ ಹೋಗುವ ಮುಂಚೆ ತನ್ನ ತಂದೆ ತಾಯಿಗಳಿಗೆ ನಮಸ್ಕಾರ ಮಾಡೋ ಹೋಗ್ತಾ ಇದ್ದ. ನೋಡಿ, ಇದೆಲ್ಲ
ಬಹಳ ಸೂಚ್ಯವಾದಂಥ ಹೇಳಿಕೆಗಳು ಶ್ರೀಮದ್ ರಾಮಾಯಣದಲ್ಲಿ. ನೀವು ಮನೆಯಿಂದ ಹೊರಡೋಕೆ ಮುಂಚೆ ನಿಮ್ಮ ಅಪ್ಪ ಅಮ್ಮನಿಗೆ ನಮಸ್ಕಾರ. ನಮ್ಮ ಅಪ್ಪ ಅಮ್ಮ ಬದುಕಿರೋ ತನಕ ನಾನು ಆ ಕೆಲಸ ಮಾಡ್ತಾ ಇದ್ದೆ. ತಂದೆ ತಾಯಿಗಳಿಗೆ ನಮಸ್ಕಾರ ಮಾಡಿ ಹೋಗಬೇಕು, ಮನೆಯಿಂದ ಹೊರಗೆ ಹೋಗ್ಬೇಕಾಗಿದ್ರಿ ಅಂತ. ಕನಿಷ್ಠ ನೀವು ಹೋಗಿ ಬರ್ತೀನಿ ಅಂತಲಾದರೂ ಹೇಳಿ ಹೋಗಬೇಕು ಅಂತ. ನೀವು ಹೇಳಿದೇನೆ ಹೋಗ್ಬಿಡ್ತೀರತ್ಲಾಗೆ. ಪಾಪ ನೀವಲ್ಲ, ನಿಮ್ಮ ಮಕ್ಕಳು. ಆ ಕುಬೇರ ಅವರ ಅಪ್ಪನಿಗೆ ನಮಸ್ಕಾರ ಮಾಡಲಿಕ್ಕೆ ಹೋಗಿದ್ದಾನೆ, ನಮಸ್ಕಾರ ಮಾಡಿದ್ದಾನೆ, ಹೊರಗೆ ಬಂದಿದ್ದಾನೆ. ಇದನ್ನು ದೂರದಿಂದ ಈ ಸುಮಾಲಿ ಹಾಗೂ ಕೈಕಸಿ ಇಬ್ಬರು ನೋಡ್ತಾ ಇದ್ದಾರೆ. ಅವನಿಗೆ ಬಹಳ ಬೇಗನೆ ಬುದ್ಧಿ ಓಡಿತು ಸುಮಾಲಿಗೆ. ಅವನು ಹೇಳಿದ ಮಗಳಿಗೆ, ನೋಡಮ್ಮ, ನೀವೊಂದು ಕೆಲಸ ಮಾಡಬೇಕು, ವಂಶ ಗೌರವದ ದೃಷ್ಟಿಯಿಂದ ಮಾಡಬೇಕೀಗ. ಅದೊಂದು ಆಸ್ತಿ ಇದೆ, ಸ್ವರ್ಣಲಂಕೆ ಎನ್ನುವುದು. ಎಂದೋ ಒಂದು ಕಾಲದಲ್ಲಿ ನಮ್ದಿತ್ತು, ಈಗ ನಮ್ದಲ್ಲ ಅದು. ಆ ವಿಶ್ರವಸ್ ಮಗನಿಗೆ ಕೊಟ್ಟಿದ್ದಾನೆ. ಅಂದರೆ ಅದು ಅಪ್ಪನಿಂದ ಮಗನಿಗೆ ಬಂದಾಗಾಯಿತು. ನಾವು ಹೊಡೆದಾಡಿ ಯುದ್ಧ ಮಾಡಿ ತಗೊಳ್ಳೋಣ ಅಂದರೆ ನಮಗೆ ಶಕ್ತಿ ಇಲ್ಲ. ಈಗ ಯುಕ್ತಿಯಿಂದ ಅದನ್ನು ನಾವು ತಗೋಬೇಕು. ಹೇಗೆ ತಗೋಬೇಕು ಅಂದರೆ, ಒಂದು ಆಸ್ತಿ ಇದೆ ಅಂದರೆ, ಒಬ್ಬರು ಅದನ್ನು ಆಳ್ತಾ ಇದ್ದಾರೆ ಅಂದರೆ, ಅವರಿಗೆ ಆ ಆಸ್ತಿ ಮೇಲೆ ಅಧಿಕಾರ ಇದೆ ಅಂದರೆ, ಇನ್ಯಾರಿಗೆ ಅದರ ಮೇಲೆ ಆಸ್ತಿಗೆ ಅಧಿಕಾರ ಇರಬಹುದು? ಒಂದು ಮನೆ ಇದೆ ರೀ, ಮನೆಯನ್ನು ಒಬ್ಬನ ಆಳ್ತಾ ಇದ್ದಾನೆ ಯಜಮಾನ. ಆ ಮನೆ ಮೇಲೆ ಇನ್ಯಾರಿಗೆ ಅಧಿಕಾರ ಇರಬಹುದು? ಅವನ ತಮ್ಮನಿಗೆ ಅಧಿಕಾರ ಇದೆ ಇದರ ಮೇಲೆ. ಅವಳು ಕೇಳಿದ್ಲು ಕೈಕಸಿ, ಅವನ ತಮ್ಮನಿಗೆ ಅಧಿಕಾರ ಇದ್ದರೆ ನನಗೆ ಯಾಕೆ ಹೇಳ್ತಾ ಇದೀಯಾ ಅಂದ್ಲು. ಅದಕ್ಕೆ ಅವನು ಹೇಳ್ದ, ನೀನು ಅವನ ತಮ್ಮನಿಗೆ ತಾಯಿ ಆಗಬೇಕು. ಅಂದ್ರೇನಪ್ಪ ಅಂದ, ವಿಶ್ರವಸ್ ಮಗ ಕುಬೇರ, ಈಗ ನೀನು ವಿಶ್ರವಸಿ ಎರಡನೇ ಹೆಂಡತಿ ಆಗಬೇಕು. ವಿಶ್ರವಸ್ನ ಎರಡನೆಯ ಹೆಂಡತಿಯಾಗಿ ನಿನಗೆ ಮಗ ಹುಟ್ಟಿದರೆ ಅವನಿಗೆ ಅದರ ಮೇಲೆ ಅಧಿಕಾರ ಬರುತ್ತೆ. ಆಯಿಂದ ಹೋಗು, ವಿಶ್ರವಸ್ ಹತ್ರಕ್ಕೆ ಹೋಗು. ಅಪ್ಪನೇ ಹೇಳಿದ ಮೇಲೆ ಇನ್ನೇನಂತೆ, ಕೈಕಸಿ ಹೋದು. ಮುಂದಿನ ವಾಕ್ಯಗಳನ್ನು ಬಹಳ ಗಮನ ಇಟ್ಟು ಗಮನಿಸಬೇಕು ನೀವು. ಬಹಳ ದಾಖಲು ಮಾಡಿಕೊಳ್ಳಬೇಕಾದ ವಿಷಯಗಳಿದೆಲ್ಲನೂ. ನಾವು ಹುಚ್ಚುಚ್ಚಾಗಿ ಏನೇನೋ ಮಾತಾಡ್ತೀವಿ ಆಧುನಿಕ ಮನಸ್ಥಿತಿಯಲ್ಲಿ. ಅವಳು ಹೋದ್ಲು. ವಿಶ್ರವಸ್ ಆಗ್ತಾನೆ ತಮ್ಮ ತಪಸ್ಸನ್ನು ಮುಗಿಸಿ ಬರ್ತಾ ಇದ್ದರು. ಹೋಗಿ ಅವನು ಮುಂದೆ ನಿಂತ್ಕೊಂಡು ಹೆಬ್ಬೆರಳಿನಲ್ಲಿ ಕಾಲು ಕೆರೀತಾ ನಿಂತ್ಕೊಂಡ್ಲಂತೆ. ಹೆಂಗಸರು ನಾಚಿಕೆ ಪಟ್ಟಾಗೆಲ್ಲ ಹೀಗೆ ಮಾಡ್ತಾರೆ. ವಾಲ್ಮೀಕಿಗಳು ಎಷ್ಟು ಅದ್ಭುತವಾಗಿ ಗಮನಿಸ್ತಾರೆ ಅಂದರೆ, ಹೆಬ್ಬೆರಳಿನಲ್ಲಿ ಕಾಲನ್ನು ಕೆರೆಯುತ್ತಾ ಓರೆಗಣ್ಣಿನಲ್ಲಿ ನೋಡುತ್ತಾ ನಿಂತ್ಕೊಂಡಿದ್ಲಂತೆ. ಅವರಿಗೆ ಅರ್ಥ ಆಯಿತು ಯಾಕೆ ಇವಳು ಬಂದಿದ್ದಾಳೆ ಅಂತ. ಅವ್ರು ಹೇಳಿದರು, ಬರೋದು ಬಂದಿದ್ದೀಯ. ಬಹಳ ಪ್ರಧಾನವಾಗಿ ಗಮನಿಸಬೇಕ್ರಿ ಇದನ್ನು. ನಾವು ವಿವಾಹ ಮುಹೂರ್ತಗಳ ಬಗ್ಗೆ ಬಹಳ ಅಲಕ್ಷ್ಯದಿಂದ ಮಾತಾಡ್ತೀವಿ. ಅಥವಾ ಮುಹೂರ್ತಗಳನ್ನ ಇಟ್ಕೊಡ್ತಕ್ಕಂಥ ಪುರೋಹಿತರು ಅದು ಹೇಗೆ ಇಟ್ಕೊಡ್ತಾರೋ ಗೊತ್ತಿಲ್ಲ. ಇಟ್ಟುಕೊಟ್ಟ ಮುಹೂರ್ತಕ್ಕೆ ಸರಿಯಾಗಿ ನೀವು ಲಗ್ನವಾಗ್ತಾ ಇದ್ದೀರಾ ನನಗೆ ಗೊತ್ತಿಲ್ಲ. ಮುಹೂರ್ತ ಅನ್ನತಕ್ಕಂಥದ್ದು ಬಹಳ ಪರಮ ಶ್ರೇಷ್ಠವಾದದ್ದು. ದಿವ್ಯವಾದ ಮುಹೂರ್ತದಲ್ಲಿ ವಿವಾಹವಾದರೆ ಅಥವಾ ಶಾಸ್ತ್ರೀಯವಾಗಿ ಖಚಿತವಾದಂತಹ ಮುಹೂರ್ತದಲ್ಲಿ ಗರ್ಭಾಧಾನವಾದರೆ, ಗರ್ಭಾಧಾನ ಅಂತಾರೆ ಅದಲ್ಲ, ಅದು ಗರ್ಭಾಧಾನ. ಗರ್ಭಾಧಾನವಾದರೆ ಸತ್ಕುಲ ಪ್ರಸೂತ ಹುಟ್ಟೋದು, ಸತ್ಪ್ರಜೆ ಹುಟ್ಟತಕ್ಕಂಥದ್ದು. ಯಾವುದೋ ಹೆಣ್ಣಿನ ಜೊತೆಗೆ ಯಾವಾಗಲೋ ಕೂಡಿದರೆ ವಿಷಯ ಲಂಪಟರು, ದರೋಡೆಕೋರರು, ಸಮಾಜವನ್ನು ಹಾಳು ಮಾಡತಕ್ಕಂಥವರು, ಅಯೋಗ್ಯರು, ಮುಟ್ಟಾಳರು ಹುಟ್ಟುತ್ತಾರೆ. ನನ್ನ ಮಾತಲ್ಲ, ಶ್ರೀಮದ್ ವಾಲ್ಮೀಕಿ ರಾಮಾಯಣದಲ್ಲಿ ವಾಲ್ಮೀಕಿ ಮಹರ್ಷಿಗಳು ದಾಖಲೆ ಮಾಡ್ತಾರೆ, ವಿಶ್ರವಸ್ನ ಮುಖಾಂತರ ಹೇಳಿಸ್ತಾರೆ. ಇದು ಮಹಾಪ್ರಧಾನವಾದ ಅಂಶ ಅಂತ ನಾನು ಹೇಳ್ತಾ ಇದ್ದೀನಿ. ಯಾಕೆ ಮುಹೂರ್ತ ಆಗಬೇಕು, ಯಾಕೆ ಮದುವೆ ಆಗಬೇಕು? ಎಲ್ಲೋ ಒಂದು ದಾಖಲಾತಿ ಅಂಗಡಿಯಲ್ಲೋ ದಾಖಲಾತಿ ಕಚೇರಿಯಲ್ಲೋ ಸಹಿ ಹಾಕಿ ಮದುವೆ ಆಗಿಬಿಡ್ಬೋದಲ್ಲ, ಹೂನಾರ ಬದಲಾವಣೆ ಮಾಡ್ಕೊಂಡ್ರೆ ಆಗೋಯ್ತಲ್ಲ, ಅವೆಲ್ಲ ಅಲ್ಲ. ವಿಶ್ರವಸ್ ಹೇಳ್ತಾ ಇದ್ದಾನೆ ಕೈಕಸಿಯನ್ನು ನೋಡಿ, ನೀನು ಸಂತಾನಕ್ಕಾಗಿ ಬಂದಿದ್ದೀಯೇ, ನನಗೆ ಅರ್ಥ ಆಯಿತು. ಆದರೆ ಯಾವಾಗ ಬಂದಿದ್ದೀಯಾ? ಪ್ರದೋಷದಲ್ಲಿ ಬಂದಿದ್ದೀಯೇ. ಯಾಕಾಗಿ ಪ್ರದೋಷ ಪೂಜೆ ಅಂತ ಮಾಡ್ತಾರೆ ಅಂದರೆ, ಅಲ್ಲಿಯ ತನಕ ಪ್ರದೋಷ ಅಂದರೆ ಪ್ರಸಿದ್ಧವಾದ ದೋಷ ಅಂತ.
ಆ ದೋಷ ಮುಕ್ತಾಯವಾಯ್ತಪ್ಪ, ಅದಕ್ಕೆ ಪೂಜೆ ಮಾಡ್ತಾ ಇದ್ದೀವಿ ಅಂತ ಮಾಡೋದು. ಪ್ರದೋಷದಲ್ಲಿ ಯಾರು ಯಾರನ್ನು ಭೇಟಿ ಮಾಡಬಾರ್ದು, ಯಾರು ಯಾರ ಸಂಯೋಗ ಮಾಡಬಾರ್ದು, ಯಾವುದೇ ಸುಮುಹೂರ್ತವನ್ನು ಆರಂಭ ಮಾಡಬಾರ್ದು, ಯಾವುದೇ ಒಳಿತನ್ನು ಚಿಂತನೆ ಮಾಡಬಾರ್ದು. ಆ ಕಾಲದಲ್ಲಿ ಪ್ರದೋಷದಲ್ಲಿ ವಿಶ್ವವಸ್ ಹೇಳ್ದ, ದಾರುಣಾನ್ ದಾರುಣಾಕಾರಾನ್ ದಾರುಣಾಭಿಜನ ಪ್ರಿಯಾನ್ ಪ್ರಸವಿಷ್ಯತಿ ಶುಶ್ರೋಣಿ ರಾಕ್ಷಸಾನ್ ಕ್ರೂರಕರ್ಮಣ. ನೀನು ಈ ದುರ್ಮುಹೂರ್ತದಲ್ಲಿ ಸಂತಾನಾಪೇಕ್ಷೆಯಾದ್ದರಿಂದ ಹುಟ್ಟುವುದು ಯಾವತ್ತೂ ಆಗಬಹುದು. ಸಂಯೋಗ ಇದೆಯಲ್ರಿ, ನೀವು ಎಂಥ ಮಗ ಬೇಕು ಅಂದರೆ, ಎಂತಹ ನಿಮಗೆ ಶಾಸ್ತ್ರೀಯವಾದ ಅರ್ಥ ಗೊತ್ತಿದ್ದು ಯೋಗ್ಯವಾದ ಜ್ಯೋತಿಷಿ ಇದ್ದರೆ 199 ಭಾಗ ಜ್ಯೋತಿಷಗಳು ನಾನು ಒಪ್ಪಲ್ಲ. ಯಾಕೆಂದರೆ ಅವ್ರು ಸರಿಯಾದ ಜ್ಯೋತಿಷ ಹೇಳು ಅಂತ ನಂಬಿಕೆ ನನಗಿಲ್ಲ. ಜ್ಯೋತಿಷವನ್ನು ತಿರಸ್ಕಾರ ಮಾಡ್ತಿಲ್ಲ ಸ್ವಾಮಿ, ಎಷ್ಟೋ ಸಲ ಹೇಳಿದ್ದೀನಿ ಮಾತನ್ನು. ಜ್ಯೋತಿಷಿಗಳಲ್ಲಿ ತಪಸ್ಸಿಲ್ಲ ರೀ. ನನಗೆ ಗೊತ್ತಿಲ್ಲ ಎಷ್ಟು ಜ್ಯೋತಿಷಿಗಳು ಪ್ರತಿನಿತ್ಯ ಸೂರ್ಯಾರಾಧನೆಯನ್ನು ಮಾಡ್ತಾರೆ ಅಂತ. ಸೂರ್ಯನನ್ನು ನೀವು ಸಾಕ್ಷಾತ್ಕಾರ ಮಾಡಿಕೊಳ್ಳದೆ ಹೋದರೆ ಗ್ರಹಗಳು ಹೇಗೆ ನಿಮ್ಮ ಮಾತು ಕೇಳುತ್ತೆ? ಗ್ರಹಸ್ಥಾನದ ಸ್ಫುಟತೆ ಹೇಗಾಗುತ್ತೆ? ನಾನು ಒಂದು 6 ವರ್ಷ ಜ್ಯೋತಿಷವನ್ನು ಅಭ್ಯಾಸ ಮಾಡಿ ಈ ಮಾತನ್ನು ಹೇಳ್ತಾ ಇದ್ದೇನೆ. ಸರಿಯಾದ ಜ್ಯೋತಿಷಿ ಸರಿಯಾದ ಮುಹೂರ್ತವನ್ನು ನಿಮಗಿಟ್ಟುಕೊಟ್ಟು ಆ ಮುಹೂರ್ತದಲ್ಲಿ ನೀವು ವಿವಾಹವನ್ನು ಗರ್ಭಾಧಾನವನ್ನು ಮಾಡಿದರೆ, ಸುಮ್ಮನೆ ನಿಷೇಕ ಪ್ರಸ್ಥ ಅಂತ ಅಲ್ಲ ಅದನ್ನು ಕರೀತಕ್ಕಂಥದ್ದು. ನಿಷೇಕ ಪ್ರಸ್ಥ ಅನ್ನತಕ್ಕಂಥದ್ದು ಬಹಳ ದೊಡ್ಡ ಶಾಸ್ತ್ರೀಯ ಅಂಗ. ಇಂಥ ಕ್ಷಣದಲ್ಲಿಯೇ ಹೆಣ್ಣಿನ ಜೊತೆಗೆ ಸಂಯೋಗ ಆಗಬೇಕು ಅಂತ. ಆದರೆ ಅತ್ಯದ್ಭುತವಾಗಿರತಕ್ಕಂಥ ಸತ್ಪ್ರಜೆಯೊಬ್ಬನು ಹುಟ್ಟುತ್ತಾನೆ. ಇಲ್ದಿರ ನಾನಾಗಲೇ ಹೇಳಿದಾಗೆ ಎಂತೆಂಥವ್ರು ಹುಟ್ಟುಬಿಡ್ತಾರೆ. ಹೇಗೆ ಹುಟ್ಟುತ್ತಾರೆ ಅಂದರೆ ವಿಶ್ವವಸ್ ಹೇಳ್ತಾ ಇದ್ದಾನೆ, ದಾರುಣಾನ್ ದಾರುಣಾಕಾರಾನ್. ಮಹಾವಿಕಾರವಾಗಿರ್ತಾರೆ, ಮನಸ್ಸು ಚಂಚಲವಾಗಿರುತ್ತೆ, ಕ್ರೂರಿಗಳಾಗಿರ್ತಾರೆ. ದಾರುಣಾಭಿಜನಪ್ರಿಯನ್, ಅವ್ರಿಗೆ ಎಂಥವ್ರ ಸ್ನೇಹ ಆಗುತ್ತೆ ಮತ್ತು ಅಂಥವ್ರ ಸ್ನೇಹನೇ ಆಗುತ್ತೆ. ದಾರುಣ ವ್ಯಕ್ತಿಗಳ ಸ್ನೇಹ ಆಗುತ್ತೆ. ಅವ್ರನ್ನೇನಂತ ಕರಿಬೇಕು? ರಾಕ್ಷಸಾನ್ ಕ್ರೂರ ಕರ್ಮಣ, ಕೆಟ್ಟ ಕೆಲಸಗಳನ್ನು ಮಾಡ್ತಾರೆ ಅವರು. ಆದ್ದರಿಂದ ನೀನು ಹುಟ್ಟತಕ್ಕಂಥ ಮಕ್ಕಳು ಕಾಲವಲ್ಲದ ಕಾಲ ಅಂದರೆ ಮುಹೂರ್ತವಲ್ಲದ ಮುಹೂರ್ತದಲ್ಲಿ ನೀನು ಸಂಯೋಗಾಪೇಕ್ಷೆಯಾಗಿ ಬಂದದ್ದರಿಂದ ನಿನಗಿಂಥ ಕೆಟ್ಟ ಮಕ್ಕಳು ಹುಟ್ಟುತ್ತಾರೆ. ಅವರು ಯಾರು? ನನ್ನ ವಂಶದವರು ಅಲ್ಲ. ಮೊದಲು ದಶಕಂಠ ಹುಟ್ಟಿದ, ಅವನ ಅಪ್ಪನ ವಂಶಕ್ಕೆ ಸಂಬಂಧಪಡಲ್ಲ. ದಯವಿಟ್ಟು ಗಮನಿಸಿ, ಅವನು ಹುಟ್ಟುವಾಗಲೇ ಎಷ್ಟು ಕೆಟ್ಟವನಾಗಿ ಹುಟ್ಟಿಬಿಟ್ಟ ಅಂದರೆ ಹೆಂಗಸರು ಅರ್ಥ ಮಾಡ್ಕೋಬೇಕು, ಗಂಡಸರಿಗೂ ಅರ್ಥ ಆಗಬಹುದು. ಈ ಒಂದು ತಲೆ ತಾಯಿಯ ಗರ್ಭದಿಂದ ಹೊರಗೆ ಬರಬೇಕಾದ್ರೆ ಪರಮ ಕಷ್ಟ ಅಲ್ವೇ? ನೋವುಗಳಲ್ಲೆಲ್ಲ ಅತ್ಯಂತ ನೋವು ಅದು ಅಂತ ಹೇಳ್ತಾರೆ. ಅಂಥದ್ದು 10 ತಲೆಗಳು ಬರಬೇಕಲ್ರಿ. ಸತ್ತು ಹುಟ್ಟುಬಿಟ್ಟಿದ್ದಾಳೆ ಕೈಕಸಿ ಅವತ್ತಿನ ದಿವಸ. 20 ಕೈಗಳು ಬರಬೇಕಲ್ಲ, ಏನು ಗತಿ ಅವಳದು? ತಾಯಿಯಾದ್ದರಿಂದ ಕ್ಷಮಿಸಿದ್ದಾಳೆ. ಅದು ಎಷ್ಟು ಕಷ್ಟವನ್ನು ಕೊಟ್ಟ ಅವನು ಹುಟ್ಟುತ್ತಾನೆ ಅಂತಂದರೆ ಅಮ್ಮನಿಗೆ ಅಷ್ಟು ಕಷ್ಟ ಕೊಟ್ಟ. ದಶಕಂಠ, 20 ಭುಜ, ತಾಮ್ರೋಷ್ಠ, ದೀಪ್ತಮೂರ್ಧಜ, ಕೆಂಚು ಕೂದಲು, ಮೇಲೆ ಕಿತ್ತು, 10 ತಲೆಗಳು, ವಿಶೇಷ ದಪ್ಪ ಕಿವಿ ಇರತಕ್ಕಂಥ ಕುಂಭಕರ್ಣ ಹುಟ್ಟದ ಎರಡನೆಯವನಾಗಿ. ಹುಡುಗಿಯರು ಕೇಳಿಸ್ಕೋಬೇಕು, ಉದ್ದುದ್ದನೇ ಉಗುರು ಬಿಟ್ಟಂಥ ಶೂರ್ಪನಖೆ ಹುಟ್ಟಿದ್ಲು 3ನೇದ. ಶೂರ್ಪನಖ ಅಂದರೆ ಉದ್ದಕ್ಕಿರೋ ಉಗುರು, ಅದಕ್ಕೆ ಬಣ್ಣ, ಅವರೆಲ್ಲ ಶೂರ್ಪನಖೆ ಇರು ಅಂತ. ಶೂರ್ಪನಖೆ ಹುಟ್ಟಿದ್ದ. ಕ್ರೂರಕರ್ಮಣ, ರಾಕ್ಷಸಾನ್ ಕ್ರೂರಕರ್ಮಣ. ಕೈಕಸಿ ಹೋಗಿ ಗಂಡನ ಹತ್ರ ಹೇಳಿದ್ರು, ಸ್ವಾಮಿ ನನಗೆ ಇಂಥ ಮಕ್ಕಳ ಬೇಕು ಅಂತ ಕೇಳಲಿಲ್ಲ ನಾನು. ಅವನ ಮಗ ಇದ್ದಾನಲ್ಲ ಕುಬೇರ, ನೋಡಿ ಎಷ್ಟು ಚೆನ್ನಾಗಿದ್ದಾನೆ ಅವನು, ಎಷ್ಟು ಸುಂದರವಾಗಿದ್ದಾನೆ, ಎಷ್ಟು ದಷ್ಟಪುಷ್ಟನಾಗಿದ್ದಾನೆ, ಎಷ್ಟು ಆಕರ್ಷಕವಾಗಿದ್ದಾನೆ. ಅಂಥ ಮಗ ಬೇಕು ಅಂತ ನಾನು ಕೇಳಿದೆ. ಅದಕ್ಕೆ ಆತ ಹೇಳ್ದ, ಈಗ ಒಳ್ಳೆಯ ಮುಹೂರ್ತ ಇದೆ, ಈಗ ನಿನಗೊಬ್ಬ ಮಗ ಹುಟ್ಟುತ್ತಾನೆ,
ಧರ್ಮಾತ್ಮನಾಗಿ ಹುಟ್ಟುತ್ತಾನೆ, ಅವನು ನನ್ನ ಮಗ, ನನ್ನ ವಂಶಕ್ಕೆ ಸಂಬಂಧಪಡತಕ್ಕ ಮಗ ಅವನು. ಮಮ ವಂಶಾನುರೂಪೋ ಸಧರ್ಮಾತ್ಮ ಚ ಭವಿಷ್ಯತಿ. ನನ್ನ ವಂಶಕ್ಕೆ ಸಂಬಂಧಪಟ್ಟವನು ಈಗ ಹುಟ್ಟುತ್ತಾನೆ ನಿನಗೆ, ಅವನು ಧರ್ಮಾತ್ಮನಾಗಿರ್ತಾನೆ, ಅವನೇ ವಿಭೀಷಣನಾಗಿ ಹುಟ್ಟ. ನನ್ನ ಪ್ರಶ್ನೆಗೆ ಉತ್ತರ ಸಿಕ್ತು, ನಿಮಗೆ ಇದು ಅರ್ಥವಾಯಿತೋ ಇಲ್ಲೋ ಗೊತ್ತಿಲ್ಲ, ಆದ್ದರಿಂದ ಇನ್ನೊಂದ್ಸಲ ಹೇಳಿಬಿಡ್ತೀನಿ. ರಾವಣ, ಕುಂಭಕರ್ಣ, ಶೂರ್ಪನಖಿಯರು ವಿಶ್ರವಸ್ನ ವಂಶಕ್ಕೆ ಸಂಬಂಧಪಟ್ಟವರಲ್ಲ, ನನ್ನ ವಂಶದವರು ಅವರಲ್ಲ. ಆದ್ದರಿಂದ ರಾವಣ ಎಂದೂ ಬ್ರಾಹ್ಮಣ ಅಲ್ಲ. ನಂಗೆ ಸಮಾಧಾನ ಆಯಿತು. ಅದು ಯಾಕೆ ರಾವಣನ ಬ್ರಾಹ್ಮಣ ಅಂತ ಕರೀತಾರೋ ಗೊತ್ತಿಲ್ಲ. ವಿಭೀಷಣ ಬ್ರಾಹ್ಮಣ, ಯಾಕೆಂದ್ರೆ ಅವನೇ ಹೇಳ್ತಾನೆ ಮಮ ವಂಶಾನುರೂಪ, ನನ್ನ ವಂಶಕ್ಕೆ ಇವನೇ ಸಂಬಂಧಪಟ್ಟರೋನು. ಸಂತೋಷ ಪಡೋರು ಸಂತೋಷ ಪಡಿ, ಅರ್ಥ ಆಗದೆ ಇದ್ದವ್ರು ಬಿಡಿ. ಈ ದಶಕಂಠ ಅವನು ತಪಸ್ಸನ್ನು ಮಾಡ್ತಾನೆ, ಕುಂಭಕರ್ಣ ಮತ್ತೆ ನೋಡಿ ಪ್ರತಿನಾಯಕ ಅವನು ತಪಸ್ಸು ಮಾಡ್ತಾನೆ. ಯಾಕೆ? ಶಕ್ತಿ ಸಂಪಾದನೆಗೆ. ಅವನು ಎಷ್ಟು ತಪಸ್ಸು ಮಾಡ್ದ ಅದೆಲ್ಲ ವಿವರಣೆ ಮಾಡಿಕೊಡ್ಲಿಕ್ಕೆ ಕಾಲ ಇಲ್ಲ ನನಗೆ. ಅವನು ಕೊನೆಗೆ ಅಣ್ಣನನ್ನೂ ಓಡಿಸಿ, ಅಣ್ಣನ ಪುಷ್ಪಕ ವಿಮಾನವನ್ನೂ ಕಿತ್ತುಕೊಂಡು ಅಣ್ಣನ ಮನೆಗೆ ಹೋಗಿ ಕೂತ್ಕೊಂಡು, ಅಣ್ಣನ ಜೊತೆಗಾದರೂ ಬದುಕಿದ್ದೆ, ಅಣ್ಣನ ಜೊತೆಗೆ ಯುದ್ಧ ಮಾಡಿ ಅಣ್ಣನನ್ನು ಓಡಿಸಿ ಲಂಕೆಗೆ ಅಧಿಪತಿಯೇ ಆಗ್ತಾನೆ. ಹೀಗಾಗಿ ದಶಕಂಠನಲ್ಲಿ ಹೊಗಳಬಹುದಾದಂಥ ಯಾವ ಗುಣವೂ ಕಾಣೋದೇ ಇಲ್ಲ ನನಗೆ. ಅದು ಯಾಕಾಗಿ? ರಾವಣ ಬಹಳ ಒಳ್ಳೆಯವನು, ರಾವಣ ಬಹಳ ದೊಡ್ಡವನು, ರಾವಣ ನೃತ್ಯ ಮಾಡ್ತಾನೆ, ರಾವಣ ಗಾನ ಮಾಡ್ತಾನೆ, ಏನೇನೋ ಕಾರಣಗಳು ಕೊಡ್ತಿರಲ್ಲ ರಾವಣನ ಪರವಾಗಿ ಮಾತಾಡ್ತಕ್ಕಂಥವರು. ಅದು ಯಾವ ಕಾರಣ ಇದೆ ಕೊಡಿ, ಇನ್ನೂ ಒಂದು 20 ದಿವಸ ಮಾತಾಡ್ತಾ ಇರ್ತೀನಿ ನಾನು. ರಾವಣನಲ್ಲಿ ನೀವು ಹೊಗಳಬಹುದಾದ, ನೀವು ಅನುಸರಿಸಬಹುದಾದ ಕಾರಣ ಕೊಡಿ. ಈಗ ನಾನು ಯಾರಿಗಾದರೂ ಗೌರವ ಕೊಡಬೇಕಾಗಿದ್ದರೆ ನಾನು ಹೀಗೆ ನೋಡಬೇಕು, ಓಹ್ ದೊಡ್ಡವರಪ್ಪ ಅವ್ರು, ನನಗೆ ಶ್ರೀರಾಮರು ನೋಡ್ರಿ ಹೇಗಿದ್ದಾರೆ ಅಂತ ನೋಡಬೇಕು, ರಾವಣ ಎಲ್ಲಪ್ಪ ಅಂತ ನೋಡಬೇಕು. ರಾವಣನಲ್ಲಿ ನಾನು ಗಮನಿಸಬಹುದಾದ ಒಂದು ಒಳ್ಳೆ ಗುಣ ಯಾವುದಿದೆ? ಯಾವ ಕಾರಣಕ್ಕಾಗಿ ರಾವಣನಿಗೆ ನಾನು ಬೆಲೆ ಕೊಡಬೇಕು? ನೀವು ಒಂದು ಗುಟ್ಟನ್ನು ಅರ್ಥ ಮಾಡಿಕೊಳ್ಳಬೇಕು. ಈ ರಾವಣ, ನಾವು ರಾಮರ ವಂಶವನ್ನು ನೋಡ್ತಾ ಇದ್ದೇವೆ, ಅನರಣ್ಯನ ಮೇಲೆ ಬಂದು ಬಿದ್ದ ಅಂತ ಹೇಳಿ ನೆನ್ನೆ ಮಾತಾಡಿದೆ ನಾನು. ಆ ರಾವಣ ಶ್ರೀರಾಮರ ಜನನಕ್ಕೆ ಎಷ್ಟೋ ತಲೆಗಳ ಹಿಂದೆಯೇ ವಿಜಯಿಯಾಗಿದ್ದವನು, ಎಲ್ಲರನ್ನೂ ಗೆದ್ದಿದ್ದವನು, ಇಡೀ ಭಾರತವನ್ನೇ ಸುತ್ತಿದ್ದವನು, ಪ್ರಪಂಚದಲ್ಲಿ ಇದ್ದಬದ್ದ ಚಿನ್ನವನ್ನೆಲ್ಲ ಕದ್ದು ತಂದವನು. ಅದರ ವರ್ಣನೆ, ಅದರ ಶೃಂಗಾರ ಅದೆಲ್ಲ ಮುಂದೆ ಬರ್ತದೆ ಸುಂದರಕಾಂಡದಲ್ಲಿ ಆಂಜನೇಯ ನೋಡಿದಾಗ. ಮಹಾಶ್ರೀಮಂತನಾಗಿದ್ದವನು, ಒಂದು ಶ್ರೀಮಂತಿಕೆ, ಒಂದು ಅಧಿಕಾರ, ಎಲ್ಲರನ್ನೂ ಸೋಲಿಸಿದಂತಹ ಅಟ್ಟಹಾಸ, ವಿಮಾನ, ಇಡೀ ಪ್ರಪಂಚದ ಸುತ್ತಾಟ, ಶ್ರೀರಾಮರಿಗಿನ್ನ ಎಷ್ಟೋ ತಲೆಗಳ ಹಿಂದೆಯೇ ಬಂದಿದ್ದಾತ. ಒಂದು ದೇವಸ್ಥಾನ ಇದೆಯೇನ್ರಿ? ಒಂದೇ ಒಂದು ದೇವಸ್ಥಾನ ರಾವಣನ ಪರವಾಗಿ ಭಾರತದಲ್ಲಿ ಇದೆಯೇನ್ರಿ? ಏನೋ ರಾಕ್ಷಸರು ಕಟ್ಕೊಳ್ಳಿ ಬಿಡಿ, ಸಿಂಹಳದವ್ರ ಬಗ್ಗೆ ನಮಗೆ ಯಾಕೆ ಮಾತು. ಭಾರತದಲ್ಲಿದೆಯೋ? ಎಷ್ಟೋ ತಲೆಗಳ ಮೇಲೆ ಶ್ರೀರಾಮರು ಬಂದ್ರಲ್ರಿ, ಊರಿಗೊಂದು ಗುಡಿ ಕಟ್ಬಿಟ್ರಲ್ರಿ. ಆ ವ್ಯತ್ಯಾಸ ಗೊತ್ತಾಗಬೇಕಲ್ಲ ನಮಗೆ, ಯಾಕೆ ಅಂತ. ಆ ಏಕಾಗಿ ಶ್ರೀರಾಮರಿಗೆ ಗುಡಿಗಳು ಕಟ್ಟಿದ್ರು, ಏಕಾಗಿ ರಾವಣನನ್ನು ತುಚ್ಛೀಕರಿಸಿದರು ಅನ್ನತಕ್ಕಂಥದ್ದೇ ಉಳಿದ ದಿವಸಗಳಲ್ಲಿ ನಾವು ಗಮನಿಸಬೇಕಾದ್ದು. ಈ ರಾವಣ, ನಾನಾಗಲೇ ಹೇಳಿದೆ, ಅವನು ರಾವಣ ಅನ್ನೋ ಒಂದು ಬಿರುದು ಬಂತು. ಅದು ಯಾವಾಗ ಬಂತು, ಏನು ಬಂತು ಅನ್ನೋದನ್ನು ನಾನು ಸುಂದರಕಾಂಡದಲ್ಲಿ ಹೇಳ್ತೀನಿ. ಈ ರಾವಣ ಬಂದು ಈ ಯಾವ ರಾಜನ ಮೇಲೆ ಬಿದ್ದ? ಅನರಣ್ಯ ಅನ್ನತಕ್ಕಂತಹ ರಾಜನ ಮೇಲೆ ಬಂದು ಬಿದ್ದ. ಯುದ್ಧ ಆಯಿತು. ಯುದ್ಧ ಆಗುವುದಕ್ಕಿಂತ ಮುಂಚೆ ಮಂತ್ರಿಗಳು ಹೇಳಿದ್ರು, ಈ ರಾವಣ ಅನ್ನುವವನು ಅವಧ್ಯ, ಅವನ ಜೊತೆಗೆ ಸಂಧಿ ಮಾಡಿಕೊಳ್ಳುವುದು ಒಳ್ಳೆಯದು. ಅದನ್ನು ನೀವು ಒಪ್ಕೊಳ್ಳಿಲ್ಲ. ಇಕ್ಷ್ವಾಕು ವಂಶಸ್ಥ ನಾನು ಯಾಕೆ ರಾಜಿ ಮಾಡಿಕೊಳ್ಳಿ ಅಂತ ಹೋದ, ಯುದ್ಧ ಮಾಡ್ದ, ರಾವಣನ ಗದೆ ತಾಡಿಸ್ತು, ಅನರಣ್ಯ ಕೆಳಗೆ ಬೀಳಬೇಕಾಯಿತು. ಶ್ರೀಮದ್ ರಾಮಾಯಣದಲ್ಲಿ ಮೊಟ್ಟ ಮೊದಲನೆಯ ಬಾರಿ ಉತ್ಪತ್ಸತೆ ಕುಲೇ ಹ್ಯಸ್ಮಿನ್ ಇಕ್ಷ್ವಾಕೂಣಾಂ ಮಹಾತ್ಮನಾಂ. ಸಾಯ್ತಾ ಇದ್ದಾನೆ ಅವನು ತನ್ನ ದಿವ್ಯ ದೃಷ್ಟಿಯಿಂದ ನೋಡಿ ಹೇಳ್ತಾ ಇದ್ದಾನೆ,
ಉತ್ಪತ್ಸ್ಯತೆ ಕುಲೇಹ್ಯಸ್ಮಿನ್ ಇಕ್ಷ್ವಾಕೂಣಾಂ ಮಹಾತ್ಮನಾಂ. ಅತ್ಯಂತ ಮಹಾತ್ಮರು ಇರತಕ್ಕಂಥ ಇಕ್ಷ್ವಾಕು ವಂಶದಲ್ಲಿ ಉತ್ಪತ್ತಿಯಾಗ್ತಾನೆಯ. ಯಾರು? ರಾಮೋ ದಾಶರಥಿರ್ನಾಮ ಯಸ್ತೆ ಪ್ರಾಣಾನ್ ಹರಿಷ್ಯತಿ. ಈ ಇಕ್ಷ್ವಾಕು ವಂಶದಲ್ಲಿ ಹುಟ್ಟತಕ್ಕಂತಹ ರಾಮ ಹೆಸರನ್ನು ಹೊಂದಿರತಕ್ಕಂತಹ ಶ್ರೀರಾಮರು ನಿನ್ನ ಪ್ರಾಣವನ್ನು ತೆಗೀತಾರೆ. ರಾಮರ ಜನನವಾಗಿಲ್ಲ, ರಾಮ ಶಬ್ದ ಜನನವಾಯಿತು ಅಂತ ಹೇಳಿ ಅನರಣ್ಯ ಸತ್ತು. ಈ ಅನರಣ್ಯನಿಗೆ ಒಬ್ಬ ಮಗ ಪೃಥು ಅಂತ. ಆ ಪೃಥುವಿನಿಂದಲೇ ಈ ಭೂಮಿಗೆ ಪೃಥ್ವಿ ಅನ್ನುವ ಹೆಸರು ಬಂದಿದ್ದು ಅಂತ ಹೇಳ್ತಾರೆ. ಈ ಪೃಥು ಮಹಾರಾಜನಿಗೆ ಒಬ್ಬ ಮಗ, ಅವನ ಹೆಸರು ಸತ್ಯವ್ರತ ಅಂತ. ಸತ್ಯವ್ರತ ಮಹಾರಾಜ ಅಂತ. ಆ ಸತ್ಯವ್ರತ ಮಹಾರಾಜಂದು ಒಂದು ದೀಕ್ಷೆ, ಎಂಥ ಸಂದರ್ಭ ಬಂದರೂ ತಾನು ಸುಳ್ಳು ಹೇಳುವುದಿಲ್ಲ ಅಂತ. ಒಂದು ದಿವಸ ಈ ಸತ್ಯವ್ರತನ ಮೇಲೆ ಅವರಪ್ಪನ ಹತ್ತಿರಕ್ಕೆ ದೂರ ಹೋಯ್ತು. ಅವರಪ್ಪ ಯಾರು? ಪೃಥು. ಯಾರು ದೂರ ತಗೊಂಡು ಹೋದ್ರು ಅಂದರೆ ಒಬ್ಬ ವೃದ್ಧ ತಂದೆ ತಾಯಿಗಳು ತಗೊಂಡು ಹೋದ್ರು. ಏನಂತ ತಗೊಂಡು ಹೋದ್ರು? ನೋಡಿ ಸ್ವಾಮಿ, ನಿಮ್ಮ ಮಗ ಎಂಥ ಕೆಲಸ ಮಾಡಿದ್ದಾನೆ ಗೊತ್ತಾ? ನಮ್ಮ ಮಗಳದು ಮದುವೆ ನಡೀತಾ ಇತ್ತು ನೆನ್ನೆ. ಆ ಮದುವೆ ಮಂಟಪಕ್ಕೆ ಬಂದು ನನ್ನ ಮಗಳನ್ನ ಹಾರಿಸ್ಕೊಂಡು ಹೋಗ್ಬಿಟ್ಟಿದ್ದಾನೆ. ಸತ್ಯವ್ರತನಿಗೆ ಹೇಳಿ ಕಳಿಸಿ, ಬರಯ್ಯ. ಏನಯ್ಯ ನೀ ಹಾರಿಸ್ಕೊಂಡು ಹೋದ? ಹೌದು ಸ್ವಾಮಿಯಿಂದ. ಯಾಕಯ್ಯ ಹಾರಿಸ್ಕೊಂಡು ಹೋದೆ? ನಾನು ಅವಳು ಪ್ರೇಯಸಿ ಪ್ರಿಯಕರರು, ಬಹಳ ವರ್ಷಗಳಿಂದ ಮದುವೆ ಆಗಬೇಕು ಅಂತ ಇದ್ದು. ಇವಳಪ್ಪ ಪೃಥು ಹೇಳ್ದ, ಹಳೆ ಕತೆ ಹೇಳಬೇಡ, ಈಗಿನ ಕತೆ ಹೇಳು. ಅವಳಿಗೆ ಮದುವೆ ಆಗ್ತಾ ಇದ್ದಿದ್ದು ನಿಜವೋ? ನಿಜ. ಹಾರಿಸ್ಕೊಂಡು ಹೋಗಿದ್ದು ನಿಜವೋ? ನಿಜ. ಅಂದರೆ ಸನ್ಮಾನ್ಯ ಶ್ರೀನಿವಾಸನವರು ಗಮನ ಇಟ್ಟು ಕೇಳಬೇಕು, ಹಿರಿಯ ವಕೀಲರು ಕೂತ್ಕೊಂಡಿದ್ದಾರೆ. ಅಂದರೆ ಈಗ ನಿನಗೆ ಶಿಕ್ಷೆ ಆಗಬೇಕೋ ಇಲ್ಲವೋ? ಮದುವೆ ನಡೀತಾ ಇದ್ದಾಗ, ಮದುವೆ ಶುರುವಾಗ್ಬಿಟ್ಟಿದೆ ರೀ, ಕ್ರಮಗಳೆಲ್ಲ ಆಗಿಬಿಟ್ಟಿದೆ, ಮಂತ್ರಘೋಷ ಆಗಿಬಿಟ್ಟಿದೆ, ಮದುವೆ ಮಂಟಪದಿಂದ ಅವಳನ್ನ ಎತ್ಕೊಂಡು ಹೋಗ್ಬಿಟ್ಟಿದ್ದಾನೆ. ಈಗ ನಿನಗೆ ಶಿಕ್ಷೆ ಆಗಬೇಕೋ ಇಲ್ವೋ? ಅವನು ಹೇಳ್ದ, ಸ್ವಾಮಿ ನೀವು ಹೇಳಿದ್ದೆಲ್ಲ ನಿಜ, ಆದರೆ ನಂಗೆ ಶಿಕ್ಷೆ ಆಗೋದಿಲ್ಲ. ಯಾಕೆ? ನಾನು ತಪ್ಪೇ ಮಾಡಿಲ್ಲ. ಏನಯ್ಯ ಹೇಳ್ತಾ ಇದೀಯಾ? ಮದುವೆ ಮಂಟಪದಿಂದ ಹುಡುಗಿಯನ್ನು ಹಾರಿಸಿಕೊಂಡು ಹೋಗಿದ್ದೇನೆ ಅಂತ ಹೇಳಿ ಒಪ್ಪಿಕೊಳ್ತಾ ಇದೀಯಾ? ಅವಳಪ್ಪ ಅಳತ ನಿಂತ್ಕೊಂಡಿದ್ದಾನೆ, ನಿಂಗೆ ಶಿಕ್ಷೆ ಆಗಬೇಕೋ ಬೇಡವೋ? ತಪ್ಪು ಮಾಡಿದರೆ ತಾನೇ ಶಿಕ್ಷೆಯಿಂದ ಅವನು. ಸರ್ವೋಚ್ಚ ನ್ಯಾಯಾಲಯದಲ್ಲಿಯೂ ನಿಮ್ಮ ಮದುವೆ ಹೌದೇ ಅಲ್ಲವೇ, ಸಿಂಧುವೇ ಅಲ್ಲವೇ ಅನ್ನೋದಕ್ಕೆ ಒಂದು ಕಾರಣ ಕೇಳ್ತಾರವರು, ಸಪ್ತಪದಿ ಆಗಿದೆಯಾ ಅಂತ. ಎಲ್ಲಿಂದ್ರಿ ಇದು? ಶ್ರೀಮದ್ ರಾಮಾಯಣದ ಪೂರ್ವದ ವಿಷಯ ಇದು. ಅವನು ಹೇಳ್ತಾನೆ, ಅವಳು ಎಲ್ಲ ಬೇರೆ ಆಗಿರ್ಬೋದಪ್ಪ, ಸಪ್ತಪದಿ ಒಂದು ಆಗಿಲ್ಲ, ಆದ್ದರಿಂದ ಹೇಳ್ಕೊಂಡು ಬಂದಿದ್ದೀನಿ. ಆದ್ದರಿಂದ ಅವಳು ಬೇರೆಯವ್ರ ಹೆಂಡತಿ ಹೇಗಾಗ್ತಾಳೆ? ಸಪ್ತಪದಿ ಆಗುವ ತನಕ ಇನ್ಯಾವುದೇ ಕರ್ಮಗಳಾಗಿದ್ದರೂ ಅವಳು ಬೇರೆಯವರ ಹೆಂಡತಿ ಅಲ್ಲ. ಇದು ಬಹಳ ಕಷ್ಟಕ್ಕೆ ಬಂತು. ಏನು ಮಾಡೋದೀಗ? ಆಗ ಹುಡುಗಿನೇ ಕೇಳೋಣ ಅಂತ ನಿರ್ಣಯ ಮಾಡಿ, ಅಲ್ಲಿ ಅವನು ಸತ್ಯವ್ರತನ, ಅವನು ಹಾರಿಸ್ಕೊಂಡು ಬಂದ ಹುಡುಗಿ ಇಲ್ಲ ಅಂದ್ಬಿಟ್ಲು. ಏನ್ರಿ ಗತಿ? ಈಗ ಬಲವಂತ ಮಾಡಕ್ಕೆ ಕರ್ಕೊಂಡು ಬಂದ ಅಂದ್ಬಿಟ್ಲು. ನೋಡಿ, ಆ ಹೊತ್ತಿನ ಕಾನೂನು ಈ ಹೊತ್ತಿಗೂ ಉಂಟು. ಬಲಾತ್ಕಾರದಿಂದ ಒಂದು ಹೆಣ್ಣನ್ನು ನೀವು ಅಪಹರಿಸಿದರೆ ಆ ಹೊತ್ತಿನ ಕಾನೂನು ಏನಪ್ಪ ಅಂದರೆ ದೇಶಭ್ರಷ್ಟತ್ವ ಅಂತ. ಊರು ಬಿಟ್ಟು ಓಡಿಸಿರೋನು. ಅಪ್ಪ ಪೃಥು ಮಹಾರಾಜ ಸತ್ಯವ್ರತನನ್ನ ಊರು ಬಿಟ್ಟು ಕಳಿಸಿದರು. ದೇಶಭ್ರಷ್ಟನಾಗ ನೀನು ಹೋಗಯ್ಯ. ಒಂದು ಹೆಣ್ಣನ್ನು ಬಲಾತ್ಕರಿಸಿದರೆ ಅದು ಮಹಾ ಅಪರಾಧ. ಅದು ಹೆಣ್ಣಿನ ಒಪ್ಪಿಗೆ. ಇದನ್ನೆಲ್ಲ ನೀವು ಶೂರ್ಪನಖ ಪ್ರಸಂಗದಲ್ಲಿ ನೆನಪಿಟ್ಕೋಬೇಕು. ಯಾರ್ಯಾರು ಶೂರ್ಪನಖಿ ಪರವಾಗಿ ಮಾತಾಡ್ತೀರೋ ಅವರೆಲ್ಲ ಇದನ್ನು ನೆನಪಿಟ್ಕೋಬೇಕು. ಹೆಣ್ಣಾಗಲಿ ಗಂಡಾಗಲಿ ಪರಸ್ಪರ ಇನ್ನೊಬ್ಬರನ್ನ
ಹೋಗಿ ಕೇಳಬಹುದು, ನಾನು ನಿಮ್ಮನ್ನು ಇಷ್ಟಪಟ್ಟಿದ್ದೀನಿ ರೀ, ನೀವು ನಂಗೆ ಸಿಗ್ತೀರಾ, ಕೇಳಬಹುದು, ತಪ್ಪಿಲ್ಲ. ಆದರೂ ಒಪ್ಪಿಗೆ ಕೊಡೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು. ಆಮೇಲೆ ಬಲಾತ್ಕಾರ ಮಾಡೋ ಹಾಗಿಲ್ಲ. ನೀವು ಬಲಾತ್ಕಾರ ಮಾಡಿದರೆ ಅದು ದೇಶಭ್ರಷ್ಟತ್ವಕ್ಕೆ ಸಮಾನ. ದೇಶಭ್ರಷ್ಟತ್ವ ಅನ್ನತಕ್ಕಂಥದ್ದು ಮರಣಕ್ಕೆ ಸಮಾನ ಅಂತ ಶಾಸ್ತ್ರ, ಮನುಧರ್ಮಶಾಸ್ತ್ರ. ಈ ಹಿನ್ನೆಲೆಯಲ್ಲೆಲ್ಲ ಶೂರ್ಪನಖ ಪ್ರಸಂಗವನ್ನು ನಾವು ಮುಂದೆ ಮಾತಾಡಬೇಕಾಗಿದೆ. ಯಾವ ವಂಶದಲ್ಲಿ ಶ್ರೀರಾಮರು ಮುಂದೆ ಜನಿಸಿದರೋ ಆ ವಂಶದ ಹಿರಿಯನೊಬ್ಬ ಹೆಣ್ಣನ್ನು ಬಲಾತ್ಕರಿಸಿದ್ದಕ್ಕೆ ಆ ರಾಜನನ್ನೇ ಗಡೀಪಾರು ಮಾಡ್ತಾನೆ, ತನ್ನ ಮಗನನ್ನೇ ಗಡೀಪಾರು ಮಾಡ್ತಾರೆ. ಇರಲಿ, ಅವನು ಹೋದ. ಅವನು ಹೋಗಿ ಎಲ್ಲೋ ಬದುಕಬೇಕು ಅಂತ ಇದ್ದಾಗ ಒಂದು ಹೆಣ್ಣು ಮಕ್ಕಳ ಜೊತೆಗೆ ತುಂಬ ಕಷ್ಟಪಡ್ತಾ ಇದ್ಲು. ನೋಡದ, ಸಹಾಯ ಮಾಡಬೇಕು ಅನ್ನಿಸ್ತು, ಸಹಾಯ ಮಾಡದ. ಅವರಿನ್ಯಾರೂ ಅಲ್ಲ, ನಮ್ಮ ವಿಶ್ವಾಮಿತ್ರರ ಹೆಂಡತಿ ಮಕ್ಕಳು. ಇವನು ಬಹಳ ಯೋಚನೆ ಮಾಡಿದ್ದ, ಇವರಿಂದ ನನಗೆ ಮುಂದೆ ಉಪಕಾರ ಆಗ್ಬೋದು ಅಂತಂತ. ಅವನೊಂದಷ್ಟು ಕಾಲ ನೋಡಿಕೊಂಡ. ಆಮೇಲೆ ವಿಶ್ವಾಮಿತ್ರರು ಬಂದರು, ಅವರು ಇವನಿಗೆ ಆಶ್ರಯ ಕೊಟ್ಟರು, ಇರಯ್ಯ ನಮ್ಮ ಜೊತೆಗೆ ಅಂತ ಹೇಳಿದರು. ಈ ಪೃಥು ಮಹಾರಾಜ ಅವನು ದೇಶಭ್ರಷ್ಟನನ್ನಾಗಿ ಇವನನ್ನು ಮಾಡಿದ್ರು, ಮಗ ಅಲ್ವೇನ್ರಿ? ಈಗ ಸನ್ಯಾಸಿಯೊಬ್ಬ ಸತ್ತೋಗ್ತಾನೆ ಅಂತ ಇಟ್ಕೊಳ್ಳಿ, ಅವನಿಗೊಬ್ಬ ಮಗ ಇರ್ತಾನೆ ಇಲ್ಲಿ ಪೂರ್ವಾಶ್ರಮದಲ್ಲಿ. ಆದರೆ ಆ ಮಗನಿಗೆ ಅಧಿಕಾರ ಇರುತ್ತೆ ಅಪ್ಪನ ಶ್ರಾದ್ದ ಮಾಡಬೇಕು ಅಂತ. ಅಪ್ಪ ಸನ್ಯಾಸವನ್ನು ಸ್ವೀಕಾರ ಮಾಡಿ ಹೋದರೂ ಆ ಸನ್ಯಾಸಿ ಸತ್ತರೆ ಮೊದಲನೇ ಅಧಿಕಾರ ಯಾರಿಗಯ್ಯ ಇರುತ್ತೆ ಅಂದರೆ ತನ್ನ ಪೂರ್ವಾಶ್ರಮದ ಮಗನಿಗಿರುತ್ತೆ ಅಂತ. ಹಾಗೆ ಮಗನಿಗೂ ಅಧಿಕಾರ ಇರುತ್ತೆ ಅಪ್ಪನ ಆಸ್ತಿ ಮೇಲೆ. ಹೀಗಾಗಿ ವಸಿಷ್ಠರು ಪೃಥು ಮಹಾರಾಜ ಸಾಯ್ತಾ ಇದ್ದ ಹಾಗೆ ಈ ಸತ್ಯವ್ರತ ಮಹಾರಾಜನನ್ನು ಕರ್ಕೊಂಡು ಬಂದು ರಾಜನನ್ನಾಗಿ ಮಾಡಿದರು. ಪುಟ್ಟ ಪ್ರಸಂಗ ಮಧ್ಯದಲ್ಲಿ ಹಾದು ಹೋಯಿತು, ನಿಮಗದರ ವಿಶೇಷವನ್ನು ಹೇಳಿ ಆಯಿತು. ಆದರೆ ಕೊನೆಗೆ ಗಮನಿಸಬೇಕಾದ್ದೇನು? ಈ ಸತ್ಯವ್ರತ ಮಹಾರಾಜನಿಗೆ ಒಂದು ದೊಡ್ಡ ಆಸೆ ಇತ್ತು. ಏನಾದರೂ ಮಾಡಿ ನಾನು ಸ್ವರ್ಗಕ್ಕೆ ಹೋಗಿ ಬರಬೇಕು. ಹೇಗೆ ಹೋಗಿ ಬರಬೇಕು? ಈ ದೇಹದಲ್ಲೇ ಹೋಗಿ ಬರಬೇಕು. ರಾಕ್ಷಸರಿಗೆ ಹೇಗೆ ಬದುಕಿ ಸುಖಭೋಗಗಳನ್ನು ಈ ದೇಹದಲ್ಲೇ ಅನುಭವಿಸಬೇಕು ಅಂತ ಇತ್ತೋ ಅಂತಹ ಆಸೆ ಇವನಿಗೂ ಇತ್ತು. ಇವನು ಹೋಗಿ ಅವರು ಗುರುಗಳನ್ನು ಕೇಳಿದ. ಯಾರನ್ನ? ವಸಿಷ್ಠರನ್ನು ಕೇಳಿದ, ಕುಲಗುರುಗಳನ್ನು ಕೇಳಿದ. ಗಮನ ಇಟ್ಟು ಕೇಳಬೇಕು ಈ ಅಂಶಗಳನ್ನೆಲ್ಲನೂ. ಆ ಗುರುಗಳು ಹೇಳಿದರು, ಇದು ಕಾಮ್ಯ, ಸ್ವರ್ಗಕ್ಕೆ ಹೋಗಬೇಕು ಅನ್ನತಕ್ಕಂಥದ್ದು ಕಾಮ್ಯ, ಇಂದ್ರನೇ ಕಾಮ್ಯ. ಅದು ಬಿಟ್ಟು ಇಂದೇನಾದರೂ ಬೇರೆ ಕೇಳು ಮಾಡ್ತೀನಿ ಅಂತ. ಇಲ್ಲ ಸ್ವಾಮಿ, ನಾನು ನೇರವಾಗಿ ಸ್ವರ್ಗಕ್ಕೆ ಹೋಗಬೇಕು. ಯಾಕೆ ಹೋಗಬೇಕು? ಅಮೃತ ಕುಡಿಬೇಕು. ಯಾಕೆ ಹೋಗಬೇಕು? ಆ ರಂಭೆ ಊರ್ವಶಿ ಅಲ್ಲೋ, ಅದಕ್ಕೋಸ್ಕರ ಹೋಗಬೇಕು. ಕಳಿಸಲ್ಲ. ಅವನು ಹೋಗಿ ಅವರು ಮಕ್ಕಳನ್ನು ಕೇಳಿದ, ನೀವೇನಾದರೂ ಸಹಾಯ ಮಾಡ್ತೀರಾ? ಏನು ಮಾತಾಡ್ತಾ ಈ ಅಪ್ಪನೇ ಇಲ್ಲ ಅಂದವ್ರಿಗೆ ಮಕ್ಕಳು ಸಹಾಯ ಮಾಡ್ತಾರೇನೆಯಾ ಯೋಗ್ಯ ಅಂದರು. ಮುಂದಿನ ವಾಕ್ಯವನ್ನು ದಾಖಲು ಮಾಡ್ಕೋಬೇಕು ನೀವು. ರಾಮಾಯಣದಲ್ಲಿ ಗಮನಿಸಬೇಕಾದ ತಾತ್ವಿಕಾಂಶಗಳು ಇದು. ಅವನು ಹೇಳ್ದ, ಹಾಗಾದರೆ ನಾನು ಬೇರೆ ಗುರುಗಳ, ಬೇರೆ ಆಚಾರ್ಯರ ಆಶ್ರಯಕ್ಕೆ ನಾನು ಹೋಗಬಹುದು ಅಂದ. ಅವ್ರು ಹೇಳಿದರು, ನೀನು ಚಂಡಾಲ ಅಂದರು. ಅದ್ವೈತಿಗಳಾಗಿರೋರಿಗೆ ಪರಮಾಚಾರ್ಯರು ಶ್ರೀ ಶ್ರೀ ಶಂಕರ ಭಗವತ್ಪಾದರೇ, ವಿಶಿಷ್ಟಾದ್ವೈತಿಗಳಿಗೆ ಶ್ರೀ ಶ್ರೀ ರಾಮಾನುಜಾಚಾರ್ಯರೇ, ದ್ವೈತಿಗಳಿಗೆ ಶ್ರೀಮನ್ ಮಧ್ವಾಚಾರ್ಯರೇ. ಅದೇ ನಿಮಗೆ ಪ್ರಧಾನ. ಅದನ್ನು ಬಿಟ್ಟು ಅತ್ತಿತ್ತ ಅಲ್ಲಾಡೋ ಹಾಗಿಲ್ಲ. ಅನ್ಯ ಆಚಾರ್ಯರುಗಳಿಗೆ ನೀವು ಗೌರವ ಕೊಡಬಹುದು, ಆದರೆ ನಿಮ್ಮ ಪ್ರಥಮ ನಮಸ್ಕಾರ, ಪ್ರಥಮ ಪುರಸ್ಕಾರ, ಪ್ರಥಮ ಮಾನ್ಯತೆ ಯಾರಿಗೆ? ನಿಮ್ಮ ಆಚಾರ್ಯರುಗಳಿಗೇ. ಅದ್ವೈತಿಗಳಾಗಿದ್ದವರು ದ್ವೈತಾಚಾರ್ಯರಿಗೆ ಪ್ರಥಮ ಪ್ರಾಶಸ್ತ್ಯ ಕೊಡೋದಾಗಲಿ, ವಿಶಿಷ್ಟಾದ್ವೈತಿಗಳು ದ್ವೈತಾಚಾರ್ಯರಿಗೆ ಅದಲ್ಲ. ಹಾಗಾದರೆ ಏನಾಗುತ್ತೆ ಅನ್ನೋದನ್ನು ರಾಮಾಯಣ ಹೇಳುತ್ತೆ. ಚಾಂಡಾಲತ್ವ ಬರುತ್ತೆ ನಿಮಗೆ. ಯಾರು ತಮ್ಮ ತಮ್ಮ ಆಚಾರ್ಯರನ್ನು ಧಿಕ್ಕರಿಸಿ ಮತ್ತೊಬ್ಬರ ಹತ್ರಕ್ಕೆ ಹೋಗ್ತಾರೋ ಅವರು ಚಂಡಾಲರು ಅಂತ ಹೇಳಿ. ಇವನಿಗೆ ಬಹಳ ನೋವಾಯಿತು. ಸ್ವರ್ಗಕ್ಕೆ ಹೋಗಬೇಕು ಅಂದರೆ ಚಂಡಾಲ ಅಂತ ಕರೆದುಬಿಟ್ರಲ್ಲಪ್ಪ ನನ್ನ.
ಆದರೂ ಹೋಗ್ತೀನಿ ಅಂತ ವಿಶ್ವಾಮಿತ್ರ ಹತ್ರಕ್ಕೆ ಹೋದ. ವಿಶ್ವಾಮಿತ್ರ ಹೇಳಿದರು, ನನಗೂ ಇವನಿಗೂ ಏನು ವ್ಯತ್ಯಾಸ ಇಲ್ಲ. ನನಗೆ ಒಂದು ಆಸೆ ಇತ್ತಪ್ಪ, ನಾನು ಕ್ಷತ್ರಿಯನಾಗಿದ್ದೆ, ನಾನು ಬ್ರಾಹ್ಮಣ ಆಗಬೇಕು ಅಂತ ಆಸೆ ಪಟ್ಟೆ. ಇವನು ಕ್ಷತ್ರಿಯನಾಗಿದ್ದಾನೆ, ಸ್ವರ್ಗಕ್ಕೆ ಹೋಗಬೇಕು ಅಂತ ಆಸೆ ಪಡ್ತೇನೆ, ವ್ಯತ್ಯಾಸ ಏನಿದೆ? ಅದರಿಂದ ನಾನು ಸ್ವರ್ಗಕ್ಕೆ ಕಳಿಸ್ತೀನಿ ಅಂದರು. ಅದಕ್ಕೋಸ್ಕರ ವಿಶೇಷವಾದ ಯಜ್ಞವನ್ನು ಕಲ್ಪನೆ ಮಾಡಿದರು. ಭೃಗು ಇತ್ಯಾದಿಗಳೆಲ್ಲ ಬಂದರು, ಪುಣ್ಯವನ್ನೆಲ್ಲ ಕೊಟ್ಟರು. ಹೋಗು, ಸ್ವರ್ಗಕ್ಕೆ ಹೋಗು ಅಂದರು. ಹೋಗೋಕೆ ಹೇಳ್ತಾನೆ, ಹೇಳೋಕೆ ಆಗ್ತಾ ಇಲ್ಲ ಅವನಿಗೆ, ಒದ್ದಾಡ್ತಾ ಇದ್ದಾನೆ, ಅಂಟುಕೊಂಡ್ಬಿಟ್ಟಿದ್ದಾನೆ ನೆಲಕ್ಕೆ. ಯಾಕೆ ಅಂಟುಕೊಂಡಿದ್ದಾನೆ? ದಯವಿಟ್ಟು ಗಮನಿಸಿ, ಮುಂದಿಂದು ಬಹಳ ಪ್ರಧಾನವಾದಂಥ ವಿಷಯನೇ. ನೀವು ಶ್ರೀಮದ್ ರಾಮಾಯಣದ ಹಿನ್ನೆಲೆಯಲ್ಲಿ ಎಲ್ಲೆಲ್ಲಿ ಗಮನಿಸುತ್ತೀರೋ ಅಲ್ಲೆಲ್ಲ ಪ್ರಧಾನವಾದಂತಹ ತಾತ್ವಿಕ ಅಂಶಗಳೇ ಇರುತ್ತೆ. ಅದು ನೀವು ಗುರ್ತಾಕೋಬೇಕು, ಗುರ್ತಾಕೊಳ್ಳುವವರು, ಗುರ್ತಾಕೊಳ್ತಾ ಇರುವವರು. ನೋಡಿದ್ರು, ಭೃಗು ಮಹರ್ಷಿಗಳು ನೋಡಿ ಹೇಳಿದರು, ಯಾಕೆ ಇವನಿಗೆ ಹೇಳೋದಕ್ಕಾಗ್ತಾ ಇಲ್ಲ ಅಂದರೆ, ಇವನು 3 ಪಾಪಗಳನ್ನು ಮಾಡಿದ್ದಾನೆ. ಮೊದಲನೆಯ ಪಾಪ, ಈ 3 ಪಾಪಗಳ ಫಲಿತ ಏನಪ್ಪ ಅಂದರೆ, ಯಾರು ಈ 3 ಪಾಪಗಳನ್ನು ಮಾಡುತ್ತಾರೆಯೋ ಅವರಿಗೆ ದೇವಮಾನ್ಯತೆ ಇಲ್ಲ. ದೇವತೆಗಳು ಅವರನ್ನು ಪುರಸ್ಕರಿಸಲ್ಲ. ಸತ್ತ ಮೇಲೆ ಅವರು ಸ್ವರ್ಗಕ್ಕೆ ಹೋಗೋದಿಲ್ಲ, ನರಕಕ್ಕೆ ಹೋಗೋದು. ಸತ್ತ ಮೇಲೆ ಪಾತಾಳಕ್ಕೆ ಅವರು ಹೋಗೋದು. ಸತ್ತ ಮೇಲೆ ಅಧೋಗಾಮಿಗಳೇ ಆಗೋದು. ಸತ್ತ ಮೇಲೆ ಈ ಹುಳ ಹುಪ್ಪಡೆ, ಹಾವು, ಚಿಟ್ಟೆ, ಕಪ್ಪೆ, ನಾಯಿ, ನರಿ ಹೀಗಾಗಿ ಹುಡ್ತಾರೆ. ಊರ್ಧ್ವಗಾಮಿಗಳಾಗಲ್ಲ ಅವರು ಯಾರು ಈ 3 ಪಾಪ ಮಾಡಿರು. ಇದನ್ನೇ ನಾವು ದಾಖಲೆ ಮಾಡ್ಕೋಬೇಕಾದ್ದು. ಯಾವುದು ಈ 3 ಪಾಪಗಳು? ಮೊಟ್ಟ ಮೊದಲನೇ ಪಾಪ, ಇವನು ಅವರ ಅಪ್ಪ ಅಮ್ಮನಿಗೆ ನೋಯಿಸಿದ್ದಾನೆ. ಆದ್ದರಿಂದಲೇ ದೇಶಭ್ರಷ್ಟತ್ವ ಆಗಿದ್ದು. ಪೃಥು ಮಹಾರಾಜ ಊರಿನಿಂದ ಹೊರಡಿಸಿದ ಅಂದರೆ ತನ್ನ ಮಗನಾಗಿ ನನಗೆ ನೋಯಿಸಿಬಿಟ್ಟ ಅಂತ. ದಯವಿಟ್ಟು ದಾಖಲೆ ಮಾಡಿಕೊಳ್ಳಿ, ಯಾರು ತನ್ನ ತಂದೆ ತಾಯಿಗಳನ್ನು ನೋಯಿಸುತ್ತಾರೋ ಅವರಿಗೆ ನರಕ ಪ್ರಾಪ್ತಿಯೇ, ಸ್ವರ್ಗ ಇಲ್ಲ. ಎರಡನೆಯದಾಗಿ ಇವನು ಅವನ ಗುರುಗಳ ಮನಸ್ಸನ್ನು ನೋಯಿಸಿಬಿಟ್ಟಿದ್ದ. ಅವ್ರ ಗುರುಗಳು ವಸಿಷ್ಠರು. ಇವನೇನು ಮಾಡಿದ ಅಯೋಗ್ಯ, ಒಂದ್ಸಲ ಅವರಪ್ಪ ಮನೆ ಬಿಟ್ಟು ಓಡಿಸಿದ್ದಾಗ, ವಸಿಷ್ಠರು ಇಲ್ಲದೇ ಇದ್ದಾಗ ಅವರೊಂದು ಹಸು ಕದ್ಕೊಂಡು ಹೋಗ್ಬಿಟ್ಟು, ಹಸು ಕತ್ಕೊಂಡು ಹೋಗಿ ತಿಂದುಬಿಟ್ಟ. ಕದ್ದಿದ್ದು ತಪ್ಪು, ಏನೋ ಹೊಟ್ಟೆಗೆ ಹಸಿವಿಲ್ಲ, ಹಸಿವಾಗಿಬಿಟ್ಟಿದೆ, ಕದ್ದ, ಕ್ಷಮಿಸೋಣವೇನ್ರಿ? ಕ್ಷಮಿಸಬಹುದು. ಆದರೆ ಯಾರದ ಕದ್ದಿದ್ದು? ಗುರುವಿಂದು ಅಪಹರಿಸಿಬಿಟ್ಟ. ಅದು ಮಹಾದೊಡ್ಡ ಪಾಪ. ಅಂದರೆ ಗುರುಗಳ ಮನಸ್ಸನ್ನು ನೋಯಿಸಬಾರದು. ನೀವು ನಿಮ್ಮ ಗುರುಗಳು ಯಾರಿರ್ತಾರೆಯೋ ಅವರಿಗೆ ಅಪ್ರಿಯವನ್ನು ಮಾಡಬಾರ್ದು, ಅವರಿಗೆ ನೋಯಿಸಬಾರ್ದು. ಅದೊಂದು ದೊಡ್ಡ ಪಾಪ. ಅದು ಮಾಡದ, ಅದು ಎರಡನೇ ಪಾಪ. ಮೂರನೆಯ ಪಾಪ, ಸ್ವಾಮಿ ನಮ್ಮಲ್ಲಿ ಒಂದು ಪದ್ಧತಿ ಇದೆ, ಸುಮ್ಮನೆ ಆಹಾರ ಸ್ವೀಕಾರ ಮಾಡಬಾರದು. ನಾವು ಆಹಾರವನ್ನು ಸಂಸ್ಕರಿಸಬೇಕು. ಎಷ್ಟು ಅದ್ಭುತವಾದಂತಹ ಚಿಂತನೆ ನಮ್ಮ ಭಾರತೀಯ ನೆಲದಲ್ಲಿ ಇದೆ ಅಂದರೆ, ಸುಮ್ಮನೆ ಅಡುಗೆ ಮಾಡಿ ಊಟ ಮಾಡಬಾರದ್ರಿ, ಸುಮ್ಮನೆ ದೇವರು ತೋರಿಸ್ರೆ ಹಿಂತಾರೆ ಅದನ್ನು. ನೀವು ನಿಮ್ಮ ಮನೆಯಲ್ಲಿ ಮಾಡಿರತಕ್ಕಂತಹ ಅಡುಗೆಯನ್ನು ದೇವರ ಮುಂದೆ ಹಾಗೆ ದೇವ್ರು ತಿಂತಾನೆಯೇ? ದೇವರ ಮುಂದಿಟ್ಟು ನೈವೇದ್ಯ ಮಾಡಿಬಿಡ್ತಾ ಇದ್ದ ಹಾಗೆ ಆ ಅಡುಗೆ ಎಲ್ಲ ನೈವೇದ್ಯ ಆಗಿಬಿಡುತ್ತೆ. ಸಮಾರಾಧನೆಯಲ್ಲಿ ನೀವು ಕೇಳಿರಬೇಕು, ಅನ್ನ ಬಡಿಸಲ್ಲ ಅಂತ ಹೇಳೋದು ನೈವೇದ್ಯ ಕೊಳ್ಳ ಅಂದ್ಬಿಡ್ತಾರೆ. ಅಂದರೆ ನಿಮ್ಮ ಅನ್ನ, ನಿಮ್ಮ ಹುಳಿ, ನಿಮ್ಮ ಪಾಯಸ, ನಿಮ್ಮ ಸಾರು, ನಿಮ್ಮ ಒಟ್ಟು ಆಹಾರವೆಲ್ಲ ದೈವದೃಷ್ಟಿಗೆ ಬೀಳುತ್ತಿದ್ದಂತೆಯೇ ನೈವೇದ್ಯವಾಗಿ ಪರಿವರ್ತನೆ ಆಗಿಬಿಡುತ್ತೆ. ನೀವು ನೈವೇದ್ಯವನ್ನು ತಿನ್ನಬೇಕಾಗಲಿ, ಏನು ಬಾಯಿಗೆ ಬಂದಿದ್ದೆಲ್ಲ ತಿನ್ನೋದಲ್ಲ ಅಂತ ಶಾಸ್ತ್ರ. ಕಂಡು ಹಾಗೆಲ್ಲ ತಿನ್ನೋ ಹಾಗಿಲ್ಲ. ಏನು ತಿಂದರೂ ದೈವಕ್ಕೆ ಕೊಟ್ಟು ತಿನ್ನಬೇಕು ನೀವು. ಏನು ದೇವರು ತಿಂತಾನೆಯೇ ಅಂದರೆ ಅರ್ಥ ಏನಪ್ಪ ಅಂದರೆ, ದೇವ್ರು ಹೇಗೆ ತಿಂತಾನೆ?
ಅಂದರೆ ದೃಷ್ಟಿಪಾತ ಮಾಡ್ತಾನಂತ. ದೃಷ್ಟಿಯಿಂದ ನೋಡಿದರೆ ಸಾಕು ತಗೊಂಡ ಹಾಗೆ. ವಾಸ್ತವವಾಗಿ ನೈವೇದ್ಯ ಅಂದರೆ ಅರ್ಥ ಎಂಜಲು ಅಂತ. ಏನಯ್ಯ ಎಂಜಲು ಅಂದರೆ ದೈವ ಸ್ಪರ್ಶ ಮಾಡಿ ಬಿಟ್ಟದ್ದು ಅಂತ, ದೈವ ಸ್ವೀಕಾರವಾಗಿ ಬಿಟ್ಟಿದ್ದು ಅಂತ. ನೀವು ಮಾಡ್ತಕ್ಕಂಥ ಪರಿಶಂಚನೆ ಉಂಟಲ್ಲ ಸ್ವಾಮಿ, ಅದೆಲ್ಲ ನೈವೇದ್ಯ ಆಗುತ್ತೆ ಅಂತ. ನೀವು ಹಿಡ್ತಕ್ಕಂಥ ಚಿತ್ರಾಹುತಿ ಎಲ್ಲವೂ ದೈವಕ್ಕೆ ಕೊಟ್ಟು ಊಟ ಮಾಡ್ತಕ್ಕಂಥದ್ದು, ಸುಮ್ಮನೆ ಊಟ ಮಾಡೋದಲ್ಲ ಅಂತ. ನೋಡಿ ಅದೆಂಥ ದೊಡ್ಡ ಪಾಪ ಆಗಿಬಿಡುತ್ತೆ ಅಂದರೆ, ನಾವು ಸಂಸ್ಕರಿಸದೇ ಊಟ ಮಾಡಿಬಿಟ್ಟರೆ ನಿಮಗೆ ಸ್ವರ್ಗಕ್ಕೆ ಅರ್ಹತೆ ಇಲ್ಲ. ಹೀಗಾಗಿ ನಾವು ಮಾಡತಕ್ಕಂತಹ ಊಟ ದೈವಕ್ಕೆ ಅರ್ಪಣೆ ಆಗಬೇಕು, ಆಮೇಲೆ ನಾವು ತಗೋಬೇಕು. ಭೃಗು ಮಹರ್ಷಿಗಳು ಹೇಳ್ತಾ ಇದ್ದಾರೆ, ಇದು 3ನೇ ಪಾಪ ಮಾಡ್ದ ಅವನು. ಅಪ್ಪನಿಗೆ ನೋಯಿಸಿದ್ದೊಂದು, 2ನೆಯ ಪಾಪ ಕದ್ದಿದ್ದು ಗುರುಗಳಿಗೆ ನೋಯಿಸಿದ್ದು, 3ನೆಯ ಪಾಪ ಆಹಾರವನ್ನು ಸಂಸ್ಕರಿಸದೇ ತಿಂದಿದ್ದು. ಸಂಸ್ಕೃತದಲ್ಲಿ ಪಾಪ ಅಂದರೆ ಶಂಕು ಅಂತ ಅರ್ಥ. ಇವನು 3 ಪಾಪ ಮಾಡಿದ್ದರೆ ಇವನು ತ್ರಿಶಂಕುವಾಗಿದ್ದಾನೆ ಅಂತ ಹೇಳಿ. ತ್ರಿಶಂಕುವಾಗಿ, ಈಗ ಸತ್ಯವ್ರತ ಹೋಯ್ತು ಹೆಸರು, ಅವನ ಹೆಸರೇನೀಗ ತ್ರಿಶಂಕು. ಈ ತ್ರಿಶಂಕು ಸ್ವರ್ಗಕ್ಕೆ ಹೋಗಲಿಕ್ಕೆ ಅನರ್ಹ. ಆದರೂ ವಿಶ್ವಾಮಿತ್ರ ನಾನು ತಪಸ್ ಕೊಡ್ತೀನಿ, ಪುಣ್ಯ ಕೊಡ್ತೀನಿ, ಹೋಯ ಅಂತಂತಂದರು. ನೋಡಿ ಇಷ್ಟು ಚೆನ್ನಾಗಿದೆ ಗೊತ್ತಾ ಈ ಕಥೆ. ನಾನು ಚಿಕ್ಕವನಾಗಿದ್ದಾಗಲೂ ಈ ಕಥೆಯನ್ನು ಬಹಳ ಆಸಕ್ತಿಯಿಂದ, ಅರ್ಥ ಗೊತ್ತಿಲ್ಲದಿದ್ದರೂ ಅಧ್ಯಯನ ಮಾಡ್ತಾ ಇದ್ದೆ. ಅದರ ಅರ್ಥ ಇದು. ನಿಮಗೆ ಯಾರೋ ಒಬ್ಬ ಮಹಾಶ್ರೀಮಂತ, ಯಾರೋ ಒಬ್ಬ ಮಹಾ ದೊಡ್ಡ ಪುಢಾರಿ, ಅಧಿಕಾರ ಇರುತ್ತೆ. ಅವನಿಗೆ ಯೋಗ್ಯತೆ ಇಲ್ಲ ಮಗನಿಗೆ ವೈದ್ಯ ವಿದ್ಯೆ ಓದೋದಕ್ಕೆ. ತನ್ನ ಹಣದ ಪ್ರಭಾವದಿಂದಲೋ ತನ್ನ ಅಧಿಕಾರದ ಪ್ರಭಾವದಿಂದಲೋ ಅಂತೂ ವೈದ್ಯ ವಿದ್ಯೆ ಓದೋದಕ್ಕೆ ಅವನಿಗೆ ಅವಕಾಶ ಕೊಡಿಸ್ಬಿಡ್ತಾರೆ. ಅವನು ಓದು ಬಿಡ್ತಾನೆ, ಹೇಗೋ ಗೆದ್ದು ಬಿಡ್ತಾನೆ, ವೈದ್ಯನೂ ಆಗಿಬಿಡ್ತಾನೆ. ಆದರೆ ಜೀವನದಲ್ಲಿ ಗೆಲ್ತಾನೇನ್ರಿ? ಯಾರು ಹೋಗೋದೇ ಇಲ್ಲ ಅವನ ಹತ್ರಕ್ಕೆ. ನಿಮ್ಮ ಅಧಿಕಾರದಿಂದ, ನಿಮ್ಮ ಹಣದಿಂದ, ನಿಮ್ಮ ಪ್ರಭಾವದಿಂದ ನೀವೇನು ಗಳಿಸ್ತೀರೋ ಅದು ಉಳಿಯಲ್ಲ ಸ್ವಾಮಿ. ಸ್ವಶಕ್ತಿಯಿಂದ ಗಳಿಸಬೇಕು. ಈ ತ್ರಿಶಂಕುವನ್ನು ವಿಶ್ವಾಮಿತ್ರ ಪ್ರಭಾವದಿಂದ ಕಳಿಸಿದ್ರು ಮೇಲಕ್ಕೆ. ದೇವತೆಗಳು ಏನು ಮಾಡಿದ್ರು? ನೂಕಿದ್ರು. ಸೇರಿಸ್ಕೊಳ್ಳದಯ್ಯ ಅಂದರು. ಇಷ್ಟು ಅದ್ಭುತವಾದ ಕಥೆ ಇದು. ರಾಮಾಯಣದ ಅಧ್ಯಯನದಲ್ಲಿ ಈ ಕಥೆ ಬಹಳ ಪ್ರಧಾನವಾದದ್ದು, ಅತ್ಯಂತ ಶ್ರೇಷ್ಠವಾದ ಕಥೆ ಅಂತ ನಂಗೆ ಚಿಕ್ಕವನಾಗಿದ್ದಾಗಲೂ ಅನ್ನಿಸ್ತಾ ಇತ್ತು. ಬರೀ ತ್ರಿಶಂಕುವಿನ ಕಥೆ ಕೇಳೋದಲ್ಲ, ತ್ರಿಶಂಕುವಾಗಿದ್ದಕ್ಕೆ ಕಾರಣ, ಆ ಕಾರಣವನ್ನು ನಾವು ದೂರ ಇಡಬೇಕು ಅಂತ. ಆ ದೂರ ಇಟ್ಟು ಯಾವ್ಯಾವುದೋ ಪ್ರಭಾವಗಳಿಂದ ಮೇಲಕ್ಕೆ ಬರೋಕ್ಕಾಗೋದಿಲ್ಲರಿ. ಸ್ವಶಕ್ತಿಯಿಂದ ಬರಬೇಕು. ಸ್ವಶಕ್ತಿಯಿಂದ ಮೇಲಕ್ಕೆ ಬರ್ಬೇಕಾದ್ರೆ ಏನು ಮಾಡಬೇಕು? ತಪಸ್ಸು ಮಾಡಬೇಕು. ಈ ತ್ರಿಶಂಕುವಿಗೆ ಒಬ್ಬ ಮಗ, ಈತನ ಮಗನೇ ಹರಿಶ್ಚಂದ್ರ ಅಂತ, ತ್ರಿಶಂಕುವಿನ ಮಗ. ನೀವು ಗಮನ ಇಟ್ಟು ಕೇಳಬೇಕು. ಈ ಹರಿಶ್ಚಂದ್ರ ಸತ್ಯ ಹರಿಶ್ಚಂದ್ರನಾಗಿದ್ದರಿಂದಲೇ ಅವನ ವಂಶದಲ್ಲಿ ಬಂದವರು ಶ್ರೀರಾಮರು. ಆ ಸತ್ಯ ಅನ್ನುವುದು ಅವರಲ್ಲಿ ಬಂತು. ನೀವು ಗಮನಿಸಬೇಕಾದ್ದೇನು ಗೊತ್ತಾ? ಈಗ ನಾನು ಮಾತಾಡ್ತಾ ಇದ್ದೀನಿ, ನಾನು ಮಾತಾಡ್ತಾ ಇನ್ನೂ ಅಷ್ಟು ಜನ ಹೊಗಳ್ತಾರೆ ಅಂತಲೇ ಇಟ್ಕೊಳ್ಳೋಣ. ಇದು ನನಗೆ ಸಂದಾಯವಾಗಬೇಕಾದ್ದಲ್ಲ. ನಮ್ಮಪ್ಪ, ಅವರಪ್ಪ, 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 ನಮ್ಮ ತಂದೆಯವರು ಮೈಸೂರು ಮಹಾರಾಜರ ಆಸ್ಥಾನದಲ್ಲಿ ವಿದ್ವಾಂಸರಾಗಿದ್ದರು. ಅವ್ರದ್ದೇನೋ ಒಂದು ಸ್ವಲ್ಪ ನನಗೆ ಬಂದಿದೆ, ನನ್ನ ಮಗನಿಗೆ ಇನ್ನೂ ಜಾಸ್ತಿ ಬರುತ್ತೆ. ಆದರೆ ಪ್ರತಿಯೊಬ್ಬರೂ ತಿಳ್ಕೊಳ್ಬೇಕಾದೋದು ಅವರು ಗಳಿಸಿದ್ದಲ್ಲ ಅಂತ, ಹಿಂದಿನಿಂದ ಬಂದಿದ್ದು. ಪತಿಯವರು ಯಾವಾಗಲೂ ಹೇಳ್ತಾ ಇರ್ತಾರೆ ಈ ಮಾತನ್ನು. ನನಗೆ ನಮ್ಮ ತಂದೆ ದೇವರು, ನಮ್ಮ ತಂದೆಯವರಿಂದ ನಾನಿವತ್ತು ಹೀಗಿದ್ದೀನಿ. ಲಕ್ಷ್ಮೀಶಾಂತ ಒಬ್ಬ ಕವಿ ಇದ್ದಾರೆ ನಮ್ಮಲ್ಲಿ. ಆತ ಪೂರ್ವ ಸತ್ಕವಿಗಳಿಗೆ ನಮಿಸಿ ನಾಂ ಕೃತಿವೇಳ್ವೇನು. ಸ್ವಾಮಿ, ನಾನು ಕಾವ್ಯ ಬರಿತಾ ಇದ್ದೇನೆ, ಅದನ್ನು ಹಿಂದಿನವರೆಗೆ ಮೊದಲು ನಮಸ್ಕಾರ ಮಾಡ್ತೀನಿ ನಾನು. ಶ್ರೀರಾಮರು ಸತ್ಯಶೀಲರು, ಸತ್ಯವ್ರತರು ಅಂದರೆ ಅವರು ಹಿಂದಿನವರು ಹೇಗಿದ್ದರೀ? ಆತ ಸತ್ಯ ಹರಿಶ್ಚಂದ್ರ. ಹರಿಶ್ಚಂದ್ರ ಸತ್ಯ ಹರಿಶ್ಚಂದ್ರನಾಗಿ ಪರಿವರ್ತನೆ ಆಗ್ತಾನಲ್ಲ, ದೊಡ್ಡ ಕಥೆ ಇದು. ಹರಿಶ್ಚಂದ್ರ ಚಾರಿತ್ಯಮಂ ಕೇಳ್ದ ನರರು, ಈರೇಳು ಜನ್ಮದಿಮ್ಮಾಡಿದ್ದ ಪಾತಕವು ತರಣಿ ಉದಯದ ಮುಂದೆ ನಿಂದ ತಿಮಿರದ ತೆರದಿ ಹರಿಯುತ್ತಿಹುದೇಕೆಂದೊಡೆ. ಸತ್ಯಹರಿಶ್ಚಂದ್ರನ ಕಾವ್ಯ ಅತ್ಯದ್ಭುತವಾದ ಕಾವ್ಯ. ಕನ್ನಡದಲ್ಲಿ ರಾಘವಾಂಕ ಪಂಡಿತ ಅನ್ನತಕ್ಕಂಥವನು ಅದನ್ನು ಬರೀತಾನೆ.
ನೀವೆಲ್ಲ ಹರಿಶ್ಚಂದ್ರ ಕಾವ್ಯ, ಲಕ್ಷ್ಮೀಶ ಯಮಿನಿ ಭಾರತ, ಕುಮಾರ ಇದೆಲ್ಲ ಮರ್ತೇ ಹೋಗ್ಬಿಟ್ಟಿದೆ ನಮಗೆ. ಯಾಕಾಗಿ ನೀವು ಹರಿಶ್ಚಂದ್ರನ ಕಾವ್ಯ ಕೇಳಬೇಕು ಅಂದರೆ, ಧರೆಯೊಳು ಹರಿಶ್ಚಂದ್ರ ಚಾರಿತ್ರ್ಯಮಂ ಕೇಳ್ದ ನರರು, ಯಾರ್ಯಾರು ಹರಿಶ್ಚಂದ್ರನ ಚಾರಿತ್ರ್ಯವನ್ನು ಕೇಳ್ತಾರೆಯೋ ಅವರು ಈರೇಳು ಜನ್ಮದಿಂ ಮಾಡಿದ್ದ ಪಾತಕವು ತರಣಿ ಉದಯದ ಮುಂದೆ ನಿಂದ ತಿಮಿರದೆ ತೆರದಿ ಹರಿಯುತ್ತಿಹುದು. ಈರೇಳು ಜನ್ಮದಿಂ, 14 ಜನ್ಮಗಳಲ್ಲಿ ಮಾಡಿರಬಹುದಾದಂತಹ ಪಾತಕ ಅದೆಲ್ಲ ತರಣಿ ಉದಯದ ಮುಂದೆ ನಿಂದ ತಿಮಿರದ ತೆರದಿ, ಬಾಲಸೂರ್ಯನ ಮುಂದೆ ಬಂದಂತಹ ಕತ್ತಲು ಹರಿದು ಹೋಗುವಂತೆ ಹರಿಯುತ್ತಿಹುದು. ಏಕೆಂದೊಡೆ ಹರನೆಂಬುದೇ ಸತ್ಯ, ಸತ್ಯವೆಂಬುದೇ ಹರನು ಎರಡಿಲ್ಲ ಎಂದು ಶ್ರುತಿ ಸಾರುತ್ತಿರಲು ಅರರೇ ಆ ವಾಕ್ಯವ ನಿರುತವ ಮಾಡಿ ಮೂಜಗಕ್ಕೆ ತೋರಿದ ಹರಿಶ್ಚಂದ್ರ ಕಥೆ ಕೇಳ್ದೊಡೆ ವೆಂಕಟನಾರಾಯಣ್. ಮಂಗಳ ಹೇಳ್ಬಿಟ್ಟಿದ್ದೀನಿ, ಮುಂದಕ್ಕೆ ಹೋಗ್ಬಿಡ್ತೀನಿ. ಹರಿಶ್ಚಂದ್ರ ಕಥೆ ಹೇಳ್ತಿಲ್ಲ ಅಂತ ಅರ್ಥ. ಆ ಹರಿಶ್ಚಂದ್ರನಿಗೆ ಒಬ್ಬ ಮಗ, ಅವನು ಲೋಹಿತಾಶ್ವ ಅಂತ. ಇವನು ಸತ್ತು ಹುಟ್ಟಿದವನು ಲೋಹಿತಾಶ್ವ. ನಾಳೆ ಶ್ರೀರಾಮ ಜನನ, ಬಹಳ ಪ್ರಧಾನವಾದ ಅಂಶ. ಶ್ರೀರಾಮ ಜನನದಲ್ಲಿ ನಾವು ಕಲಿತುಕೊಳ್ಳಬೇಕಾದ ಬಹಳಷ್ಟು ಸಾಮಾಜಿಕ ಅಂಶಗಳಿವೆ. ಹಾಗೂ ಶ್ರೀರಾಮ ಜನನಕ್ಕೆ ಮುಂಚೆ ಅತ್ಯಂತ ಪುಣ್ಯಕರವಾಗಿರತಕ್ಕಂತಹ ಗಂಗಾವತರಣವನ್ನು ನಾವು ಕೇಳಬೇಕಾಗಿದೆ, ಸಾಧ್ಯ ಆದರೆ. ಅಥವಾ ಆಮೇಲೆ ಯಾವಾಗಲೂ ಒಂದು ಸಂದರ್ಭ ನೋಡ್ಕೊಳ್ತೀನಿ ನಾನು. ಈಗ ಲೋಹಿತಾಶ್ವನಿಗೆ ಬಂದಿದ್ದೇವೆ. ಲೋಹಿತಾಶ್ವನ ಕಥೆಯನ್ನು ನಾನು ಹೇಳಲ್ಲ, ಆದರೆ ಅವನ ಮಗನ ಕಥೆಯೊಂದನ್ನು ಹೇಳಬೇಕಾಗಿದೆ ನಾನು. ಅದು ಮಹಾಪ್ರಸಿದ್ಧವಾದ ಕಥೆ. 12 ಜ್ಯೋತಿರ್ಲಿಂಗಗಳಲ್ಲಿ ಒಂದು 12 ಜ್ಯೋತಿರ್ಲಿಂಗೈಕ್ಯವಾಗಿರತಕ್ಕಂಥ ಒಂದು ಕಥೆ ಇದೆ. ಅದಕ್ಕೂ ಈ ರಾಮಾಯಣದ ಕಥೆಗೂ ಸಂಬಂಧ. 12 ಜ್ಯೋತಿರ್ಲಿಂಗಗಳಲ್ಲಿ ಸೌರಾಷ್ಟ್ರೇ ಸೋಮನಾಥಂಚ ಶ್ರೀಶೈಲೇ ಮಲ್ಲಿಕಾರ್ಜುನಂ ಉಜ್ಜಯಿನ್ಯಾಂ ಮಹಾಕಾಲಂ ಓಂಕಾರಮಮಲೇಶ್ವರಂ ಅಂತ. ವಾಸ್ತವವಾಗಿ ಅದು ಅಮಲೇಶ್ವರ ಅಲ್ಲ, ಅಮರೇಶ್ವರ ಅಂತ. ಓಂಕಾರಮಮಲೇಶ್ವರಂ 4ನೆಯ ಜ್ಯೋತಿರ್ಲಿಂಗ ಅದು. ಆ 4ನೆಯ ಜ್ಯೋತಿರ್ಲಿಂಗಕ್ಕೂ ಈ ಲೋಹಿತಾಶ್ವನ ಮಗನಿಗೂ ಸಂಬಂಧ. ಆ ಓಂಕಾರ ಅಮಲೇಶ್ವರಂ, ಆ ಓಂಕಾರ ಅದು ಯಾರಿಗೆ ಸಿಕ್ತು? ಅದು ಯಾರಿಗೆ ಉಪದೇಶಿಸಲ್ಪಟ್ಟಿತು? ಯಾರು ಅದನ್ನು ಉಪದೇಶ ತೆಗೆದುಕೊಂಡು ಆ ಅಮಲೇಶ್ವರ ಲಿಂಗದ ಪರ್ವತದಲ್ಲಿ ಕುಳಿತು ತಪಸ್ಸು ಮಾಡಿ ಅದಕ್ಕೆ ಜ್ಯೋತಿರ್ಲಿಂಗ ಸ್ಥಾನವನ್ನು ತಂದುಕೊಟ್ರು ಅಂದರೆ ಅದು ಈ ಲೋಹಿತಾಶ್ವನ ಮಗನಿಂದ. ಏನಪ್ಪ ಇದರ ಕಥೆ ಅಂದರೆ, ಲೋಹಿತಾಶ್ವ ಮಹಾರಾಜ, ಮಹಾಶಕ್ತ, ಅದರ ಮಕ್ಕಳಿಲ್ಲ. ವಿಜ್ಞಾನ ಎಷ್ಟೇ ಬೆಳೆದರೂ ಸೃಷ್ಟಿಯ ರಹಸ್ಯವನ್ನು ವಿಜ್ಞಾನ ಹುಡುಕೋಕ್ಕಾಗಿಲ್ಲ. ಮಾವಿನ ಹಣ್ಣನ್ನು ಕತ್ತರಿಸಿ ಇಟ್ಟರೆ ಮತ್ತೆ ಸೇರಿಸಿ ಪ್ರಾಣ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ನಳಿನಿ ರಾಮನ್ ಅನ್ನತಕ್ಕಂಥವರು ಕೆಲವು ದಶಮಾನಗಳ ಹಿಂದೆ ವಿಜ್ಞಾನದಲ್ಲಿ ಪ್ರಯತ್ನ ಪಟ್ಟು 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 ನಿಮಗೆ ಅದು ಎಷ್ಟರ ಮಟ್ಟಿಗೆ ಗೊತ್ತಾಗುತ್ತೋ ಗೊತ್ತಿಲ್ಲ. ಈ ಒಂದು ಜೀವಕೋಶ ಅಂತ ಇರುತ್ತಲ್ಲ, ಆ ಜೀವಕೋಶದಲ್ಲಿ ಮಧ್ಯದಲ್ಲಿ ಕೋಶ ಕೇಂದ್ರ ಅಂತ ಇರುತ್ತೆ. ಆ ಕೋಶ ಕೇಂದ್ರದ ಒಳಗೆ ವರ್ಣತಂತುಗಳು ಅಂತ ಇರುತ್ತೆ. ಆ ವರ್ಣತಂತುಗಳೇ ನಮ್ಮ ಸ್ವಭಾವಕ್ಕೆ ಕಾರಣವಾಗೋದು. ಒಂದೊಂದು ವರ್ಣತಂತುವಿನ ಮೇಲೂ ಅಸಂಖ್ಯಾತವಾಗಿರತಕ್ಕಂತಹ, ಅಂದರೆ ಲಕ್ಷಾಂತರ ಜೀನಸ್ ಅನ್ನತಕ್ಕಂಥದ್ದು, ಅದು ಪದ ಬಿಟ್ಟರೆ ಬೇರೆ ಹೇಳೋಕೆ ಗೊತ್ತಿಲ್ಲ, ಅದರಿಂದ ಆಂಗ್ಲ ಪದವೇ ಹೇಳಿದೆ ನಾನು. ಜೀನಸ್ ಅನ್ನತಕ್ಕಂಥದ್ದು ಇರುತ್ತೆ ಅದರ ಮೇಲೆ. ಆ ಲಕ್ಷಾಂತರ ಜೀನಸ್ಗಳಲ್ಲಿ ಒಂದು ಜೀನಸ್ಸನ್ನು ಕಂಡು ಹಿಡಿಯಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದರು ಅಂತ ಹೇಳಿದರು. ದಯವಿಟ್ಟು ಗಮನಿಸಿ, ಒಂದು ಜೀವಿ ಆಗಬೇಕಾದ್ರೆ ಅತ್ಯಂತ ಮೂಲಭೂತವಾದ ಜೀವಕೋಶ, ಜೀವಕೋಶದಲ್ಲಿ ಕೋಶ ಕೇಂದ್ರ, ಆ ಕೋಶ ಕೇಂದ್ರದಲ್ಲಿ ಹಲವಾರು ಜೋಡಿ ವರ್ಣತಂತುಗಳು, ಅವುಗಳ ಮೇಲೆ ಲಕ್ಷ ಲಕ್ಷ ಜೀನಸ್ಗಳು, ಜೀನೈ ಅಂತಾರೆ. ಆ ಜೀನಸ್ನಲ್ಲಿ ಒಂದು ಜೀನಸ್ಸನ್ನು ಹುಡುಕ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ರಂತೆ. 10 ವರ್ಷಗಳ ಹಿಂದಿನ ವಿಷಯ. ಈಗೇನಾಗಿದೆಯೋ ಗೊತ್ತಿಲ್ಲ. ಸೃಷ್ಟಿಯಷ್ಟು ಸುಲಭ ಅಲ್ಲ. ನಿಮ್ಮ ಹತ್ರ ಎಷ್ಟೇ ಹಣ ಇರಬಹುದು, ಎಷ್ಟೆಷ್ಟೋ ವೈದ್ಯರಿರಬಹುದು, ಮಕ್ಕಳಾಗಲಿಲ್ಲ ಅಂದ್ರೆ ಆಗಿಲ್ಲಪ್ಪ ಅಷ್ಟೇ, ಏನು ಮಾಡ್ತೀರಿ ನೀವು
ಅದಕ್ಕೆ ಆ ನಾಗರಕಟ್ಟೆ ಈ ನಾಗರಕಟ್ಟೆ ಏನೋ ಹೇಳ್ಕೊಳ್ತೀರಿ, ನನಗೆ ಗೊತ್ತಿಲ್ಲ. ಇವನಿಗೆ ಮದುವೆ ಆಗಿದೆ, ಹೆಂಡತಿಯರಿದ್ದಾರೆ, ಮಕ್ಕಳಾಗಿಲ್ಲ. ಯಾರಿಗೆ? ಲೋಹಿತಾಶ್ವನಿಗೆ. ಕೊನೆಗವನ ಏನು ಮಾಡ್ದ? ನಾಗರಕಟ್ಟೆಗೆ ಹೋದ, ಅಂದರೆ ಋಷಿಗಳ ಹತ್ರಕ್ಕೆ ಹೋದ. ಭೃಗು ಮಹರ್ಷಿಗಳು ಅವರು ಹೇಳಿದರು, ನಾನು ನಿನಗೆ ಪುತ್ರಕಾಮೇಷ್ಟಿಯನ್ನು ಮಾಡಿಸ್ತೀನಿ. ಮುಂದೆ ಬರುತ್ತೆ ಪುತ್ರಕಾಮೇಷ್ಟಿ, ಶ್ರೀರಾಮರ ಸಂದರ್ಭದಲ್ಲಿ ಬರುತ್ತೆ ಪುತ್ರಕಾಮೇಷ್ಟಿ. ಪುತ್ರಕಾಮೇಷ್ಟಿಯನ್ನು ಮಾಡಿಸ್ತೀನಿ, ಮಾಡಿಸು. ಒಂದಷ್ಟು ಕಾಲ ಯಾಗ ನಡೆದಿದೆ. ಬೆಳಗಿನ ಜಾವ ಈ ಲೋಹಿತಾಶ್ವ ಎಲ್ಲೋ ಬೆಳಗ್ಗೆ ಓಡಾಡಲಿಕ್ಕೆ ಹೋಗಿದ್ದಾನೆ, ಬಂದಿದ್ದಾನೆ. ಈಗ ಬಾಯಾರಿಕೆ ಆಗಿದೆ. ಯಾರಿದ್ದೀರಲ್ಲಿ ಅಂತ ಕೂದ ರಾಜ. ಅವನು ಯಾರೂ ಬರಲಿಲ್ಲ. ಅಲ್ಲಿ ಯಾವುದೋ ಒಂದು ಪಾತ್ರೆ ಇತ್ತು, ಆ ಪಾತ್ರೆಯನ್ನು ತೊಗೊಂಡು ಕುಡ್ದ ನೀರು ಅಂತ. ರುಚಿಯಾಗಿದೆ ಅಂದರೆ ಪೂರ ಕುಡ್ದ, ಇನ್ನೂ ಕುಡ್ದ, ಪೂರ ಕುಡಿದ್ಬಿಟ್ಟ. ಕುಡಿದು ಆ ಬಟ್ಲನ್ನು ಇಡೋ ಹೊತ್ತಿಗೆ ಭೃಗು ಮಹರ್ಷಿಗಳು ಬಂದರು. ಅಯ್ಯೋ ಪೆದ್ದ ಅಂದರು. ಏನು ಸ್ವಾಮಿ? ಅಲ್ಲಯ್ಯ, ಇದು ನೀರಲ್ಲಪ್ಪ. ಅಲ್ಲ, ಗೊತ್ತಾಯ್ತು, ಸ್ವಲ್ಪ ಸಿಗಿತ್ತು, ಅದಕ್ಕೆ ಚೆನ್ನಾಗಿ ಕುಡಿದೆ. ಸಿಗಿತ್ತಯ್ಯ, ಅದು ಚೆರು ಅಂತ. ಚೆರು ಅಂದರೆ ಔಷಧ ಅಂತ ಇಟ್ಕೊಳ್ಳೋಣ. ಈ ಚೆರು ನಿನ್ನ ಹೆಂಡತಿ ಕೊಡು ಅಂತ ಇಟ್ಟಿದ್ದೆ ನಾನು. ಇವತ್ತು ಪೂರ್ಣಾಹುತಿ ಆದ ಮೇಲೆ ನಿನ್ನ ಹೆಂಡತಿ ಕುಡಿಬೇಕಾಯಿತು. ಕುಡಿದಿದ್ರೆ ಮಗು ಹುಟ್ಟುತ್ತಾ ಇತ್ತು. ಈಗ ನೀನು ಕುಡಿದಿದೀಯ. ಅರ್ಥವಾಯ್ತೋ? ಮಂತ್ರ ಪ್ರಭಾವ ಹೇಗಿದೆ ಅಂದರೆ, ಆ ಕುಡಿತಾ ಇದ್ದ ಹಾಗೆ ಅವನ ಹೊಟ್ಟೆಯಲ್ಲಿ ಅದಿರೋ ಜೀವಕೋಶಗಳು, ಮಾಂಸಗಳೆಲ್ಲ ಜಾಗ ಮಾಡಿಕೊಡ್ತು ಗರ್ಭಕೋಶಕ್ಕೆ. ಒಂದು ಅಣು, 2 ಆಯಿತು, 4 ಆಯಿತು, 16 ಆಯಿತು, ಬೆಳೀತಾ ಹೋಯ್ತು. ಮಂತ್ರಕ್ಕೆ ಆ ಪ್ರಭಾವ ಇದೆ ರೀ. ನಮಗೆ ಮಂತ್ರಶಕ್ತಿನೇ ಗೊತ್ತಿಲ್ಲ. ಮಂತ್ರಶಕ್ತಿ ಗೊತ್ತಿದ್ದರೆ ತಾನೇ ಮಂತ್ರ ಪ್ರಭಾವ ಗೊತ್ತಾಗೋದು ನಮಗೆ. ಒಂದು ಓಂಕಾರವನ್ನು ನೀವು ಏನಾದರೂ ಸಾಧಿಸಿಬಿಟ್ರೆ, ದಿವಸಕ್ಕೊಂದು 10,008 ಬಾರಿ ಓಂಕಾರ ಪಠನೆ ಮಾಡ್ತೀರಿ ಅಂತ ಇಟ್ಕೊಳ್ಳಿ. ಅತ್ಯಂತ ಸರ್ವಶ್ರೇಷ್ಠವಾದಂತಹ ಓಂಕಾರ ಯಮಧರ್ಮರಾಯನಿಂದ ಉಪದೇಶವಾಗಿರತಕ್ಕಂಥದ್ದು ನಚಿಕೇತನಿಗೆ, ಬಹಳ ದೊಡ್ಡದು. ಓಂಕಾರ ಒಂದನ್ನು ಎಲ್ಲ ಮಂತ್ರ ಪ್ರಣವ ಅಂತ ಕರೀತಾರೆ. ಅದನ್ನು ಗಣಪತಿ ಅಂತ ಕರೀತಾರೆ. ಯಾಕೆ ಗೊತ್ತಾ? ನಿಮ್ಗೆ ಗೊತ್ತಿದೆ, ಸಾಮಾನ್ಯ ಓಂಕಾರ ಅಂದರೆ ಗಣಪತಿ ಅಂತ. ಗಣಪತಿ ಯಾಕೆ? ನೀವು ಆ ಓಂಕಾರವನ್ನು ಅದು ಹೇಗೆ ನೋಡ್ರಿ, ಹೀಗಿರುತ್ತಲ್ಲೇನ್ರಿ, ಹೀಗೆ ಬರುತ್ತೆ. ಇದು ಸೊಂಡಿಲಿದು, ಇದು ಆ ಕಪಾಲಗಳ 2 ಗಣಪತಿದು 2 ಕಪಾಲಗಳ ಮಧ್ಯದಲ್ಲಿ ಸೊಂಡಿಲಿದೆಯಲ್ಲ, ಅದನ್ನು ಹೀಗೆ ತಿರುಗಿಸಿದ್ರೆ ಓಂಕಾರ ಆಗಿದೆ. ಮಹಾಸರ್ವಶ್ರೇಷ್ಠವಾದಂತಹ ಮಂತ್ರ ಅದು. ಆ ಓಂಕಾರ ಒಂದನ್ನು ನೀವು ಒಂದು ದಿವಸಕ್ಕೆ 10,008, ಏನು ಜಾಸ್ತಿ ಕಾಲ ಆಗಲ್ಲ, ಎಲ್ಲ 1-1.5 ಗಂಟೆ ಆಗ್ಬೋದು ಅಷ್ಟೇ. ಓಂ ಓಮು ಅಂತ ಹೇಳ್ಕೊಂಡು ಅದನ್ನು ನೀವೇನಾದರೂ ಸಿದ್ಧಿಸ್ಕೊಂಡು ಬಿಟ್ರೆ ನೀವು ಏನು ಬೇಕೋ ಅದೆಲ್ಲ ಸಾಧಿಸ್ಬಿಡ್ಬೋದಲ್ರಿ. ಗಾಯತ್ರಿ ಎನ್ನುವ ಹೆಸರಿನ ಸಾವಿತ್ರು ಮಂತ್ರ ನಮ್ಮ ಹತ್ರ ಇದೆಯಪ್ಪ. ಏನು ಸಿದ್ಧಿಸ್ಕೊಂಡಿದ್ದೀರಿ ನೀವು? ಹೆಸರಿಗೆ ಯಜ್ಞೋಪವೀತವನ್ನು ಇಟ್ಟುಕೊಂಡಿದ್ದೇವೆ ಬಿಟ್ಟರೆ ಆ ಸವಿತೃ ಮಂತ್ರದ ಸಿದ್ಧಿಯಾಗಿದೆಯೇನ್ರಿ ನಮಗೆ? ಸಿದ್ಧಿ ಆಗಬೇಕಾದ್ರೆ ಆ ಮಂತ್ರ ಅದು ಅನುಷ್ಠಾನ ಮಾಡಬೇಕಲ್ಲ ನೀವು. ಕಾಲ ಇಲ್ಲ ಅಂತೀರಿ. ಆ ಕಾಲವನ್ನು ಸದುಪಯೋಗಪಡಿಸಿಕೊಂಡು ಆ ಮಂತ್ರವನ್ನು ಅನುಷ್ಠಾನ ಮಾಡಿದರೆ ಏನು ಬೇಕಾದ್ರೂ ಮಾಡಿಬಿಡ್ತೀರಿ ನೀವು. ನಮಗೂ ಮಂತ್ರಶಕ್ತಿ ಇದೆ, ಅದಕ್ಕೆ ಮಾತಾಡ್ತಾ ಇದ್ವಿ ನಿಮ್ಮ ಹತ್ರ. ಯಾಕೆ ಆ ಮಾತು ಹೇಳಿದೆ ಅಂದರೆ, ಸತ್ಯದರ್ಶನ ನಮ್ಮ ಕಾರ್ಯಕ್ರಮ ನಡೀತಾ ಇದೆಯಲ್ರಿ, ಹತ್ರ 1,000 ಕಾರ್ಯಕ್ರಮ ಆಗಿದೆ ಇದು. ಇದನ್ನು ನಿಲ್ಲಿಸೋದಕ್ಕೆ, ಈ ಸತ್ಯದರ್ಶನವನ್ನು ನಿಲ್ಲಿಸಬೇಕು ಅಂತ ಎಷ್ಟೆಷ್ಟೋ ಜನ ಪ್ರಯತ್ನ ಪಟ್ಬಿಟ್ರು. ಇಡೀ ಭಾರತದಲ್ಲಿ, ದಯವಿಟ್ಟು ಕೇಳಿಸ್ಕೊಳ್ಳಿ, ಇಡೀ ಭಾರತದಲ್ಲಿ ಇನ್ನೊಂದು 50-60 ಸಂಚಿಕೆಗಳಾಗ್ಬಿಟ್ರೆ ನಮ್ಮದು 1,000 ವಿಕ್ರಮ ಸ್ಥಾಪಿಸಿರತಕ್ಕಂಥ ಏಕೈಕ ಗಂಡು ಅಂದರೆ ಪ್ರಕಾಶ್ ರಾವ್. ಇದಕ್ಕೆ ಕಾರಣ ಏನು ಗೊತ್ತಾ? ನನಗೆ ಮಂತ್ರಶಕ್ತಿ ಇದೆ, ನನ್ನನ್ನು ಯಾರೂ ಅಲ್ಲಾಡ್ಸೋಕ್ಕಾಗಲ್ಲ. ಇದನ್ನು ಯಾಕೆ ಹೇಳ್ತಾ ಇದ್ದೀನಿ? ನಿಮಗೆ ಮಂತ್ರಶಕ್ತಿ ಬರಬೇಕು. ನಿಮಗೆ ಮಂತ್ರಶಕ್ತಿ ಬಂದರೆ ನಿಮ್ಮನ್ನು ಯಾರೋ, ನಿಮ್ಮ ಜಾತಿ, ಸಮಾಜ, ಸರ್ಕಾರ, ಯಾರು ನಿಮ್ಮನ್ನು ನಲಾಡ್ಸೋಕ್ಕಾಗಲ್ಲ. ನಮಗೇನು ಶಕ್ತಿ ಇದೆ ರೀ? ಯಾವ ಕ್ಷಣದಲ್ಲೂ ಸತ್ಯದರ್ಶನ ನಿಂತೋಬೋದಾ? ನಿಲ್ಲಲ್ಲಪ್ಪ. 1000 ಆಗಬೇಕು, ನಿಲ್ಲಬೇಕು. ಅದು ನಾನು ಇಷ್ಟಪಟ್ಟರೆ ನಿಲ್ಲಬೇಕು. ಕಾರಣ ಮಂತ್ರಶಕ್ತಿ. ಆ ಮಂತ್ರಶಕ್ತಿ ಆ ಭೃಗುಗಳ ಚಿರುವಿನಲ್ಲಿತ್ತು. ಹೀಗಾಗಿ ಆ ಲೋಹಿತಾಶ್ವನ ಹೊಟ್ಟೆಯಲ್ಲಿ ಗರ್ಭಕೋಶ ಸ್ಥಾಪನೆ ಆಗಿಬಿಡ್ತು. ಕೂಸು ಹುಟ್ಟುತ್ತಾ ಇದೆ, ಮಗು ಹುಟ್ಟುತ್ತಾ ಇದೆ ಒಳಗೆ.
ಮಗು ಹುಟ್ಟಿತು, 9 ತಿಂಗಳಾಯಿತು, ಮಗು ಹೊರಗಡೆಗೆ ಬರಬೇಕು. ಮತ್ತೊಂದು ದಾಖಲೆ ಮಾಡ್ಕೊಳ್ಳಿ, ಈ ರಾಮಾಯಣದ ವಿಶೇಷವನ್ನು ದಾಖಲೆ ಮಾಡ್ಕೋಬೇಕು ನೀವು. ಮಗು ಹೊರಗಡೆಗೆ ಬರಬೇಕಲ್ರಿ, ಹೇಗೆ ಬರುತ್ತೆ? ಈಗ ಶಸ್ತ್ರಚಿಕಿತ್ಸೆ ಮಾಡಬೇಕು. ಪ್ರಪಂಚದ ಪ್ರಪ್ರಥಮ ಶಸ್ತ್ರಚಿಕಿತ್ಸೆ ಲೋಹಿತಾಶ್ವನಿಗಾಗಿದ್ದು. ಮಹಾಭಾರತದಲ್ಲಿ ದೊಡ್ಡ ವಿವರಣೆ ಬರುತ್ತೆ ಇದರ ಬಗ್ಗೆ. ರಾಮಾಯಣದ ಈ ಕಥೆಯ ಬಗ್ಗೆ ಮಹಾಭಾರತದಲ್ಲಿ ವಿವರಣೆ ಕೊಡ್ತಾರೆ. ಲೋಹಿತಾಶ್ವನ ಹೊಟ್ಟೆಯನ್ನು ಕತ್ತರಿಸಿ ಒಳಗಿರುವ ಶಿಶುವನ್ನು ತೆಗಿತಾರೆ. ಪ್ರಪಂಚದ ಪ್ರಪ್ರಥಮ ಶಸ್ತ್ರಚಿಕಿತ್ಸೆ ಎಲ್ಲಾಯಿತು? ಭಾರತದಲ್ಲಾಯಿತು. ಆ ಮಗುನು ಹುಟ್ಟುತ್ತಾ ಹೊರಗೆ ಬಂತ. ಈಗ ಮಗು ಅಳೋಕೆ ಶುರುವಾಯಿತು. ಯಾಕೆ? ಮಗು ಯಾಕೆ ಅಳುತ್ತೆ? ಹಾಲು ಬೇಕು. ಲೋಹಿತಾಶ್ವ ಸರಿ, ಅವನು ಸ್ತನ್ಯ ಎಲ್ಲಪ್ಪ ಬರುತ್ತೀಗ? ದೊಡ್ಡ ಕಥೆ. ಅಲ್ಲೆಲ್ಲ ಮಾತಾಡ್ಕೊಂಡ್ರು. ಮಗು ಅಳ್ತಾ ಇದೆ, ಇದಕ್ಕೆ ಹಾಲು ಕೊಡಬೇಕು. ಯಾರಾದರೂ ಬೇರೆ ತಾಯಂದ್ರೆ ಹಾಲು ಕೊಡ್ಬೋದಲ್ಲ. ಅದೆಲ್ಲ ಆಗೋಲ್ಲ, ರಾಜನ ಮಗ ಇವನು ಅಂತಂದು ಮತ್ತೇನು ಮಾಡಬೇಕು? ಒದ್ದಾಡ್ತಾ ಇದ್ದಾರೆ. ಅಲ್ಲಿ ಮೇಲೆ ನಿಮಗೆ ತುಂಬ ಪ್ರಿಯವಾಗಿರತಕ್ಕಂಥ ಇಂದ್ರ ಕೂತಿದ್ದಾನೆ. ಏನು ಮಾಡ್ತಾ ಇದ್ದಾನೆ? ಊರ್ವಶಿ ನರ್ತನ ಕೊಡ್ತಾನೆ ಇರ್ತಿದ್ದಾನೆ. ಇಂದ್ರನಿಗೆ ಬೇರೆ ಕೆಲಸವೇ ಇಲ್ಲ ರೀ, ನಂಗೆ ಕಂಡ್ರಾಗಲ್ಲ ಅವನು. ಅವನು ಒಳ್ಳೆ ಕೆಲಸ ಗಂಭೀರವಾಗಿರೋದೇ ಕಾಣೋದಪ್ಪ ನಂಗೆ. ಏನೋ ಒಂದು ಒಳ್ಳೆ ಕೆಲಸ ಮಾಡೋದಂದ್ರೆ ಗೊತ್ತೇ ಇಲ್ಲ ನನಗೆ. ಆ ಇಂದ್ರ ಅಂದರೆ ಹಾಗೆ, ಅವನು ಯಾವಾಗ ಬಂದರೂ ಊರ್ವಶಿ ನರ್ತನ, ಅದಕ್ಕೇನು ಬಿದ್ದು ಹೋಗೋದು ಯಾವಾಗಲೂ. ಊರ್ವಶಿ ನರ್ತನ ನೋಡ್ತಾ ಇದ್ದಾನೆ. ಅವನಿಗೆ ಏನೋ ಭೂಮಿಯಿಂದ ಒಂದು ಅಳುತ್ತಾ ಇರೋ ಧ್ವನಿ ಕೇಳಿಸ್ತಾ ಇದೆ. ಬೃಹಸ್ಪತಿಗಳನ್ನು ಕೇಳಿದ, ಏನು ಸ್ವಾಮಿ ಯಾರೋ ಅಳುತ್ತಾ ಇದ್ದಾಗಿದೆಯಲ್ಲ ಭೂಮಿಯಿಂದ? ಒಂದು ಪ್ರಸವ ಆಗಿದೆ, ಆ ಮಗು ಅಳ್ತಾ ಇದೆ. ಅರೆ, ದಿವಸದಲ್ಲಿ ಲಕ್ಷಾಂತರ ಮಕ್ಕಳು ಹುಡ್ತಾರೆ, ಆದರೆ ಈ ಮಗು ಯಾಕೆ ಅಳ್ತಾ ಇರೋದು ನನಗೆ ನೋವು ಮಾಡ್ತಾ ಇದೆ. ಯಾಕೆ ಅಂದರೆ ಆ ಭೃಗು ಮಹರ್ಷಿಗಳು ಆ ಚೆರುವನ್ನು ಮಾಡ್ತಾ ಇದ್ದಾಗ ಇಂದ್ರನ ಮಂತ್ರ ಹೇಳ್ತಾ ಇದ್ರು. ಆ ಚೆರುವನ್ನು ತಯಾರು ಮಾಡ್ತಾ ಇದ್ದಾಗ ಇಂದ್ರಾಯ ಸ್ವಾಹ ಅಂತ ಏನೋ ಹೇಳ್ಕೊಂಡ್ಬಿಟ್ಟಿದ್ದಾರೆ ಅವರು. ಆ ಇಂದ್ರನ ಮಂತ್ರ ಹೇಳಿದ್ರಿಂದ ಅದು ಅದರೊಳಗೆ ಸೇರಿದೆ. ಅದು ಸೇರಿ ಮಗು ಹುಟ್ಟಿದ್ರಿಂದ ನಿನಗೆ ಸ್ವಲ್ಪ ನೋವಾಗ್ತಾ ಇದೆ. ಯಾಕೆ? ಅದಕ್ಕಾಗಿ ಹಸಿವಾಗಿ ಅಳ್ತಾ ಇದೆ ಇದು. ಇಂದ್ರ ಬಂದ, ಆ ಪ್ರಸೂತಿಕಾಗ್ರಹಕ್ಕೆ ಹೋದ. ಅವನು ಬರ್ತಾ ಇದ್ದಾಗೆ ಎಲ್ಲ ದೀದೀಪ್ಯಮಾನವಾಗಿದ್ದೇನೆ, ಕಣ್ಣೆಲ್ಲ ಬಿಟ್ಟರು, ಕಣ್ಣೆಲ್ಲ ಮುಚ್ಕೊಂಡ್ರು, ಒದ್ದಾಡಿದರು. ಗಮನ ಇಟ್ಟು ಮುಂದಿನ ವಾಕ್ಯಗಳನ್ನು ಕೇಳಬೇಕು, ಅದೇ ಪ್ರಧಾನವಾದ್ದು. ಇದು ಕಥೆ. ತನ್ನ ಹೆಬ್ಬೆರಳಿನಲ್ಲಿ ಅಮೃತದ ಬಿಂದುಗಳನ್ನು ತುಂಬಿಕೊಂಡು ಆ ಮಗುವಿನ ಬಾಯಿಗಿಟ್ಟ. ಸ್ತನ್ಯವನ್ನು ಚೀಪುವಂತೆ ಆ ಮಗು ಚೀಪ್ತು. ಇದು ಕ್ರಿಯೆ. ಅದಕ್ಕೆ ಮುಂಚೆ ಸಂಭಾಷಣೆ ನೋಡಿ. ಅಲ್ದಿರೋರೆಲ್ಲ ಮಾತಾಡ್ತಾ ಇದ್ದಾರೆ. ಕಂ ಧಾಸ್ಯತಿ, ಕಂ ಧಾಸ್ಯತಿ, ಕಂ ಧಾಸ್ಯತಿ. ಏನನ್ನು ಕುಡಿಯುತ್ತೆ, ಏನನ್ನು ಕುಡಿಯುತ್ತೆ, ಏನನ್ನು ಕುಡಿಯುತ್ತೆ ಅಂತ ಮಾತಾಡ್ತಾ ಇದ್ದಾರೆ. ಯಾಕಂದರೆ ನಮ್ಮ ಮಗು ಅಳ್ತಾ ಇದೆ, ಹಾಲಿಲ್ಲ, ತಾಯಿಯೇ ಇಲ್ಲ, ತಂದೆಯೇ ತಾಯಿ. ಏನು ಕುಡಿಯುತ್ತೆ, ಏನು ಕುಡಿಯುತ್ತೆ? ಕಂ ಧಾಸ್ಯತಿ, ಕಂ ಧಾಸ್ಯತಿ. ಇಂದ್ರ ಬಂದವನು ಹೇಳಿದ, ಹೆಬ್ಬೆಟ್ಟಿನಲ್ಲಿ ಅಮೃತದ ಬಿಂದುಗಳನ್ನು ತುಂಬಿಸಿಕೊಂಡು ಬಾಯಿನಲ್ಲಿ ಇಟ್ಟು ಹೇಳಿದ, ಮಾಂ ಧಾಸ್ಯತಿ, ನನ್ನನ್ನೇ ಕುಡಿತಾನೆ ಇವನು. ಇನ್ನು ಮುಂದೆ ಇವನಿಗೆ ಮಾಂ ಧಾಸ್ಯತಿ, ಆದ್ದರಿಂದ ಮಾಂಧಾತ ಅನ್ನುವ ಹೆಸರನ್ನು ಇಡಿ. ಹೆಸರು ಕೇಳಿದಿರಲ್ಲೇನ್ರಿ ನೀವು? ಮಾಂಧಾತ ಚಕ್ರವರ್ತಿ ಅಂತ. ಈ ಮಾಂಧಾತನೇ ಆ ಪರ್ವತದಲ್ಲಿ ಕುಳಿತು ಓಂಕಾರ ಮಂತ್ರೋಪದೇಶವನ್ನು ತಗೊಂಡು ಸಿದ್ಧಿಯನ್ನು ಪಡೆದಿದ್ದು. ಆದ್ದರಿಂದ ಈಗೂ ಆ ಪರ್ವತಕ್ಕೆ ಓಂಕಾರ ಮಾಂಧಾತ ಅಂತ ಕರೀತಾರೆ. ಹೀಗಾಗಿ 12 ಜ್ಯೋತಿರ್ಲಿಂಗಗಳಲ್ಲಿ 4ನೆಯ ಜ್ಯೋತಿರ್ಲಿಂಗಕ್ಕೂ ಶ್ರೀಮದ್ ರಾಮಾಯಣದ ವಂಶಕ್ಕೂ ನೇರವಾದ ಸಂಪರ್ಕ ಇದೆ ಅನ್ನೋದನ್ನು ತಾವು ದಾಖಲು ಮಾಡ್ಕೋಬೇಕು. ಯಾಕೆ ನೀವು ದಾಖಲು ಮಾಡ್ಕೊಳ್ಬೇಕು ಅಂದರೆ, 2 ಬಾರಿ ನಾನು ಈಶ್ವರನ ವಿಷಯವನ್ನು ಹೇಳಿದೆ ಇಲ್ಲಿ ಮಾತಾಡ್ತಾ. ಅಂದರೆ ಈ ವಂಶಕ್ಕೂ ಶಿವ ಸಂಬಂಧಕ್ಕೂ ಬಹಳ ಪ್ರೀತಿ ಉಂಟು.
ಪ್ರಾರಂಭದಲ್ಲಿ ಮೊನ್ನೆ ಮಾತಾಡ್ತಾ ಹೇಳಿದೆ, ಈಶ್ವರ ರಾಮರ ಜಪವನ್ನು ಮಾಡ್ತಾ ಇರ್ತಾರೆ ಅಂತ, ರಾಮರು ಶಿವಪೂಜೆ ಮಾಡ್ತಾ ಇರ್ತಾರೆ ಅಂತ ಹೇಳಿದೆ ನಾನು. ನಮಗೆ ಅರ್ಥ ಮಾಡಿಕೊಳ್ಳಲಿಕ್ಕೆ ಆಗದೇ ತಪ್ಪಾಗಿ ಅರ್ಥ ಮಾಡಿಕೊಳ್ಳುತ್ತಾ ಶಿವಧನುರ್ಭಂಗ ಅಂತ ಕರಿತೀವಿ ಅದನ್ನು ಮುಂದೆ ಸೀತಾ ಕಲ್ಯಾಣದಲ್ಲಿ. ಈಶ್ವರನಿಗೂ ಇವರಿಗೂ ಇಷ್ಟು ನಂಟಿದ್ದರೆ, ಓಂಕಾರ ಮಾಂಧಾತ ಅಂತ ಹೇಳಿ ಜ್ಯೋತಿರ್ಲಿಂಗಕ್ಕೂ ಇವರ ವಂಶಕ್ಕೂ ಅಷ್ಟು ಸಂಬಂಧ ಇದ್ದರೆ ಏನು ಈಶ್ವರನ ಬಿಲ್ಲನ್ನು ಮುರಿದಾಕ್ಬಿಡೋದಾ ಪಡಕ್ಕಂತ? ಅದಾದರ ಅರ್ಥ ಏನು ಶಿವಧನುರ್ಭಂಗವಾಗಿ ಹೋಯ್ತೋ, ಈಶ್ವರನ ಧನಸ್ಸು ಮುರಿದೇ ಹೋಗ್ಬಿಡ್ತೋ? ಇದರ ಗುಟ್ಟು ಅರ್ಥ ಮಾಡಿಕೊಳ್ಳದವರು ಓ ಇಲ್ಲಿ ವಿಷ್ಣುವಿನ ಜಯ ಆಯಿತು, ಈಶ್ವರ ಬಿದ್ದೋದ ಅಂತೆಲ್ಲ ಕೆಟ್ಟದಾಗ ಮಾತಾಡ್ತಾರೆ. ಅದು ಅದರ ಅರ್ಥ ಅಲ್ಲ. ಈ ದರ್ಶನವನ್ನು, ಇದರ ಗುಟ್ಟನ್ನು ಅರ್ಥ ಮಾಡಿಕೊಂಡಿದ್ದು ಕುವೆಂಪು ಅವರು. ಸೀತಾ ಕಲ್ಯಾಣದಲ್ಲಿ ಶಿವನ ಧನುಸ್ಸು ಏಕಾಗಿ ಮುರಿಯಬೇಕಾಯಿತು, ಯಾಕಾಗಿ ಅಲ್ಲಿ ತನಕ ಮುರಿಯಲಿಲ್ಲ? ಇದು ಎರಡಕ್ಕೂ ಪರಮ ಅದ್ಭುತವಾದಂತಹ ಒಂದು ವಿವರಣೆಯನ್ನು ಕೊಟ್ಟಿದ್ದಾರೆ. ನಾನು ಸೀತಾ ಕಲ್ಯಾಣದ ದಿವಸ ಬಹುಶಃ ನಾಡದ್ದು ಈ ವಿಷಯವನ್ನು ಪ್ರಸ್ತಾವ ಮಾಡ್ತೀನಿ. ಸುಮ್ಮನೆ ಹೇಳ್ತಿರೋದು ಹೀಗೆಲ್ಲ ನನಗೆ ಬರಲಿ, ಚೆನ್ನಾಗಿ ಗಮನ ಇಟ್ಟು ಕೇಳಲಿ ಅಂತ. ಸೀತಾ ಕಲ್ಯಾಣದ ಶಿವಧನುರ್ಭಂಗದ ಮಹಾರಹಸ್ಯ ಯಾವ್ದು ಗೊತ್ತಾಗುತ್ತೆ ನಿಮಗೆ? ನಾಡದ್ದು ಗೊತ್ತಾಗುತ್ತೆ. ನಾಳೆಯಲ್ಲ ಏನೇನು ಗೊತ್ತಾಗುತ್ತೆ ಅನ್ನೋದು ಹೇಳ್ಬಿಟ್ಟಿದ್ದೀನಿ ಆಗ್ಲೇನೆ. ಈ ಮಾಂಧಾತನಿಗೆ ಒಬ್ಬ ಮಗ ಸುಸಂಧಿ, ಅವನ ಮಗ ಒಬ್ಬ ಧ್ರುವಸಂಧಿ, ಅವನ ಮಗ ಒಬ್ಬ ಭರತ. ಬಹಳ ಜನ ಹೇಳ್ತಾರೆ ನಮ್ಮ ದೇಶಕ್ಕೆ ಹೆಸರು ಬಂದಿದ್ದು ಶಕುಂತಲೆಯ ಮಗ ಭರತ ಅಂತ. ನಾನು ಅದನ್ನು ಒಪ್ಕೊಳ್ಳಿಕ್ಕೆ ಸಿದ್ಧ ಇಲ್ಲ. ಯಾಕೆ ಅಂದರೆ ಶ್ರೀಮದ್ ರಾಮಾಯಣದಲ್ಲಿಯೇ ಭರತ ಶಬ್ದ ಪ್ರಯೋಗ ಇದೆ. ಅದು ಶ್ರೀರಾಮರ ತಮ್ಮ ಭರತ ಅಂತ ಅಲ್ಲ. ಈಗ ಶ್ರೀರಾಮನ ಇನ್ನೂ ಹುಟ್ಟೇ ಇಲ್ಲ, ಧ್ರುವಸಂಧಿಯ ಮಗ ಭರತ ಅಂತ. ಬಹುಶಃ ಆ ಭರತನಿಂದ ಬಂದಿರಬಹುದು ಅಂತ ನನಗೆ ಸಂದೇಹ. ಈ ಭರತನ ಮಗ ಅಸಿತ ಅಂತ. ಅಸಿತನ ಬಗ್ಗೆಯೂ ಸ್ವಲ್ಪ ಒಂದೆರಡು ನಿಮಿಷ ಹೇಳಬೇಕು ನಾನು. ಈ ಅಸಿತ ಯುದ್ಧದಲ್ಲಿ ಸೋತ. ದೊಡ್ಡ ವರ್ಣನೆ ಅದೆಲ್ಲ ಇಲ್ಲ. ಸೋತವನು ಚ್ಯವನ ಮಹರ್ಷಿಗಳ ಆಶ್ರಮಕ್ಕೆ ಬಂದ. ಇದು ಗಮನ ಇಟ್ಟು ಕೇಳಿಬಿಡಿ, ಆ ಕಥೆ ಹೇಳಿಬಿಡ್ತೀನಿ ಒಂದು 5 ನಿಮಿಷ, ಅದು ಪ್ರಧಾನವಾದ್ದರಿಂದ. ಚ್ಯವನ ಮಹರ್ಷಿಗಳ ಆಶ್ರಮಕ್ಕೆ ಬಂದು ಅವರ ಆಶ್ರಯದಲ್ಲಿದ್ದ ಭರತನ ಮಗ ಅಸಿತ ಸೋತಿದ್ದಾನೆ, ರಾಜ್ಯವನ್ನು ಕಳ್ಕೊಂಡಿದ್ದಾನೆ. ಕಳೆದು ಹೋದ ರಾಜ್ಯವನ್ನು ಗಳಿಸಲಿಕ್ಕಾಗಿ ಋಷಿಗಳ ಹತ್ತಿರ ಬಂದಿದ್ದಾನೆ. ಯಾಕೆ ಬಂದಿದ್ದಾನೆ? ತಪಸ್ಸು ಮಾಡಲಿಕ್ಕೆ ಬಂದಿದ್ದಾನೆ. ನೀವು ಏನಾದರೂ ಪದವಿಯಿಂದ ಕೆಳಗೆ ಹೋಗಿದ್ದರೆ, ನೀವು ಏನಾದರೂ ಕಳೆದುಕೊಂಡಿದ್ದರೆ ಅದನ್ನು ಗಳಿಸಬೇಕಾದ್ರೆ ಏನು ಮಾಡಬೇಕು? ಎಷ್ಟು ಕೋನಗಳಲ್ಲಿ ವಾಲ್ಮೀಕಿಗಳು ತಪಸ್ಸಿನ ಬಗ್ಗೆ ಮಾತಾಡ್ತಾರೆ ನೋಡ್ರಿ. ಯಾವ ಯಾವ ರಂಗದಲ್ಲಿ ಹೋದ್ರೂ ತಪಸ್ಸೇ ಪ್ರಧಾನವಾದದ್ದು ನಿಮಗೆ. ಚ್ಯವನ ಮಹರ್ಷಿಗಳು ಆತನನ್ನು ನೋಡಿ ಹೇಳಿದರು, ನೀನು ಅಲ್ಪಾಯು, ಆದರೆ ನಿನ್ನ ಮಗನಿಗೆ ರಾಜ್ಯ ಸಿಗುತ್ತೆ ಎಂದರು. ಆ ಅಸಿತನಿಗೆ 2 ಹೆಂಡತಿಯರು. ಅವರು ಅಲ್ಲಿ ತನಕ ತುಂಬ ಅನ್ಯೋನ್ಯವಾಗಿದ್ದರು, 2 ಹೆಂಡತಿಯರು. ಈಗ ಅವರಿಗೆ ಸಮಸ್ಯೆ ಶುರುವಾಯಿತು. ನಿನ್ನ ಮಗನಿಗೆ ರಾಜ್ಯ ಸಿಗುತ್ತೆ ಅಂತ ಹೇಳಿದ್ರು. ಯಾರ ಹೊಟ್ಟೆಯಲ್ಲಿ ಮಗ ಹುಟ್ಟುತ್ತಾನೆ ಅಂತ. ಅಸಿತ ಪತ್ನಿ 2, ಒಬ್ಬಳು ಗರ್ಭಿಣಿಯಾಗಿಬಿಟ್ಟಿದ್ದಾಳೆ, ಇನ್ನೊಬ್ಬಳಿಗೆ ಅವಳ ಬಗ್ಗೆ ವಿರೋಧ ಶುರುವಾಯಿತು. ಅವಳು ನಿರ್ಣಯ ಮಾಡಿದ್ಲು, ಮುಂದಿಂದು ಒಂದು ಪ್ರಧಾನವಾದ ಅಂಶ, ನಾವು ಪ್ರತಿ ವರ್ಷ ಶ್ರಾದ್ದದಲ್ಲಿ ಮಾಡತಕ್ಕಂಥ ಖಾದ್ಯದ ಬಗ್ಗೆ ಇದು ಸಂಬಂಧಪಡುತ್ತೆ. ಯಾಕಾಗಿ ಆ ಹೆಸರು ಬಂತು ಅಂತ. ಈ ಅಸಿತ ಪತ್ನಿ ತನ್ನ ಸವತಿಯ ಗರ್ಭವನ್ನ ಸಾಯಿಸಬೇಕು ಅಂತ ನಿರ್ಣಯ ಮಾಡಿ. ತನಗೆ ಮಗ ಹುಟ್ಟಲ್ಲ, ಅವಳಿಗೆ ಮಗು ಹುಟ್ಟುತ್ತೆ. ಚ್ಯವನ ಮಹರ್ಷಿಗಳು ಹೇಳಿದ್ದಾರೆ ಅವನಿಗೆ ರಾಜ್ಯ ಸಿಗುತ್ತಂತೆ.
ಅವಳು ರಾಜಮಾತೆ ಆಗಿಬಿಡ್ತಾಳೆ. ನಾನು ರಾಜಮಾತೆ ಆಗಲ್ಲ, ಆದ್ದರಿಂದ ಆ ಮಗುವನ್ನು ಸಾಯಿಸ್ತೀನಿ ಎಂದ್ಲು. ಎಂದೂ ಇಲ್ಲದ ಪ್ರೀತಿಯಿಂದ ಇವಳನ್ನು ಕರೆದು ಕಜ್ಜಾಯವನ್ನು ಮಾಡಿಕೊಟ್ಲು. ಆ ಕಜ್ಜಾಯದಲ್ಲಿ ವಿಷ ಹಾಕಿದ್ಲು. ಇವಳದನ್ನು ತಿಂದ್ಲು. ತಿಂದು ಅವಳ ಕೋಣೆಗೆ, ಬಹುಶಃ ಅಲ್ಲಿ ಇನ್ನೊಂದು ಆಶ್ರಮ ಇತ್ತು ಅಂತ ಕಾಣುತ್ತೆ, ಇಲ್ಲೊಂದು ಗುಡಿಸಲು ಕಟ್ಟಿದ್ರೇನೋ ಚವನ ಮಹರ್ಷಿಗಳ ಆಶ್ರಮದಲ್ಲಿ. ಇಲ್ಲಿಂದ ಹೋಗ್ತಾ ಇದ್ದಾಳೆ, ಹೊಟ್ಟೆ ಉರಿ ಶುರುವಾಗೋಯ್ತು. ವಿಷ ತಿಂದಿದ್ದಾಳೆ, ಗೊತ್ತಿಲ್ಲ ಅವಳು. ಹೋಗಿ ಬಿದ್ಲು. ಗಮನ ಇಟ್ಟು ಕೇಳಬೇಕು ಈ ಪ್ರಸಂಗವನ್ನು. ಇವಳು ಪುರುಷ ಪ್ರಯತ್ನವನ್ನು ಮಾಡಿಲ್ದು ಸಾಯಿಸಿಬಿಡ್ತೀನಿ ಅಂತ. ಪುರುಷ ಪ್ರಯತ್ನ ಅದು, ಸಾಧಿಸ್ತೀನಿ, ಗೆದ್ದು ಬಿಡ್ತೀನಿ, ಸಾಯಿಸಿಬಿಟ್ಟು ಇವಳನ್ನ ರಾಜಮಾತೆ ಇಲ್ಲ ಅಂತ ಮಾಡಿಬಿಡ್ತೀನಿ ಅಂತ ಪ್ರಯತ್ನ ಪಟ್ಲು. ಇವಳು ಎಲ್ಲಿ ಬಿದ್ಲು ಅಂದರೆ ಚವನ ಮಹರ್ಷಿಗಳ ಆಶ್ರಮದ ದ್ವಾರದಲ್ಲಿ ಬಿದ್ಲು. ಆಗ್ತಾನೇ ಚವನ ಮಹರ್ಷಿಗಳು ಮತ್ತೆ ನೋಡಿ ಮೃತ್ಯುಂಜಯ ಜಪವನ್ನು ಮುಗಿಸ್ಕೊಂಡು ಬರ್ತಾ ಇತ್ತು. ಬಹಳ ದೊಡ್ಡ ಸಂಪರ್ಕ ಇದೆ ರಾಮವಂಶಕ್ಕೂ ಮಹೇಶ್ವರನಿಗೂ ಈಶ್ವರನಿಗೂ. ಅವರು ಹೇಳಿದರು ಅವಳಿಗೆ ಸಾಯುವಂತೆ ಒದ್ದಾಡ್ತಾ ಬಿದ್ದುಬಿಟ್ಟಿದ್ದಾಳೆ. ಅವ್ರು ಹೇಳಿದರು, ಕಮಲೇಕ್ಷಣೆ ಒದ್ದಾಡಬೇಡ, ಸಹತೇನಗರೇಣೈವ ಸಂಜಯಿಷ್ಯತಿ, ನಿನಗೆ ವಿಷಸಹಿತನಾದ ಮಗನೇ ಹುಟ್ಟುತ್ತಾನೆ. ತಗೋ ಈ ಮೃತ್ಯುಂಜಯ ಜಪವನ್ನು, 10,000 ಬಾರಿ ಈ ಮೃತ್ಯುಂಜಯ ಜಪವನ್ನು ನೀನು ಆರಾಧನೆ ಮಾಡು, ನೀನು ಜಪ ಮಾಡು, ನೀನು ಧ್ಯಾನ ಮಾಡು, ನೀನು ಪೂಜೆ ಮಾಡು. ಮತ್ತೆ ಗಮನಿಸಿ, ಮಂತ್ರ ಮೃತ್ಯುಂಜಯ ಮಂತ್ರ, ಮೃತ್ಯುವನ್ನೇ ಜಯಿಸುವ ಮಂತ್ರ. ಯಾರು ಮೃತ್ಯುಂಜಯ ಮಂತ್ರವನ್ನು ಜಪ ಮಾಡುತ್ತಾರೆಯೋ ಅವರಿಗೆ ಬರತಕ್ಕಂಥ ಅನಿಷ್ಟ ಪರಿಹಾರ ಆಗುತ್ತೆ ಅಂತ. ಯಾಕೆ ಅಂದರೆ ಮೃತ್ಯುವಿಗೆ ಅಧಿಪತಿಯಾತ, ಮೃತ್ಯುಂಜಯ ಯಮನನ್ನೇ ಜಯಿಸಿದಾತ ಆತ. ನಾವು ಜಪ ಮಾಡಲ್ರಿ, ಅದಕ್ಕೂ ಮುಂಚೆ ನಂಬಿಕೆ ಇಟ್ಟು ಜಪ ಮಾಡಲ್ಲ, ಶ್ರದ್ಧೆಯಿಂದ ಜಪ ಮಾಡೋದೇ ಇಲ್ಲ. ನಾವು ಸುಮ್ಮನೆ ಮಾತಾಡ್ತೀವಿ ಅಷ್ಟೇ. ನಾವು ನೀವು ಯಾವ ಮಂತ್ರವನ್ನು ಸ್ವೀಕರಿಸಬೇಕು, ಸುಮ್ಮನೆ ಮಂತ್ರ ಓದೋದಲ್ಲ, ಯಾರ ಹತ್ರನೂ ಉಪದೇಶ ತಗೋಬೇಕು. ಅದಕ್ಕೆ ಯಾರು ಮಂತ್ರವನ್ನು ಸ್ವೀಕರಿಸಿದ್ದೀರೋ ನೀವೇನಾದರೂ, ಅದು ಯಾವುದೇ ಮಂತ್ರ ಇರಲಿ, ಅದನ್ನು ಏನಾದರೂ ಅನುಷ್ಠಾನದಲ್ಲಿ ತಂದು ಪ್ರತಿನಿತ್ಯ ಜಪವನ್ನು ಮಾಡಿದ್ದೀರಿ ಅಂದರೆ ನಿಮಗೆ ಸಮಸ್ಯೆನೇ ಇಲ್ಲ ರೀ. ನಾನು ಪ್ರತಿ ಸಂದರ್ಭದಲ್ಲೂ ಇದನ್ನು ಏನು ಹೇಳಿ ಅನುಭವದಿಂದ ಮಾತಾಡ್ತಾ ಇದ್ದೇನೆ. ಆ ಅನುಭವವನ್ನು ನೋಡಿದವರನ್ನು ಸ್ವಾನುಭವದಿಂದ ಈ ಮಾತುಗಳನ್ನು ಹೇಳ್ತಾ ಇದ್ದೇನೆ. ನಿಮಗೆ ಮಂತ್ರಶಕ್ತಿ ಇದೆ ಅಂದರೆ ನೀವು ಹೇಗಿದ್ದರೂ ಮೇಲಕ್ಕೆ ಬಂದುಬಿಡ್ತೀರಿ. ಒಂದು ಮಂತ್ರ ಸಾಕು, ಒಂದು ಜಪ ಸಾಕು, ಒಂದು ಅಕ್ಷರ ಸಾಕು. ಮೃತ್ಯುಂಜಯ ಜಪವನ್ನು ಮಾಡಿಲ್ಲ ಅವಳು, ಮಗು ಹುಟ್ಟಿತು. ಶವನ ಮಹರ್ಷಿಗಳು ಹೇಳಿದರು, ನೀವು ಕೇಳಿದ್ದೀರಿ ಆದ್ದರಿಂದ ಇದನ್ನು ಹೇಳ್ತಾ ಇದ್ದೀನಿ, ಗೊತ್ತು ನಿಮಗೆ. ಸಹತೇನ ಗರೇಣೈವ, ಈ ಮಗುವಿಗೆ ಗರ ಅಂದರೆ ವಿಷ ಅಂತ, ಗರ ಸಹಿತನಾಗಿ ಹುಟ್ಟಿದ್ದರಿಂದ ಇವನಿಗೆ ಸಗರ ಅನ್ನತಕ್ಕಂಥ ಹೆಸರನ್ನು ಇಡಿ ಅಂತ ಹೇಳಿದರು. ಸಗರ ಚಕ್ರವರ್ತಿ ಕಥೆಯನ್ನು ಕೇಳಿದ್ದೀರಿ. ಮುಂದಕ್ಕೆ ಬಂದ್ಬಿಡಿ. ಆಗ್ನೇಯಾಸ್ತ್ರವನ್ನು ಕೊಡ್ತಾರೆ, ಅವನು ಯುದ್ಧ ಮಾಡ್ತಾನೆ, ಮತ್ತೆ ಅಯೋಧ್ಯಾಧಿಪತಿ ಆಗ್ತಾನೆ, ಮತ್ತೆ ಅಯೋಧ್ಯಾಧಿಪತಿಯಾಗಿ ಸಗರ ಚಕ್ರವರ್ತಿ ಆಳ್ತಾನೆ. ಅವನು ಯಜ್ಞಯಾಗಾದಿಗಳನ್ನು ಮಾಡ್ತಾನೆ. ಒಂದು ಸಲ ಯಜ್ಞವನ್ನು ಮಾಡ್ತಾ ಇದ್ದಾಗ ಅಯೋಗ್ಯ ಇಂದ್ರ ಇದ್ದಾನಲ್ಲ, ಯಾಕಾಗಿ ನಾನು ಇಂದ್ರನ ಬೈತೀನಿ ಅಂದರೆ ಈ ಕಾರಣಗಳಿಂದ. ಪಾಪ ಅವನ ಪಾಡಿಗೆ ಅವನು ಯಜ್ಞ ಮಾಡ್ತಾ ಇದ್ದಾನೇನಪ್ಪ, ಇವನು ಹೊಟ್ಟುರಿ, ಅವನು ಯಜ್ಞ ಮಾಡಿದಾನೆ, ಪುಣ್ಯ ಜಾಸ್ತಿ ಆಗ್ಬಿಡುತ್ತಲ್ಲ ಅಂತ ಕುದುರೆ ಕದ್ಕೊಂಡು ಹೋಗ್ಬಿಡ್ತಾನೆ. ನ್ಯಾಯವೇನ್ರಿ? ಹೇಗ್ರಿ ಇಂದ್ರನ ನಾವು ಬೆಲೆ ಕೊಡೋಣ? ಯಾಕೆಂದ್ರೆ ಕದ್ದ ಅವನು ಅಂತ ಸಗರನ ಅಶ್ವವನ್ನು ಕದ್ಕೊಂಡು ಹೋಗ್ಬಿಟ್ಟು, ಆ ಅಶ್ವವನ್ನು ವಾಪಸ್ ತಗೊಂಡು ಬರೋದಕ್ಕೋಸ್ಕರ ಏನೇನೋ ಪ್ರಯತ್ನ ಪಡ್ತಾರೆ. ಸಗರನಿಗಿಬ್ಬರು ಹೆಂಡತಿಯರು, ಅದು ದೊಡ್ಡ ಕಥೆ. ಅದನ್ನು ನಾನು ನಿಧಾನವಾಗಿ ಸಾಧ್ಯ ಆದರೆ ನಾಳೆ ಅಥವಾ ಅಯೋಧ್ಯಾಕಾಂಡದಲ್ಲಿ ಭಗೀರಥನ ಗಂಗಾವತರಣವನ್ನು ಕುರಿತು ಮಾತಾಡ್ತೀನಿ. ಗಂಗಾವತರಣ ಅಂದರೆ ಮಹಾ ಪುಣ್ಯಪ್ರದವಾಗಿರತಕ್ಕಂಥದ್ದು. ಧನ್ಯಂ ಯಶಸ್ಯಮಾಯುಷ್ಯಂ ಸ್ವರ್ಗ್ಯಂ ಪೌತ್ರ್ಯಮತೀವಚ ಅಂತ ನೀವು ಗಂಗಾವತರಣವನ್ನು ಕೇಳಿಬಿಟ್ಟಿರೋ ಇಂತಿಂಥ ಫಲಗಳಿದೆ ಅಂತಂತ ವಾಲ್ಮೀಕಿಗಳು ಪಟ್ಟಿ ಮಾಡುತ್ತಾರೆ. ಧನ್ಯಂ, ನೀವು ಧನ್ಯರಾಗಿಬಿಡ್ತೀರಿ, ಯಶಸ್ಸು ಸಿಗುತ್ತೆ ನಿಮಗೆ. ಧನ್ಯಂ ಯಶಸ್ಯಮಾಯುಷ್ಯಂ, ನೀವು ಒಳ್ಳೆ ಒಂದಷ್ಟು ಕಾಲ ಚೆನ್ನಾಗಿ ಬದುಕ್ತೀರಿ. ಪೌತ್ರ್ಯಂ ಸ್ವರ್ಗಮತೀವಚ,
ನೀವು ಮೊಮ್ಮಕ್ಕಳನ್ನೂ ನೋಡ್ತೀರಿ, ಸ್ವರ್ಗಕ್ಕೂ ಹೋಗ್ತೀರಿ. ಯಾವಾಗ? ಗಂಗಾವತರಣವನ್ನು ಕೇಳಿದಾಗ. ಯಾವಾಗ ಗಂಗಾವತರಣ? ಅಕಸ್ಮಾತ್ ನಾಳೆ ಅಥವಾ ಕಾಲ ಇಲ್ಲದಿದ್ದರೆ ಅಯೋಧ್ಯಾಕಾಂಡದಲ್ಲಿ ಹೇಳ್ತೀನಿ. ಅದಕ್ಕಾಗಿ ನೀವು ನಿರೀಕ್ಷಣೆ ಮಾಡ್ತಾ ಇರಿ. ಎಷ್ಟೆಷ್ಟಕ್ಕಪ್ಪ ನಿರೀಕ್ಷಣೆ ಮಾಡ್ಬೇಕು ನೀವೀಗ? ಇರಲಿ. ಆ ಸಗರನ ಮಗ ಅಸಮಂಜಸ, ಅಸಮಂಜಸ ಮಗ ಅಂಶುಮಂತ, ಅಂಶುಮಂತನ ಮಗ ದಿಲೀಪ, ದಿಲೀಪನ ಮಗ ಭಗೀರಥ. ಅವನೇ ಗಂಗಾವತರಣವನ್ನು ಮಾಡಿದ್ದು. ಅವನ ಬಗ್ಗೆನೇ ನಾನು ಆಮೇಲೆ ಹೇಳ್ತೀನಿ ಅಂತ ಹೇಳಿ. ಆ ಭಗೀರಥನಿಗೆ ಒಬ್ಬ ಮಗ ಕಗುತ್ಸ್ಥ ಅಂತ, ಅವನ ಬಗ್ಗೆ ಒಂದೆರಡು ಮಾತು ಹೇಳ್ಬಿಡ್ತೀನಿ. ಇಂದ್ರ, ಮತ್ತೆ ಯಥಾ ಪ್ರಕಾರ ಇಂದ್ರನೇ, ಮಹಾದುರಹಂಕಾರಿ ಅವನು ಇಂದ್ರ. ಅದನ್ನು ಕೇಳ್ತಾ ಇದ್ದಾನೆ ಇವನು, ಭಗೀರಥನ ಮಗ. ಆ ವೈಯಾಕರಣಿಗಳು, ಪೌರಾಣಿಕರೋ, ವಂದಿಮಾಗಧರೋ ಹೇಳ್ತಾ ಇದ್ದಾರೆ, ನೋಡಿ ಇಂದ್ರನಿಗೆ ಯಾವ್ಯಾವುದೋ ವಾಹನಗಳಿದೆ. ಉಚ್ಛೈಶ್ರವಸ್ಸಿದೆ, ಐರಾವತ ಇದೆ. ಇದು ಎಲ್ಲದರ ಜೊತೆಗೆ ಇನ್ನೂ ಒಂದು ವಾಹನ ಇದೆ, ಅದು ಮುನಿವಾಹನ ಅಂತ. ಏನು ಹಾಗಂದರೆ, ಈತ ಒಂದು ಪಲ್ಲಕ್ಕಿ ಹತ್ಕೊಳ್ತಾನೆ, ಒಂದು ಮೇನೆ ಹತ್ಕೊಳ್ತಾನೆ. ಅದನ್ನು ಋಷಿಗಳು ತಮ್ಮ ಭುಜದ ಮೇಲೆ ಹೊತ್ಕೊಂಡು ಬರಬೇಕು. ಇದನ್ನು ಕೇಳಿ ಆ ಭಗೀರಥನ ಮಗನಿಗೆ ಬೇಸರ ಆಯಿತು. ಅವನ ಹೆಸರು ಯಾವುದೋ ನಾನು ನಿನ್ನೆ ಮಾತಾಡ್ತಾ ಹೇಳಿದೆ. ಅವರು ಮಾಡಿದಂತಹ ಕಾರ್ಯದಿಂದ ಮೂಲ ನಾಮಧೇಯ ಮರೆಯಾಗಿ ಬಿಟ್ಟು ಅದು ಪ್ರಧಾನ ಆಗಿಬಿಡುತ್ತೆ ಅಂತ. ಭಗೀರಥ ಪುತ್ರ ಹೇಳಿದೆ, ಏನ್ರಿ ಇದು ನ್ಯಾಯ? ಎಷ್ಟು ದುರಹಂಕಾರ, ಎಷ್ಟು ಜಂಬ ಇವನಿಗೆ, ಇಂದ್ರನಿಗೆ. ವಿಷ್ಣುವಿಗೆ ಒಂದು ವಾಹನ, ಈಶ್ವರನಿಗೆ ಒಂದು ವಾಹನ, ಅಗ್ನಿಗೆ ಒಂದು ವಾಹನ, ಯಮನಿಗೆ ಒಂದು ವಾಹನ. ಇವನು ಯಾವ ದೊಡ್ಡ ಮನುಷ್ಯ, ಇವನು ಇಷ್ಟು ವಾಹನ ಇಟ್ಕೊಂಡಿದ್ದಾನಲ್ಲ. ಮುನಿಗಳನ್ನೇ ಹತ್ತುತ್ತಾನಂತ ಅವನು, ಮುನಿಗಳ ಶಿಬಿಕೆಯನ್ನೇ ಹತ್ತು ಕೂತ್ಕೊಳ್ತಾನಂತ ಅವನು. ಇವನಿಗೆ ನಾನು ಪಾಠ ಕಲಿಸ್ಬೇಕು. ಹಾಗೆ ಈ ಸೂರ್ಯ ವಂಶದ, ಇಕ್ಷ್ವಾಕು ವಂಶದ ರಾಜರಿಗೆ ಎಷ್ಟು ಶಕ್ತಿ ಇತ್ತು ಅಂದರೆ, ದೇವದಾನವ ಯುದ್ಧ ಆದಾಗ ದೇವತೆಗಳು ಇವರ ಸಹಾಯನ ಕೇಳ್ತಾ ಇದ್ರು. ಇವನು ಕಾಯ್ತಾ ಇದ್ದ. ಒಂದು ಸಲ ದೇವೇಂದ್ರ ಇವನಿಗೆ ಸಹಾಯ ಕೇಳಿದ. ಏನಪ್ಪ ಭಗೀರಥ ಪುತ್ರ, ಬರ್ತೀಯೇನಯ್ಯ, ಸಹಾಯ ಮಾಡ್ತೀಯೇನಯ್ಯ ಅಂತ. ಆಗ ಅವನು ಹೇಳಿದ, ನಾನು ಸಹಾಯ ಮಾಡ್ತೀನಿ, ಆದರೆ ಒಂದು ನಿಯಮ ಅಂದ. ಏನು? ನಾನು ನಿನ್ನ ಮೇಲೆ ಹತ್ತಬೇಕು ಅಂದ. ನೀನು ಯಾರ್ಯಾರ ಮೇಲೋ ಹತ್ತುತ್ತೀಯಲ್ಲ, ನಾನು ನಿನ್ನ ಮೇಲೆ ಹತ್ತಬೇಕು. ಹೇಗಪ್ಪ ಹತ್ತೋದು ಅಂದ. ನೀನು ಎತ್ತಾಗಿ ನಿಂತುಕೋ, ಯಮಧರ್ಮರಾಯ ಕೋಣವನ್ನು ಹತ್ತಿದಾಗ ನಾನು ನಿನ್ನ ಮೇಲೆ ಹತ್ತೀನಿ. ವಿಧಿ ಇಲ್ಲ, ಇವನು ಅಷ್ಟು ಶಕ್ತಿಶಾಲಿಯಾಗಿದ್ದ ಭಗೀರಥ ಪುತ್ರ. ಇಂದ್ರ ಎತ್ತಾಗಿ ನಿಂತ್ಕೊಳ್ತಾನೆ. ಈ ಎತ್ತಿನ ಮೇಲೆ ಈ ಭಾಗಕ್ಕೆ, ಈ ಕುತ್ತಿಗೆ ಹಿಂದೆ ಒಂದು ಗುಬುಟು ಬಂದಿರುತ್ತಲ್ಲ ಎತ್ತುಗಳಿಗೆ, ಅದಕ್ಕೆ ಹಿಣಿಲು ಅಂತೀವಿ ನಾವು. ಅದನ್ನು ಗೊತ್ತಾಯ್ತು ನಿಮಗೆ? ಎತ್ತಿಗೆ ಹಿಣಿಲು ಅಂತೀವಲ್ರಿ ಇಲ್ಲಿ, ಅರ್ಥ ಆಯ್ತಾ ನಿಮಗೆ? ಅದಕ್ಕೆ ಸಂಸ್ಕೃತದಲ್ಲಿ ಕಕುತ್ ಅಂತ ಕರೀತಾರೆ. ಇವನು ಆ ಎತ್ತನ್ನು ಹತ್ತಿ ಆ ಕಕುತ್ ಮೇಲೆ ಕೂತ. ಆಗ ಅವನಿಗೆ ಕಾಕುತ್ಸ್ಥ ಅಂತ ಹೆಸರು ಬಂತು. ಅದೇ ಕಕುತ್ಸ್ಥನಾದ್ದರಿಂದ ಆ ವಂಶಕ್ಕೆ ಕಾಕುತ್ಸ್ಥ ವಂಶ ಅಂತ ಬಂತು. ಅದಕ್ಕೆ ಶ್ರೀರಾಮರನ್ನ ನಾವು ಕಾಕುತ್ಸ್ಥರಾಮ ಅಂತ ಕರೀತಕ್ಕಂಥ. ಭಗೀರಥ ಪುತ್ರ ಕಕುತ್ಸ್ಥ, ಅವನಿಗೆ ಪ್ರವೃದ್ಧ, ಅವನಿಗೆ ಶಂಖಣ, ಅವನಿಗೆ ಅಗ್ನಿವರ್ಣ, ಅವನಿಗೆ ಸುದರ್ಶನ, ಅವನಿಗೆ ಶೀಘ್ರಗ, ಅವನಿಗೆ ಮರು, ಅವನಿಗೆ ಪರಶುಶ್ರಕ. ಪರಶುಶ್ರಕರ ಮಗ ಅಂಬರೀಷ. ಅಂಬರೀಷನ ಬಗ್ಗೆಯೂ ನಾನೊಂದೆರಡು ಮೂರು ವಾಕ್ಯ ಹೇಳಬೇಕು ನಿಮಗೆ. ಅಂಬರೀಷನ ಕಥೆ ನಿಮಗೆ ಗೊತ್ತಿದೆ, ಆದರೆ ಅದರ ತಾತ್ವಿಕ ಅಂಶ ಗೊತ್ತಾಗಬೇಕು ಇವಾಗ ನಿಮಗೆ. ಏನು ಅಂಬರೀಷನಲ್ಲಿ ನಾವು ಗಮನಿಸೋದು ಅಂತ. ಅಂಬರೀಷ ಪ್ರಸಿದ್ಧಿಯಾಗಿರೋದು ಯಾತಕ್ಕೆ? ಏಕಾದಶಿ ವ್ರತಕ್ಕೆ ಪ್ರಸಿದ್ಧನಾಗಿದ್ದಾನೆ. ಏನದು ಏಕಾದಶಿ ವ್ರತ ಅಂದರೆ? ಯಾಕೆ ದಶಮಿ ವ್ರತ ಆಗಲಿಲ್ಲ? ಏಕೆ ಅದು ದ್ವಾದಶಿ ವ್ರತ ಆಗಲಿಲ್ಲ? ಏಕೆ ಏಕಾದಶಿ ವ್ರತ ಅಂತ ಕರೆದರು ಅದನ್ನು? ಏನು ಏಕಾದಶಿ ವ್ರತ ಅಂದರೆ ಅರ್ಥ ಏನು? ಆಹಾರವನ್ನು ಸ್ವೀಕಾರ ಮಾಡದೇ ಇರುವುದು, ಹೌದಾ? ಅಲ್ಲ, ಆಹಾರವನ್ನು ಸ್ವೀಕಾರ ಮಾಡದೇ ಇರುವುದು ಅದರ ಒಂದು ಭಾಗ ಇರಬಹುದು. ಆದರೆ ಏಕಾದಶಿ ವ್ರತ ಅಂದರೆ ಅದು ಅರ್ಥ ಅಲ್ಲ. ಅದನ್ನು ಪರೀಕ್ಷೆ ಮಾಡಿ ಜಗತ್ತಿಗೆ ರುಜುವಾತು ಮಾಡಲಿಕ್ಕೆ ದುರ್ವಾಸ ಮಹರ್ಷಿಗಳು ಬಂದಿದ್ದು. ಏನು ಏಕಾದಶಿ ವ್ರತ ಅಂದರೆ ಅರ್ಥ? ಯಾಕಾಗಿ ಏಕಾದಶಿ ವ್ರತ ಅಂತ ಅದನ್ನು ಕರೆದರು ಅಂದರೆ,
ನಮಗೆ ಇಂದ್ರಿಯಗಳು 10, 5 ಕರ್ಮೇಂದ್ರಿಯಗಳು, 5 ಜ್ಞಾನೇಂದ್ರಿಯಗಳು, ಅದೆಲ್ಲ ನಿಮಗೆ ಚೆನ್ನಾಗಿ ಗೊತ್ತಿದೆ. 11ನೇ ಇಂದ್ರಿಯ ಯಾವುದು? ಮನಸ್ಸು. ಈ 11 ಇಂದ್ರಿಯಗಳಿಂದ, ಏಕಾದಶ ಇಂದ್ರಿಯಗಳು, 11 ಇಂದ್ರಿಯಗಳಿಂದ ನೀವು ಯಾವ ದೈವವನ್ನು ಉಪಾಸನೆ ಮಾಡುತ್ತೀರೋ ಅದಕ್ಕೆ ವ್ರತ ಮಾಡಬೇಕು. ಅರ್ಥ ಆಗಲಿಲ್ಲ ನಿಮಗೆ? ಈಗ ನೀವು ರಾಮರದು ವ್ರತ ಮಾಡ್ತೀರಿ ಅಂತ ಇಟ್ಕೊಳ್ಳಿ. ರಾಮವ್ರತ ಅಂತ ಒಂದಿದೆ, ಕೃಷ್ಣ ವ್ರತ ಅಂತ ಒಂದಿದೆ, ಶಿವವ್ರತ ಅಂತ ಒಂದಿದೆ, ಗಂಗಾವ್ರತ ಅಂತ ಒಂದಿದೆ, ಬೇಡ ಸಂಕಷ್ಟಹರ ಗಣಪತಿ ವ್ರತ ಅಂತ ಒಂದಿದೆ, ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತಿರೋದು. ಏನಯ್ಯ ವ್ರತವನ್ನು ಮಾಡ್ತಾ ಇದ್ದೀರಿ ಅಂದರೆ, ಈ ಏಕಾದಶ ಇಂದ್ರಿಯಗಳಿಗೂ ಅದನ್ನು ಊಟ ಪಡಿಸ್ತಾ ಇದ್ದೀರಿ, ಅದರ ಹತ್ತಿರ ಇದ್ದೀರಿ, ಉಪವಾಸ ಮಾಡ್ತಾ ಇದ್ದೀರಿ. ಉಪವಾಸ ಅಂದ್ರೆ ಅರ್ಥ ಏನು? ಉಪ ಅಂದರೆ ಹತ್ತಿರ, ವಾಸ ಅಂದರೆ ಹತ್ತಿರ ವಾಸ ಮಾಡೋದು, ಊಟ ಮಾಡದೇ ಇರೋದು ಅಂತಲ್ಲ. ಸಂಕಷ್ಟಹರ ಗಣಪತಿ ವ್ರತವನ್ನು ಮಾಡುತ್ತಿದ್ದೀರಿ ಅಂದರೆ ಕಣ್ಣಿಂದ ಗಣಪತಿ ನೋಡ್ತಾ ಇರಬೇಕು, ಕಿವಿಯಿಂದ ಗಣಪತಿ ಬಗ್ಗೆ ಕೇಳ್ತಾ ಇರಬೇಕು, ಬಾಯಲ್ಲಿ ಗಣಪತಿ ಬಗ್ಗೆ ಮಾತಾಡ್ತಾ ಇರಬೇಕು, ಮೂಗಿನಲ್ಲಿ ಗಣಪತಿಗೆ ಮಾಡಿರತಕ್ಕಂಥ ಸುಗಂಧವನ್ನು ಸ್ವೀಕಾರ ಮಾಡ್ತಾ ಇರಬೇಕು. ನಿಮ್ಮ ಏಕಾದಶ ಇಂದ್ರಿಯಗಳು ಉಪವಸತಿ, ಗಣಪತಿಯ ಸಮೀಪದಲ್ಲಿ ವಾಸ ಮಾಡಬೇಕು, ಊಟ ಮಾಡೋದಿಲ್ಲ ಅನ್ನೋದಲ್ಲ. ನಾನು ಬಹಳ ಜನವನ್ನು ನೋಡಿದ್ದೇನೆ. ಏಕಾದಶಿ ವ್ರತ ಏನೇ ಮಾಡ್ತೀರಿ? ಉಪವಾಸ ಮಾಡ್ತೀವಿ, ಆಮೇಲೆ ಕೆಲಸ ಮಾಡ್ತೀರಿ, ಜಗಳ ಆಡ್ತೀರಿ, ಆಟ ಆಡ್ತೀರಿ, ಹೆಂಡತಿ ಓಟ ಆಡ್ತೀರಿ, ಎಲ್ಲ ಮಾಡ್ತೀರಿ, ಏನು ಮಾಡಲ್ಲ? ಊಟ ಒಂದು ಮಾಡಲ್ಲ. ಅದು ಉಪವಾಸವೇ? ಉಪವಾಸ ಅಂದರೆ ಏನು ಅಂತ ಜಗತ್ತಿಗೆ ತೋರಿಸಲಿಕ್ಕಾಗಿ ಅಂಬರೀಷನ ಪ್ರಸಂಗವನ್ನು ದುರ್ವಾಸ ಮಹರ್ಷಿಗಳು ತಗೊಂಡ್ರು. ಅವನು ಏಕಾದಶಿ ವ್ರತವನ್ನು ಮಾಡ್ತಾ ಇದ್ದ. ಏಕಾದಶಿ ವ್ರತ ಅಂದರೆ 11 ಇಂದ್ರಿಯಗಳು ವಿಷ್ಣುವಿನಲ್ಲಿ ತಾದಾತ್ಮ್ಯ ಹೊಂದಿಬಿಟ್ಟಿದ್ದ. ಯಾರು 11 ಇಂದ್ರಿಯಗಳಿಂದಲೂ ವಿಷ್ಣುವನ್ನು ಧ್ಯಾನ ಮಾಡುತ್ತಾರೆಯೋ ಅವರಿಗೆ ಸುದರ್ಶನದ ಬೆಂಬಲ ಇದೆ. ಎಷ್ಟು ಚೆನ್ನಾಗಿದೆ ಆ ಪದ ಸುದರ್ಶನ ಅನ್ನೋದು. ನೀವು ಸುದರ್ಶನ ಚಕ್ರ ಪ್ರಯೋಗ ನೋಡಿದಾಗೆಲ್ಲ ಯಾರನ್ನ ಹೊಡೆದಾಕ್ಬಿಡ್ತದೆ, ಕತ್ತರಿಸುತ್ತೆ ತಲೆನ. ಮತ್ತು ಸುದರ್ಶನ ಅಂದರೆ ಇದೇನೇ ಈ ಕೆಲಸ ಮಾಡ್ತಾ ಇದೆ. ನೀವು ಏಕಾದಶಿ ವ್ರತ ಮಾಡದೇ ಇದ್ದರೆ ನಿಮಗೆ ಅದು ದುರ್ದರ್ಶನ. ನೀವು ವಿಷ್ಣು ವಿರೋಧಿಯಾದರೆ ನಿಮಗೆ ದುರ್ದರ್ಶನ. ನೀವು ವಿಷ್ಣುವಿನ ಭಕ್ತರೋ, ನೀವು ಶಿವಭಕ್ತರೋ, ನೀವು ಹನುಮಂತನ ಭಕ್ತರೋ, ನೀವು ಪಾರ್ವತಿಯ ಉಪಾಸಕರೋ, ನೀವು ಶ್ರೀರಾಮ ಭಕ್ತರೋ, ಸುದರ್ಶನ, ಒಳ್ಳೆಯ ದರ್ಶನ ಆಗುತ್ತೆ ನಿಮಗೆ. ಈ ಅಂಬರೀಷನಿಗೊಬ್ಬ ಮಗ ನಹುಷ, ಅವನಿಗೊಬ್ಬ ಮಗ ಯಯಾತಿ, ಅವನಿಗೊಬ್ಬ ಮಗ ನಾಭಾಗ, ಅವನಿಗೊಬ್ಬ ಮಗ ಅಜಮಹಾರಾಜ. ಅಜಮಹಾರಾಜನ ಮಗನೇ ದಶರಥ ಮಹಾರಾಜ. ದಶರಥ ಮಹಾರಾಜ ಆತನ ಹೆಸರೇನ ಬಹಳ ಚೆನ್ನಾಗಿದೆ ರೀ ರಾಮಾಯಣದಲ್ಲೆಲ್ಲಾನು. ನೀವು ಈ ರಹಸ್ಯಗಳನ್ನು ನೋಡಬೇಕು. ದಶರಥ, ರಥ ಅಂದರೆ ದೇಹ ಅಂತ. ಆತ್ಮಾನಂ ರಥಿನಂ ವಿದ್ಧಿ ಶರೀರಂ ರಥಮೇವತು. ಕಠೋಪನಿಷತ್ತು. ಶರೀರಂ ರಥಮೇವತು. ಈ ಶರೀರ ಅನ್ನತಕ್ಕಂಥದ್ದು ರಥ ಕಣಯ್ಯ. ಈ ಶರೀರ ಅನ್ನತಕ್ಕಂತಹ ರಥವನ್ನ ನಿನ್ನ 10 ಇಂದ್ರಿಯಗಳ ಮೂಲಕ ಓಡಿಸ್ತಾ ಇದೀಯ ನೀನು. ದಶೇಂದ್ರಿಯಗಳ ಮೂಲಕ ನಾವು ವ್ಯಾಪಾರ ಮಾಡ್ತಾ ಇದ್ದೇವೆ, ಅಥವಾ ದಶ ದಿಕ್ಕುಗಳಲ್ಲಿಯೂ ದಶರಥನ ರಥ ಓಡಾಡ್ತಾ ಇತ್ತು. 8 ದಿಕ್ಕುಗಳು, ಮೇಲೆ ಮತ್ತು ಕೆಳಗೆ 10 ದಿಕ್ಕುಗಳು. ಆದರೆ ವ್ಯಂಗ್ಯಾರ್ಥ, ಧ್ವನ್ಯರ್ಥ ಏನಪ್ಪ ಅಂದರೆ, ಅವನು 10 ಇಂದ್ರಿಯಗಳ ಮೇಲೆ ಅವನಿಗೆ ಹತೋಟಿ ಇತ್ತು. ಆದರೆ ಅವನಿಗೆ 11ನೇ ಇಂದ್ರಿಯದ ಮೇಲೆ ಹತೋಟಿ ಇರಲಿಲ್ಲ. ಏಕಾದಶ ಇಂದ್ರಿಯ ಯಾವುದದು? ಮನಸ್ಸಿನ ಮೇಲೆ ಅವನಿಗೆ ಹತೋಟಿ ಇರಲಿಲ್ಲ. ಅದು ಇರಬೇಕಾದ್ರೆ ಹೃಷಿಕೇಶ, ಹೃಷೀಕ ಈಶ ಅಂತ ಕೃಷ್ಣನಿಗೆ ಹೆಸರು. ಹೃಷೀಕ ಅಂದರೆ ಇಂದ್ರಿಯಗಳು ಅಂತ. ಎಲ್ಲ ಇಂದ್ರಿಯಗಳ ಮೇಲೂ ಆತನಿಗೆ ಹಿಡ್ತಾ ಇತ್ತು. ನಿಮಗೆ ಆಶ್ಚರ್ಯ ಆಯ್ತೆ ನಾನು ಮುಂದಿನ ವಾಕ್ಯ ಹೇಳಿದರೆ, ಈ ನಮ್ಮ ಅವತಾರ ಪುರುಷರಲ್ಲಿ ಬಹಳ ದೊಡ್ಡ ಬ್ರಹ್ಮಚಾರಿ ಅಂದರೆ ಶ್ರೀಕೃಷ್ಣ. ಆ ಶ್ರೀಕೃಷ್ಣ ಹೃಷಿಕೇಶ. ಹೃಷೀಕ ಅಂದರೆ ಇಂದ್ರಿಯಗಳಿಗೆ ಈಶನಾಗಿರುವವನು ಹೃಷಿಕೇಶ ಅಂತ. ಇವನು ಇಂದ್ರಿಯ ಇದಾನಲ್ಲ, ಅವನು ಇಂದ್ರಿಯ ಗುಲಾಮ. ಅವನಿಗೆ ಹೃಷಿಕೇಶ ಇಲ್ಲ, ಅವನು ಇಂದ್ರಿಯ ಗುಲಾಮ. ಅವನು ಇರಲಿ. ಈ ದಶರಥ
ಈ ಏಕಾದಶ ಇಂದ್ರಿಯದ ಮೇಲೆ ಅವನಿಗೆ ಅಧಿಕಾರ ಇಲ್ಲ. ಉಳಿದ 10 ಇಂದ್ರಿಯಗಳ ಮೇಲೆ ಅಧಿಕಾರ ಇದೆ. ಅಲ್ಲೊಬ್ಬನಿದ್ದಾನೆ 10 ಇಂದ್ರಿಯಗಳ ಮೇಲೆ ಅಧಿಕಾರ ಇರೋನು ಲಂಕೆಯಲ್ಲಿ. ಅವನು ಯಾರು? ದಶಕಂಠ. ಇವನು ದಶರಥ. 11ನೆಯ ಇಂದ್ರಿಯ, ಅದನ್ನು ಯಾರು ತಮ್ಮ ಹಿಡಿತದಲ್ಲಿ ಇಟ್ಟುಕೊಳ್ಳುತ್ತಾರೆಯೋ ಅವನನ್ನು ವಶಿ ಅಂತ ಕರೀತಾರೆ. ದಯವಿಟ್ಟು ಗಮನಿಸಿ, ಇದೆಲ್ಲ ನೀವು ಗಮನಿಸ್ಬೇಕ್ರಿ. ಈ 23 ದಿವಸಗಳ ಉಪನ್ಯಾಸದಲ್ಲಿ ಇಂಥ ಬಹಳಷ್ಟು ಅಂಶಗಳು ಬರುತ್ತೆ. ವಶಿ ಅಂದರೆ ವಶ ಅಂತ. ಯಾರು ತಮ್ಮ 11ನೆಯ ಇಂದ್ರಿಯವನ್ನು ವಶಪಡಿಸಿಕೊಳ್ಳುತ್ತಾರೆಯೋ ಅವನು ವಶಿ, ಅವನೇ ಶಿವ. ಎಷ್ಟು ಅದ್ಭುತವಾಗಿದೆ ನೋಡಿ. ಮತ್ತೆ ಗಮನಿಸಿ, ಆ ಶಿವ ಯಾರು ಅಂದರೆ ದಶರಥನ ಪುತ್ರ ರಾಮ, ಅವನೇ ಶಿವರಾಮ. ನಮಸ್ಕಾರ.